ಹೊಮ್ಮಿತು. ಕೀರ್ತನ ರೂಪದಲ್ಲಿ ಹೊರಹೊಮ್ಮಿತು. ಓಕೆ, ನೆಕ್ಸ್ಟ್ ಈ ನಿಟ್ಟಿನಲ್ಲಿ ಪ್ರಹ್ಲಾದನ ಸಹಜ ಸ್ಥಿತಿಯೇ ಭಕ್ತಿ, ಅದು ಕೀರ್ತನ ರೂಪದಲ್ಲಿ ಹೊರಹೊಮ್ಮಿತು. ಮೂರನೇದು ಸ್ಮರಣ ಭಕ್ತಿ. ಮಾಮ ಮತ್ತೆ ಸುಜಾತ ಬರ್ತಾ ಇಲ್ವಾ? ಅದೇ ಗೊತ್ತಿಲ್ಲ, ಏನು ಒಂದ್ ನಿಮಿಷ ನೋಡ್ತೀನಿ. ಒಂದ್ ನಿಮಿಷ ಎಲ್ಲಾರು ಹಂಗೆ ಇರಿ, ಬಂದೆ 1 ಸೆಕೆಂಡ್. ಅವ್ರಿಗೊಂದು ಮಿಸ್ ಕಾಲ್ ಕೊಡ್ತೀನಿ ಅಷ್ಟೇನೆ. ಕುಡಿತೀನಿ ನಾನು. ಬರ್ಲಿಲ್ವಾ? ಫೋನ್ ಮಾಡಿದ್ರೆ ಬಿಸಿ ಇತ್ತು, ನಾನು ಇಲ್ಲಿ ಬಂದ್ರೇನೋ ಅನ್ಕೊಂಡೆ. ಬರ್ಬೋದು. ಕೀರ್ತನ ಭಕ್ತಿ ಬರ್ಕೊಳ್ಳಿ. ಕೀರ್ತನ ಭಕ್ತಿ, ಅಲ್ಲ ಕೀರ್ತನ ಭಕ್ತಿ, ಸಾರಿ Next. ಸ್ಮರಣ ಭಕ್ತಿ. ಚಿಂತನೆಯನ್ನು ಸುಮ್ಮನೆ ಬಿಟ್ಟರೆ ಅದು ಮರೆತು ಹೋಗಬಹುದು. ಅಥವಾ ಚಿಂತೆಯ ಘಟ್ಟಕ್ಕೂ ಹೋಗಿ ನಿಲ್ಲಬಹುದು. ಚಿಂತನೆಯನ್ನು ಸುಮ್ಮನೆ ಬಿಟ್ಟರೆ ಅದು ಮರೆತು ಹೋಗಬಹುದು ಅಥವಾ ಚಿಂತೆಯ ಘಟ್ಟಕ್ಕೆ ಹೋಗಿ ನಿಲ್ಲಬಹುದು. ಅದೇ ಚಿಂತನೆಯನ್ನು ಮಂಥನ ಮಾಡಿದರೆ, ಜಾಯಿನ್ ಆಗ್ತಾ ಇದೆ, 2 ನಿಮಿಷ. ವಾರ ಮಂಥನ ಮಾಡಿದರೆ, ಅದೇ ಚಿಂತನೆಯನ್ನು ಮಂಥನ ಮಾಡಿದರೆ ಕಡೆದ ಮೊಸರಿನಿಂದ ಹೊರತೆಗೆದ ಬೆಣ್ಣೆಯಂತೆ ಹಿತವಾದ ರೀತಿಯಲ್ಲಿ ಎಲ್ಲರ ಬಳಕೆಗೆ ಉಪಯುಕ್ತವಾಗಿರುತ್ತದೆ. ಚಿಂತನೆಯನ್ನು ಸುಮ್ಮನೆ ಬಿಟ್ಟರೆ ಅದು ಮರೆತು ಹೋಗಬಹುದು ಅಥವಾ ಚಿಂತೆಯ ಘಟ್ಟಕ್ಕೂ ಹೋಗಿ ನಿಲ್ಲಬಹುದು. ಅದೇ ಚಿಂತನೆಯನ್ನು ಮನದಲ್ಲಿ ಮಂಥನ ಮಾಡಿದರೆ ಕಡೆದ ಮೊಸರಿನಿಂದ ಹೊರತೆಗೆದ
ಬೆಣ್ಣೆಯಂತೆ ಹಿತವಾದ ರೀತಿಯಲ್ಲಿ ಎಲ್ಲರ ಬಳಕೆಗೆ ಉಪಯುಕ್ತವಾಗಿರುತ್ತದೆ. ಯಾವ್ದಾದ್ರೂ ಒಂದು ಥಾಟ್ ಪ್ರೊಸೆಸ್ ನಮ್ಮ ಮನಸ್ಸಲ್ಲಿ ಬರುತ್ತೆ. ನಾನು ಏನಕ್ಕೀಗ ಇಷ್ಟೆಲ್ಲ ಕಲಿತಾ ಇದ್ದೀವಿ, ಈ ಭಾಗವತ ನಮ್ಗೆ ನಿಜವಾಗ್ಲೂ ಬೇಕಾ, ಅಥವಾ ನಾವ್ ಮಾಡ್ತಾ ಇರೋದು ಬರ್ತಿಲ್ವಾ, ಈ ರೀತಿಯ ಹಲವಾರು ರೀತಿಯಲ್ಲಿ ಚಿಂತನೆಗಳು ನಮ್ಗೆ ಹೊಳೆಯುತ್ತೆ. ಅವಾಗ ಅದು ಸರಿಯಾದ ಹಾದಿಯನ್ನ ತಗೊಂಡ್ರೆ ಆ ಚಿಂತನೆಯನ್ನ ಮಂಥನ ಮಾಡ್ತೀರಾ ಅಂತ ಅರ್ಥ. ಅಥವಾ ಅದ ಯಾವ್ದೋ ಬೇರೆ ಒಂದು ದೃಷ್ಟಿಕೋನದಲ್ಲಿ ತಗೊಂಡ್ರೆ ಅಯ್ಯೋ ಎಂತದು ಬೇಕಿಲ್ಲ, ಯಾವ್ದು ಬೇಕಿಲ್ಲ, ಈಗ ಸುಮ್ಮನೆ ವಯಸ್ಸು ಆಯ್ತು, ಎಲ್ಲ ಆಯ್ತು, ಸುಮ್ಮನೆ ಇರೋಣ ಸಾಕು, ಅವ್ರಿಗೆ ಬರೋ ಅಷ್ಟು ನಮಗ್ ಬರಲ್ಲ, ನನಗ್ ನೆನಪಿರಲ್ಲ, ನನಗೆ ಅಷ್ಟೊತ್ತು ಕುತ್ಕೊಳಕ್ಕಾಗಲ್ಲ, ಅಯ್ಯೋ ನನಗೆ ವಯಸ್ಸಾಯ್ತು, ಅದು ಇದು ಅಂದ್ರೆ ಏನಾಯ್ತು, ಎಲ್ಲವನ್ನು ಬಿಡ್ತೀರಾ, ನಿಮ್ಮ ಆಕ್ಟಿವ್ನೆಸ್ ಹೋಗುತ್ತೆ, ಚಿಂತನೆ ಅನ್ನೋದು ಚಿಂತೆಗೆ ಲೀಡ್ ಆಗುತ್ತೆ. ಅವಾಗ ಏನಾಗುತ್ತೆ, ಡಿಸ್ಟ್ರಕ್ಟಿವ್ ಮೈಂಡ್ ಶುರು ಆಗುತ್ತೆ. ಮಕ್ಕಳ ಅಟೆನ್ಷನ್ ಸೀಕ್ ಮಾಡ್ಕೋಬೇಕು, ಯಾರು ನನ್ನನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ, ನಿಮ್ ಎಕ್ಸ್ಪೆಕ್ಟೇಷನ್ ಕರೆಕ್ಟ್ ಆಗಿ ಮಕ್ಳಿರಲ್ಲ, ಹಲವಾರು ರೀತಿಯಲ್ಲಿ ನಿಮಗೆ ಚಿಂತೆಗಳು ಶುರು ಆಗಕ್ಕೆ ಕಾಡುತ್ತೆ. ಅದ್ರ ಬದಲು ನೀವು ಮುಂಚೆಯಿಂದ ಯಾವ ರೀತಿ ಆಕ್ಟಿವ್ ಆಗಿದೆ ಇರೋ, ನಾನ್ ಬರೀ ನನ್ನ ಈ ಭಾಗವತದ ಕ್ಲಾಸ್ಗೆ ಅಂತ ಹೇಳ್ತಾ ಇಲ್ಲ, ಯಾವುದೇ ಒಂದು ವಿಚಾರವಾದ್ರೂ ನೀವು ಮಾಡ್ತಾನೆ ಇರ್ತೀರ, ಬಿಡಲ್ಲ. ಇದು ಹೆಂಗೆ ಅಂದ್ರೆ, ನಮ್ ಪಕ್ಕದ ಮನೆಯಲ್ಲಿ ಒಬ್ರು ಪ್ರೇಮ ಪೈ ಅಂತ ಮ್ಯಾಂಗ್ಳೂರಿಯಲ್ಲಿದ್ರು. ಅವ್ರಿಗೆ ಒಂದ್ ಕಾಲು ಇರ್ಲಿಲ್ಲ, ಮರದ ಕಾಲು, ಜೈಪುರ್ ಕಾಲು, ಇನ್ನೊಂದ್ ಕಾಲೇ ಇದ್ದಿತ್ತು. ಅವ್ರಿಗೆ ಹಲ್ಲಿರ್ಲಿಲ್ಲ, ಪೂರ್ತಿ ಎಲ್ಲಾ ಹಲ್ಲು, ಮುಂದ್ಗಡೆ 2 ಹಲ್ಲು ಬಿಟ್ರೆ ಇನ್ನೆಲ್ಲೂ ಇರ್ಲಿಲ್ಲ ಹಲ್ಲು. ಶಿ ವಾಸ್ 88, ನಮ್ ಪಕ್ಕದ ಮನೆನೆ. Till her 96 years she was all alone. ಯಜಮಾನ್ರು ಬಿಟ್ಟು ಹೋಗ್ಬಿಟ್ಟಿದ್ರು, ಎಲ್ಲೋ ಬ್ರಹ್ಮಕುಮಾರಿ ಸೇವಾ ಸಮಾಜ ಡೈವರ್ಸ್ ಎಲ್ಲ ಇಲ್ಲ, ಹೋಗಿ ಸೇರ್ಕೊಂಡ್ಬಿಟ್ಟಿದ್ರು. ಗೋಲ್ಡನ್ ಮರ್ಚೆಂಟ್, ಡೈಮಂಡ್ ಮರ್ಚೆಂಟ್ ಅವರು. ಎಕ್ಕಚಕ್ಕವಾಗಿ ಆಸ್ತಿ ಎಲ್ಲ ಇತ್ತು, ಆದ್ರೆ ಮಕ್ಕಳೆಲ್ಲ ಅಮೇರಿಕಾ ಆ ತರ ಎಲ್ಲ. ತಾವೆಲ್ಲೂ ಹೋಗ್ಲಿಲ್ಲ, ಆ ಜೈಪುರ್ ಕಾಲಿಟ್ಕೊಂಡು ಆ 2 ಹಲ್ಲನ್ನೇ ಇಟ್ಕೊಂಡು ಸಂಭಾಳಿಸೋರು. ನಾವ್ ಚಕ್ಲಿ ಗಿಕ್ಲಿ ಏನ್ ಮಾಡ್ಕೊಟ್ರು ತಿನ್ನೋರು. ಅವರು ನಮ್ಗೊಂದ್ ಮಾತು ಹೇಳೋರು, ನೀವ್ ಎಷ್ಟು ವರ್ಷ ಮೆಟ್ಲನ್ನ ಹತ್ತಾ ಇರ್ತೀರೋ, ನೀವ್ ವಯಸ್ಸಾದ್ಮೇಲೂ ಹತ್ತುತ್ತಾನೆ ಇರ್ತೀರ ಮೆಟ್ಲನ್ನ. ಎಷ್ಟು ವರ್ಷ ನೀವು ಈ ಒಸಡಲ್ಲೇ ತಿನ್ನಕ್ಕೆ ಅಭ್ಯಾಸ ಮಾಡ್ಕೊಂಡ್ಬಿಡ್ತೀರೋ, ಒಸಡೆ ಗಟ್ಟಿಯಾಗಿ ಕಲ್ ತರ ಆಗೋಗುತ್ತಂತೆ. ಮುಂಚೆ ಎಲ್ಲ ಸ್ವಲ್ಪ ರಕ್ತ ಗಿಕ್ತ ಬಂದು ಎಲ್ಲ ಆಗುತ್ತಂತೆ. ಅದಾದ್ಮೇಲೆ ಆ ಒಸಡು ಕಲ್ ತರ, ಹಲ್ಲು ಯಾವ ರೀತಿ ಕಲ್ ತರ ಇದೆಯೋ ಆ ರೀತಿ ಪರಿಣಮಿಸುತ್ತಂತೆ. ಈ ಮೊಣಕಾಲುಗಳು ಹತ್ತೋದು ಒಂದ್ಸಲ ಅಭ್ಯಾಸ ಆಗೋಗಿರುತ್ತಲ್ವಾ, ಹತ್ತೋದು ಇಳಿಯೋದು ಮೆಟ್ಲನ್ನ, ಒಂದು ವಯಸ್ಸಾಗಿದೆ ಅಂತ ನಿಲ್ಲಲ್ವಂತೆ. ಆ ಮೊಣಕಾಲು ಯಾವ ತರ ಪರಿಣಮಿಸುತ್ತೆ ಅಂದ್ರೆ, ಎಷ್ಟು ವಯಸ್ಸಾದ್ರೂ ನಿಮ್ಗೆ ಹತ್ತಕ್ಕಾಗುತ್ತೆ ಅನ್ನೋ ತರ ಅದು ಇರುತ್ತಂತ ಮೊಣಕಾಲು. ಹಂಗಾಗಿ ಹತ್ತೋ ಅಭ್ಯಾಸ, ಹಲ್ ಬಿದ್ರು ಗಟ್ಟಿ ಪದಾರ್ಥಗಳನ್ನ ತಿನ್ನೋ ಅಭ್ಯಾಸ, ನಂತರ ಎಷ್ಟು ವಯಸ್ಸಾದ್ರೂ ಕೆಳಗಡೆ ಕುತ್ಕೊಳ್ಳೋ ಅಭ್ಯಾಸ. ನಮ್ ಪಾಟಿಯವರೆಲ್ಲ, ನಮ್ ದೊಡ್ಡಮ್ಮ ಅವರೆಲ್ಲ ಎಷ್ಟು ವರ್ಷ ಆದ್ರೂ ನೋಡಿ ಕುತ್ಕೋತಾನೆ ಇದ್ದಾರೆ ಕೆಳಗಡೆ. ನಮ್ ಪಾಟಿ ಅಂತೂ ಕೊನೆಗಾಲದಲ್ಲೂ ಕುಕ್ಕುರ್ಗಾಲಲ್ಲಿ ಕುತ್ಕೊಂಡೆ ಅವರು ರೊಟ್ಟಿ ಗಿಟ್ಟಿ ತಟ್ಟೋರು. ನಮ್ ದೊಡ್ಡಮ್ಮ, ನಮ್ ತಾಯಿ ಈಗ ಸಂಗೀತ ಹೇಳ್ಕೊಡುವಾಗ ಕುತ್ಕೋತಾರೆ. ಅವ್ರಿಗೆ ಡಾಕ್ಟರ್ ಹೇಳಿದ್ದು ಕೆಳಗಡೆ ಕುತ್ಕೊಳ್ಳೇಬಾರ್ದು ಅಂತ, ಅವ್ರ ಫೋರ್ಸ್ಗೆಲ್ಲ ಕುತ್ಕೊಂಡ್ರು. ಕೆಳಗಡೆ ಕುತ್ಕೊಳ್ಳಲ್ಲ ಅಂದ್ರೆ ಅರ್ಧಕ್ಕರ್ಧ ಕೆಲ್ಸ ಆಗಲ್ಲ. ಫೋನ್ ಮಾಡಿದ್ದೆ ಮಾಮ. ನಮಸ್ಕಾರ. ಪರವಾಗಿಲ್ಲ. ಸೊ ಆ ರೀತಿ ಕೆಲವೊಂದೆಲ್ಲ ನಾವು ಡಾಕ್ಟರ್ ಹತ್ರ ಹೋದ್ರೆ ನಮಗ್ ಗೊತ್ತಿಲ್ದೇನೆ ಒಂದಷ್ಟು ಕಾಯಿಲೆನವ್ರು ಬರೆಸ್ತಾರೆ. ನಮಗೇ ಗೊತ್ತು ನಾವ್ ಏನ್ ಮಾಡಕ್ ಆಗುತ್ತೆ ನಮಗೆ ಅಂತ. ಒಪ್ಕೋತೀರಾ? ನಾ ಹೇಳೋದು ದೇಹವನ್ನ ದಂಡಿಸಿ ನೀವು ಮಾಡಿ ಅಂತ ಅಲ್ಲ, ಕಷ್ಟಪಟ್ಟು ಮಾಡಿ ಅಂತ ಅಲ್ಲ. ಕೆಲವೊಂದೆಲ್ಲ ನಾವು ಬಿಡದೆ ಇಟ್ಕೊಂಡಿದ್ರೆ ನಾವು ವಯಸ್ಸಾದ್ಮೇಲೂ ಅದ್ ಮಾಡ್ಕೊಂಡೇ ಹೋಗ್ಬೋದು. ಇಸ್ ಇಟ್ ನಾಟ್? ಇದನ್ನೇ ಚಿಂತನೆಯನ್ನ ಮಂಥನ ಮಾಡುವುದು ಅಂತ ಹೇಳೋದು. ಡಾಕ್ಟರ್ 1000 ಹೇಳ್ತಾರೆ, ಅದು ಬೇಡ ಅನ್ನಲ್ಲ, ನಾವು ಫಾಲೋ ಮಾಡೋಣ. ಆದ್ರೆ
ಎಸ್ ಅಕ್ಕ. ಫಿಸಿಕಲ್ ಲಿಮಿಟೇಷನ್ಸ್ ಏನೇ ಬರ್ಬೋದು, ಮೆಂಟಲ್ ಲಿಮಿಟೇಷನ್ಸ್ ನಾವೇ ಹಾಕೊಳ್ಳೋದು. ಕರೆಕ್ಟ್. ಆ ಫಿಸಿಕಲ್ ಲಿಮಿಟೇಷನ್ಸ್ ರೆಸ್ಪೆಕ್ಟ್ ಮಾಡ್ಕೊಂಡು ಮೆಂಟಲ್ ಲಿಮಿಟೇಷನ್ಸ್ ನ ಇನ್ನೂ ಹೆಚ್ಚು ಅದನ್ನ ಒಡೆದು ಮುಂದಕ್ಕೆ ಹೋಗ್ತಾ ಇರ್ಬೋದು ಮೆಂಟಲಿ. ಬಟ್ ಅವಾಗ ವಿಲ್ ಗ್ರೋ ಸ್ಟ್ರಾಂಗ್. ಕರೆಕ್ಟ್. ಡಾಕ್ಟರ್ಸ್ ನ ನೀವು ಕೇಳ್ಬಿಟ್ರೆ ಅರ್ಧಕ್ಕರ್ಧ ಕಾಯಿಲೆ ಬರ್ಸ್ಬಿಡ್ತಾರೆ. ಅರ್ಧಕ್ಕರ್ಧ ಕಾಯಿಲೆ, ಇದನ್ ತಿನ್ಬೇಡಿ, ಅದನ್ ತಿನ್ಬೇಡಿ, ಇದನ್ ಬಿಡಿ, ಅದನ್ ಬಿಡಿ, ಆ ತರ ಮಾಡಿ, ಈ ತರ ಮಾಡಿ, ವಾಕಿಂಗ್ ಮಾಡಿ 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 ಅಂತಾರಲ್ಲ. So many people where for their body walking is not at all a remedy. ಅವ್ರಿಗೆ ವಾಕಿಂಗ್ ಶತ್ರು, ಅದ್ನು ಕೇಳ್ಪಟ್ಟಿದೀನಿ. ವಾಕ್ ಮಾಡಿ ಮಾಡಿ ಅವ್ರಿಗೆ ಬೋನ್ ಎಲ್ಲ ನ್ಯಾರೋ ಆಗಿ ಸವದು ಒಂದ್ ಹೆಜ್ಜೆನೂ ನೀವು ಬಿಡೋಂಗಿಲ್ಲ ಇನ್ನು ಅನ್ನೋ ಒಂದು ಕಂಡೀಷನ್ಗೆ ಎಷ್ಟೋ ಜನ ಬಂದಿದ್ದಾರೆ. ವಾಕಿಂಗ್ ಇಂದ ಮೊಣಕಾಲೆಲ್ಲ ಸವದು ಚಿಪ್ಪನ್ನೆಲ್ಲ ರೀಪ್ಲೇಸ್ ಮಾಡಿ, ಏನೋ ಮಕ್ಕಳು ಖರ್ಚು ಮಾಡಿ ಅಷ್ಟೊಂದು ರೀಪ್ಲೇಸ್ ಮಾಡ್ಬಿಟ್ಟಿದಾರಲ್ಲ ಅಂತ ಹೂಪ ಚೆನ್ನಾಗಿದ್ದೀನಿ ಅಂತಾರೆ. ನೋವೇನ್ ಕಮ್ಮಿ ಆಗಿರಲ್ಲ, ಅನುಭವಿಸ್ತಾನೆ ಇರ್ತಾರೆ ನೋವು. ಮುಂಚೆನೆ ವಾಸಿ ಆಗಿತ್ತು, ಇನ್ನೇನು ಅಷ್ಟೆಲ್ಲ ಖರ್ಚು ಲಕ್ಷಾಂತರ ಖರ್ಚು ಮಾಡಿ 2 ಚಿಪ್ಪು ರೀಪ್ಲೇಸ್ ಆಯ್ತು, ಆದ್ರೆ ಮಾತಾಡೋಂಗಿಲ್ಲ, ಈಗ ಇನ್ನೇನು ಹೇಳೋಂಗಿಲ್ಲ, ಓಕೆ ಚೆನ್ನಾಗಿದ್ದೀನಿ ಅನ್ಬಿಡೋದು. ಆತರ ನಮ್ಮ ಬಾಡಿಗೆ ಗೊತ್ತು ವಾಟ್ ಇಸ್ ಮೈ ಲಿಮಿಟೇಷನ್, ಅಂಡ್ ಬಾಡಿ ವಿಲ್ ಟೀಚ್ ಯು ಹೌ ಟು ಗೆಟ್ ಟು ಅ ಪ್ರೋಸೆಸ್ ಆಫ್ ರೆಮಿಡಿ. ಎಲ್ಲ ಡಾಕ್ಟರ್ ಹೇಳಿದ್ದು ಮಾಡಕ್ಕಾಗಲ್ಲ. ಉಷಾಕ್ಕ ಹೇಳಿದ್ರಲ್ಲ, ತುಂಬಾ ಕರೆಕ್ಟು. ಫಿಸಿಕಲ್ ಲಿಮಿಟೇಷನ್ ಒಂದ್ ಲೆವೆಲ್ಗೆ, ಫಿಸಿಕಲ್ ಲಿಮಿಟೇಷನ್ ನೀವು ಹೇಳ್ದಂಗೆ ಶರೀರ ತೋರ್ಸ್ಬಿಡುತ್ತೆ ನಮಗೆ, ಆದ್ರೆ ಮೆಂಟಲ್ ಲಿಮಿಟೇಷನ್ ನಾವ್ ಹಾಕೊಳ್ಳೋದು. ಇದನ್ನೆಲ್ಲ ನಾವು ಮಂಥನ ಮಾಡಿದಾಗ ವಾಟ್ ಇಸ್ ಸೂಟಬಲ್ ಫಾರ್ ಮೀ ಅಂತ ನಮಗೆ ಗೊತ್ತಾಗತ್ತಲ್ವಾ. ಅದನ್ನಷ್ಟನ್ನ ನಾವು ಬಿಡದೆ, ಚಿಕ್ಕ ವಯಸ್ಸಿಂದ ನೀವು ಮಾಡ್ತಾನೆ ಇದ್ದೀರಾ, ಈಗ್ಲೂ ಮಾಡ್ತಾನೆ ಇದ್ದೀರಾ. ಒಂದಷ್ಟು ವಿಚಾರಗಳು ನಿಮ್ಮಲ್ಲಿ ಬಿಟ್ಟೆ ಹೋದಲ್ವಾ, ಬರಿಯಲ್ವಾ, ಎಷ್ಟು ಲಕ್ಷಣವಾಗಿ ಕುತ್ಕೊಂಡು ಕೇಳಲ್ವಾ ವಿಚಾರಗಳನ್ನ. ಇದನ್ನೆಲ್ಲ ಚಿಕ್ಕ ವಯಸ್ಸಲ್ಲೂ ಹಿಂಗೆ ಮಾಡ್ತಾ ಇದ್ರಿ. ಎಷ್ಟೋ ಜನ ಮೆಟ್ಲು ಹತ್ತೀರಾ ಈಗ್ಲೂ, ನೀವು ವಯಸ್ಸಾದ್ಮೇಲೂ ಸಮಸ್ಯೆನೇ ಇಲ್ಲ, ಕೆಳಗಡೆ ಕುತ್ಕೋತೀರಾ. ಎಲ್ಲ ಒಂದಷ್ಟು ಕೆಲ್ಸಗಳು ಬೇಸಿಕ್ ನಾ ಹೇಳಿದ್ದು, ನಾನ್ ಕಡ್ದು ಕಟ್ಟೆ ಹಾಕಿ ವಯಸ್ಸಾದ್ಮೇಲೂ ಅಂತ ಹೇಳ್ತಾ ಇಲ್ಲ, ಆದ್ರೆ ಇದೆಲ್ಲ ಕೆಳ ಕುತ್ಕೊಳ್ಳೋದು, ಮೇಲೆ ಏಳೋದು, ಮೆಟ್ಲನ್ ಹತ್ತೋದು, ಮೆಟ್ಲನ್ ಇಳಿಯೋದು, ಇದೆಲ್ಲ ನಾವ್ ಮಾಡ್ಕೊಂಡ್ಬಿಟ್ರೆ ಅಭ್ಯಾಸ, ಕೊನೆವರೆಗೂ ಈ ರೂಢಿ ಇದ್ದೇ ಇರುತ್ತೆ. ಅಯ್ಯೋ ನನಗ್ ಮೆಟ್ಲೆ ಹತ್ತಕ್ಕಾಗಲ್ಲ, ಕೆಳಗಡೆನೆ ಕುತ್ಕೊಳಕ್ಕಾಗಲ್ಲ, ಮತ್ತೆ ಮೊಣಕಾಲು ಊರಿ ನನ್ಗೇನು ಆಗೋದೇ ಇಲ್ಲ, ಈ ತರ ಎಲ್ಲ ಮಾಡ್ಕೊಂಡ್ಬಿಡಿ, ಬಗ್ಗಕ್ಕೂ ಕೊನೆಗಾಗಲ್ಲ. ಆ ಲೆವೆಲ್ಗೆ ಡಾಕ್ಟರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಸೊ ಇದನ್ನೆಲ್ಲ ಒಂದಷ್ಟು ಚಿಂತನೆ ಮಾಡಿ ಮಂಥನ ಮಾಡಿದಾಗ, ಹೌದಲ್ವಾ, ಪರಮಾತ್ಮ ನನಗೆ ಆ ಶಕ್ತಿಯನ್ನ ಕೊಟ್ಟಿದಾನಲ್ವಾ ಅಂತ ಶರೀರ ಧಾರಣೆ ಆತ್ಮಕ್ಕಿರೋವರೆಗೂ ಇಷ್ಟನ್ನು ನೀವು ಮಾಡ್ತಾನೆ ಇರ್ತೀರಾ. ಅದೇ ಆ ಚಿಂತನೆಯು ನಿಮಗೆ ಬೆಣ್ಣೆ ತರ ಒಂದು ಮಂಥನದ ಪೂರಕ ಅದು ಉಪಯುಕ್ತವಾಗಿ ಬರುತ್ತೆ. ಸ್ಮರಣ ಭಕ್ತಿ ಬರೆಸ್ತಾ ಇದ್ದೀನಿ ವಿಜಯರಾಘವನ್ ಮಾವ, ಅದ್ರಲ್ಲಿ 2 ಲೈನ್ ಬಿಟ್ಬಿಡಿ, ಮುಂದಕ್ಕೆ ಬರ್ಕೊಳ್ಳಿ. ಸ್ಮರಣ ಭಕ್ತಿ ಹೆಡ್ಡಿಂಗು, ಚಿಂತನೆಯನ್ನು ಸುಮ್ಮನೆ ಬಿಟ್ಟರೆ ಅದು ಮರೆತೇ ಹೋಗಬಹುದು, ಅಥವಾ ಚಿಂತೆಯ ಘಟ್ಟಕ್ಕೆ ಹೋಗಿ ನಿಲ್ಲಬಹುದು. ಅದೇ ಚಿಂತನೆಯನ್ನು ಮನದಲ್ಲಿ ಮಂಥನ ಮಾಡಿದರೆ ಕಡೆದ ಮೊಸರಿನಿಂದ ಹೊರತೆಗೆದ ಬೆಣ್ಣೆಯಂತೆ ಹಿತವಾದ ರೀತಿಯಲ್ಲಿ ಎಲ್ಲರ ಬಳಕೆಗೂ ಉಪಯುಕ್ತವಾಗಿರುತ್ತದೆ. ಇಲ್ಲಿಂದ ಬರ್ಕೊಳ್ಳಿ ಮಾಮ. ಸುಜಾತ ಮಾಮಿ 2 ಲೈನ ಉಟ್ಟುಡಂಗೋ ಹಿಂಗ ನೋಡದ್ಕೆಂಗೋ. ಚಿಂತನಾತ್ಮಕವಾದ ಪರಮಾತ್ಮನ ನಾಮವನ್ನು ಚಿಂತನಾತ್ಮಕವಾದ ಪರಮಾತ್ಮನ ನಾಮವನ್ನು ಯಾವಾಗ ನಮಗಾಗುತ್ತದೋ ನಮ್ಮ ಅನುಕೂಲಕ್ಕನುಸಾರವಾಗಿ
ನಮ್ಮ ಅನುಕೂಲಕ್ಕನುಸಾರವಾಗಿ ಹೇಳಿ ಹೇಳಿ ಬಿಟ್ಟು ಬಿಟ್ಟರೆ ಹೇಳಿ ಬಿಟ್ಟು ಬಿಟ್ಟರೆ ಮರೆತೇ ಹೋಗುತ್ತದೆ. ಮರೆತೇ ಹೋಗುತ್ತದೆ. ಅದೇ ಪರಮಾತ್ಮನ ನಾಮವನ್ನು ಚಿಂತನಾತ್ಮಕವಾದ ಪರಮಾತ್ಮನ ನಾಮವನ್ನು ಯಾವಾಗ ನಮಗಾಗುತ್ತದೋ ನಮ್ಮ ಅನುಕೂಲಕ್ಕನುಸಾರವಾಗಿ ಹೇಳಿ ಬಿಟ್ಟು ಬಿಟ್ಟರೆ ಅದು ಮರೆತು ಹೋಗುತ್ತದೆ. ಆದರೆ ಅದೇ ಪರಮಾತ್ಮನ ನಾಮವನ್ನು ಮಂಥನ ಮಾಡುವ ಹಾಗೆ ತನ್ನಲ್ಲಿ ಭಕ್ತಿ ಎಂಬ ಕಡಗೋಲನ್ನು ಹಾಕಿ ಕಡೆದಾಗ ಅದೇ ಚಿಂತನ ಸ್ವರೂಪವು ಸ್ಮರಣೆಯಾಗಿ ಪರಿಣಮಿಸುತ್ತದೆ. ಉದಾಹರಣೆ ಸೀತೆ ಅಂತಾನೆ ಎಕ್ಸ್ಪ್ಲನೇಷನ್ ಉದಾಹರಣೆ ತಗೊಂಡಿದ್ದು. ಉದಾಹರಣೆ ಸೀತಾ. ಸ್ಮರಣ ಭಕ್ತಿಯಲ್ಲಿ ಉದಾಹರಣೆ ನಾವು ತಗೊಂಡಿದ್ದು ಸೀತೆ. ನಮ್ಮ ಅನುಕೂಲಕ್ಕೆ ಅನುಸಾರವಾಗಿ ನಾವೇನಾದ್ರೂ ಒಂದು ನಾಮಸ್ಮರಣೆ ಮಾಡ್ತೀವಿ ಅಂದ್ರೆ ಏನರ್ಥ? ನನಗೇನೋ ಇದು ಬೇಕು, ಯಾವುದೋ ಒಂದು ಕಾರ್ಯ ನಿಮಿತ್ತವಾಗಿ ಆಗ್ಬೇಕು, ಅಥವಾ ತಾತ್ಕಾಲಿಕವಾಗಿ ಇದು ಯಾವುದಕ್ಕೋ ಒಂದಕ್ಕೆ ನನಗೆ ಸೊಲ್ಯೂಷನ್ ಸಿಗ್ಬೇಕು. ಅವಾಗ ನಾನು ಪರಮಾತ್ಮನನ್ನ ಸ್ಮರಿಸ್ತೀನಿ ಅನ್ನೋ ತರ ಆಗೋಗುತ್ತೆ. ಒಪ್ಕೋತೀರಾ? ಆ ತರ ಅಲ್ಲ. ಅನವರತವೂ ನಾನು ನಿನ್ನನ್ನ ಮರೆಯಕ್ಕೆ ಸಾಧ್ಯವಿಲ್ಲ ಅನ್ನೋ ಮಟ್ಟಕ್ಕೆ ಅದು ನಮ್ಮ ಚಿಂತನೆ ಮಂಥನವಾಗಿ ಕಡೆಯಲ್ಪಡಬೇಕು. ಭಕ್ತಿಯನ್ನು ಕಡಗೋಲನ್ನ ಯಾವಾಗ ನೀವು ನಿಮ್ಮ ಆಲೋಚನೆಗಳಲ್ಲಿ ಸಿಂಪಡಿಸ್ತೀರೋ ಆವಾಗ ಪರಮಾತ್ಮನನ್ನ ಮರೆಯಕ್ಕಾಗತ್ತಾ? ಯಾವುದೋ ಒಂದು ನೆಪ ಮಾತ್ರದಲ್ಲಿ ಸೋಮವಾರ ಬೆಳಿಗ್ಗೆ 5 ರಿಂದ 7 ಗಂಟೆವರೆಗೂ ಭಾಗವತ ಕ್ಲಾಸ್ ತಗೋತಾ ಇದ್ದೀರಾ, ಒಪ್ಕೋತೀನಿ. ಹಾಗಾದ್ರೆ ಬಾಕಿ ದಿನಗಳಲ್ಲಿ ಭಾಗವತಕ್ಕೂ ನಿಮಗೂ ಸಂಬಂಧವಿಲ್ವಾ? ಯಾವುದೋ ಒಂದು ನೆಪ ಮಾತ್ರ, ಎಲ್ಲೋ ಪಾದುಕಾ ಸಹಸ್ರ ಪಾರಾಯಣ, ದಿವ್ಯ ಪ್ರಬಂಧ ಪಾರಾಯಣ, ಯಾವುದೋ ಒಂದು ನಾರಾಯಣೀಯಂ ಪಾರಾಯಣ ಹೋಗ್ತೀರಾ, ಮಾಡ್ತೀರಾ, ಎಲ್ಲ ಒಪ್ಕೋತೀನಿ. ಆದ್ರೆ ನಿಮ್ಮ ಜನಜನಿತವಾದ ಜೀವನದಲ್ಲಿ ನಾರಾಯಣೀಯಂ ಹಾಸು ಹೊಕ್ಕಿಲ್ವಾ? ದಿವ್ಯ ಪ್ರಬಂಧ ನಿಮಗೆ ನಿಮ್ಮ ಜನಜನಿತವಾದ ಜೀವನದಲ್ಲಿ ಅದು ಹಾಸು ಹೊಕ್ಕಿಲ್ವಾ? ಭಗವದ್ಗೀತೆ, ಭಾಗವತ, ರಾಮಾಯಣ ಎಲ್ಲ ಕೈಯಾಳೋ ಸಮಯದಲ್ಲಿ ಅದಕ್ಕೊಂದು ನಿರ್ದಿಷ್ಟವಾದ ಸಮಯ. ಈ ಸಮಯದಲ್ಲಿ ನಾ ಕೈಯಾಳ್ತೀನಿ, ಈ ಟೈಮಲ್ಲಿ ನಾ ಅದನ್ನ ಪ್ರಕ್ರಿಯೆಯನ್ನ ತೋರಿಸ್ತೀನಿ. ಉಪಾಸನಾ ಮಾರ್ಗದಲ್ಲಿ ನೋಟ್ಸ್ ಬರ್ಕೊಳ್ಳೋದು, ಎಕ್ಸ್ಪ್ಲನೇಷನ್ ಕೇಳಿಸ್ಕೊಳ್ಳೋದು, ಅಥವಾ ನೀವೇ ಇನ್ನೊಬ್ರಿಗೆ ಹೇಳ್ಕೊಡೋದು ಏನೋ ಮಾಡ್ತೀರಾ. ಆದ್ರೆ ಅದ್ ಇಲ್ದೇ ಇರೋ ಸಮಯದಲ್ಲಿ ಹಾಗಾದ್ರೆ ಮಂಗಳವಾರ ಇವತ್ತು ನನಗೆ ಭಾಗವತ ಕ್ಲಾಸ್ ಇಲ್ಲ, ಹಾಗಾಗಿ ನಾನ್ ಭಾಗವತ ಕ್ಲಾಸ್ ಅವನಲ್ಲ ಅಂತೀರಾ? ಭಾಗವತ ಅನ್ನೋದು ನಿಮಗ್ ಗೊತ್ತಿಲ್ದೇನೆ ನಿಮ್ಮಲ್ಲಿ ಹಾಸುಹೊಕ್ಕಾಗಿ ನೀವೇ ಭಾಗವತರು ಆಗಿರ್ತೀರಾ. It is not how much I seek from the class. It is not how much I teach in the class. It is how I walk through Bhagavatam. I walk through the life of Ramayanam. I walk through the life of Bhagavad Gita. என்னைக்கோ கண்ணன் சொன்னானா? கண்டவன் யாரு? கண்ணன் ஏதோ சொன்னான், அர்ஜுனன் ஏதோ கேட்டுண்டான்.
கேட்ட அர்ஜுனனே கடைசியில் டிக்ளேர் பண்ணது என்ன? கண்ணா, நீ என்ன சொன்னியோ ஒண்ணுமே எனக்கு புரியல இப்போ. ಎವ್ರಿಥಿಂಗ್ ವೇಸ್ಟ್, ಎಲ್ಲ ನೀರಲ್ಲಿ ಹೋಮ ಮಾಡೋ ತರ ಏನು ಪ್ರಯೋಜನವಾಗ್ಲಿಲ್ಲ. அப்பேற்பட்ட கண்ணன் சொன்ன கீதாசாராமிருத்தியே அர்ஜுனன் இந்த மாதிரி இந்த அளவுக்கு சொன்னான். ಆದ್ರೆ ಇವತ್ತಿನವರೆಗೂ ಇವತ್ತಿನ ಪರ್ಯಂತ ಉಷಾ ಅಕ್ಕ ಮೊಮ್ಮಕ್ಕಳ ಪರ್ಯಂತ, ವಿಜಯ ರಾಘವನ್ ಮಾಮ ಮೊಮ್ಮಕ್ಕಳ ಪರ್ಯಂತ, ಸುಜಾತಾ ಮಾಮಿ ಮೊಮ್ಮಗಳ ಪರ್ಯಂತ, ಶೈಲಾ ಮಾಮಿ ಮೊಮ್ಮಕ್ಕಳ ಪರ್ಯಂತ ನೀವು ಆ ಭಗವದ್ಗೀತೆಯನ್ನ ನಡೆಸ್ಕೊಂಡು ಬಂದು ಮಕ್ಕಳಿಗೂ ನಾಳೆ ದಿನ ಹೇಳ್ಕೊಡ್ತೀರ, ಮೊಮ್ಮಕ್ಕಳಿಗೂ ಹೇಳ್ಕೊಡ್ತೀರ. ಯಾವ ನಂಬಿಕೆ? ಅಲ್ಲಿ ಪುಸ್ತಕದಲ್ಲಿ ಭಗವದ್ಗೀತೆ ಯಾವ್ಯಾವ ಕಾಂಡ ಪರ್ವಗಳಿದೆ ನಮಗ್ ಮುಖ್ಯ ಅಲ್ಲ. ಭಾಗವತದಲ್ಲಿ ಯಾವ್ಯಾವ ಸ್ಕಂದಗಳು ಚಾಪ್ಟರ್ಗಳಿದೆ ನಮಗ್ ಮುಖ್ಯ ಅಲ್ಲ. ನಾನು ಎಷ್ಟು ಮಾತ್ರ how much I have been following in my day-to-day life. That is very important. That made me an authenticity and also a guarantee that yes, there was a character called Krishna, or it was there or not, what Vyasa says through Krishna. There was a character called Rama, but what Valmiki says through Rama. அல்வா? சில பேருடைய ஜீவனம் எப்படி இருக்குன்னா, அவர் நடவாடோதே ಭಗವದ್ಗೀತೆ, அவர் ನಡೆಯೋದೇ ಭಾಗವತ. ಒಪ್ಕೋತೀರಾ? ಒಪ್ಕೋತೀರಾ? ಸುಜಾತಾ ಮಾಮಿ ಮನೆಯಲ್ಲಿ ಸುಜಾತಾ ಮಾಮಿ ಎಲ್ಲ ಕಲಿತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಆದ್ರೆ ಅವ್ರ ಯಜಮಾನ್ರು ನಿಮಗಿಂತ ಜಾಸ್ತಿ ಭಾಗವತವನ್ನ ಪಾಲಿಸ್ತಾ ಇದ್ದಾರೆ. ಒಪ್ಕೋತೀರಾ? ಉಷಾ ಅಕ್ಕ ನಿಮ್ ಮನೆಯಲ್ಲಿ ನೀವು ಕಲಿತಾ ಇದ್ದೀರಾ, ಮಾಡ್ತಾ ಇದ್ದೀರಾ, ಎಲ್ಲ ಸರಿ. ಆದ್ರೆ ಭಾವ ಇದ್ದಾಗ ಭಾವ ವಾಸ್ ಮೋರ್ ಭಾಗವತೀಯ ದ್ಯಾನ್ ಯು. ಒಪ್ಕೋತೀರಾ? ನಮ್ಮನೇಲಿ ನಾನು ಟೀಚ್ ಮಾಡ್ತೀನಿ ಅಷ್ಟೇನೆ. ಆದ್ರೆ ನನಗಿಂತ ಹೆಚ್ಚು ನಮ್ಮನೇಲಿ ನಾವು ಫಾಲೋ ಮಾಡೋದು, ನಮ್ಮ ತಂದೆ ನೋಡಿದ್ರೆ ನಾಸ್ತಿಕವಾದಿ ತರ ಇದ್ದಾರೆ. ಪೂಜಾ ರೂಮ್ ಹೆಂಗನ್ನ ನಾಂದ ದಿಶೆಯೇ ಕಾಟೋಣ, ಇದು இந்த ಸೈಡ್ ಇರ್ಕ ವಾಪ ಅಂತ. ಆದ್ರೆ he is more into ಭಗವದ್ಗೀತಾ because he know how to implement that directly. ವಿಜಯ ರಾಘವನ್ ಮಾಮ, ನಿಮ್ಗೆ ಗೊತ್ತಿಲ್ದೇನೆ ಒಂದಿಷ್ಟು ಪ್ರಿನ್ಸಿಪಲ್ಸ್ ನಿಮ್ ಜೀವನದಲ್ಲಿ ಹಳೆ ಕಾಲದಿಂದ ಬಂದಿರೋದ್ರಿಂದ you cannot live Bhagavata or Bhagavad Gita so easily in your life. Your path is following it. ராகவண்ண மாமு பள்ளியில் இருந்துகண்டு வரத்ன பிரின்சிபல் அவளுக்கு தெரியும், அப்படி கொடு அப்படி ஓது అని. ರಂಗನಾಯಕಿ ಮಾಮಿ ಏನತ್ರ ಕಲ್ಕಾಣಿಕ್ರ ಭಾಗವತು, ಆனா ಅವ ನಡಕಾಣಿಕ್ರ ಭಾಗವತ. ಒಪ್ಕೇರಿಗಳಾ? ರಂಗನಾಯಕಿ ಮಾಮಿ ಎಲ್ಲ ನಿಮ್ಮ ನನಗ್ ಗೊತ್ತಿರೋರು ನೀವೆಲ್ಲ ಪರ್ಸನಲ್ ಆಗಿ, ಹಂಗಾಗಿ ನಾನು ನಿಮ್ಮ ಬಗ್ಗೆ ಹೇಳ್ಬಲ್ಲೆ. ಅದೇ ರೀತಿ ಶೈಲಾ ಮಾಮಿ ಮನೆ, ಪ್ರೇಮಾ ಮಾಮಿ ಮನೆ, ಸ್ಮಿತಾ ಮನೆಯಲ್ಲಿ ನಿಮ್ಮ ಮನೆಗಳಲ್ಲಿ ದೊಡ್ಡವರುಗಳನ್ನ, ನೀವು ದೊಡ್ಡವರು ಅಂದ್ರೆ ಈ ವಯಸ್ಸಲ್ಲೂ ತುಂಬಾ ಅಂತರ ಇರ್ಬೇಕಿಲ್ಲ, ಯಾರೋ whom you can have the trust, ಅವ್ರ ಮೇಲೆ ನಂಬಿಕೆ ಅನ್ನೋದು ಯಾರ ಮೇಲಿದೆಯೋ ಅವರನ್ನ ನೀವು ನೋಡಿ, ಗಮನಿಸಿ ನೋಡಿ, ಅವಾಗ ಗೊತ್ತಾಗತ್ತೆ ಅವರೇ ಭಾಗವತೀಯರು ಆಗಿರ್ತಾರೆ, ಅವರೇ ಭಗವದ್ಗೀತೆಯ ನಡೆದಾಡುವ ಭಗವದ್ಗೀತೆ ಆಗಿರ್ತಾರೆ. ನಮ್ಮಲ್ಲೇ ಇದ್ದಾರೆ ತುಂಬಾ, ಏನ್ ಯಾರ್ದೋ ಕಣ್ಣು ಕಾಣದೇ ಇರೋ ಎಕ್ಸಾಂಪಲ್ ನ ನೀವು ತಗೊಳ್ಳೋದು ಬೇಕಿಲ್ಲ. ಬೇಕಾ? ಭಾನುಮತಿ ಮ್ಯಾಮ್ ಅಂತ ಸೀನಿಯರ್ ಮೋಸ್ಟ್ ಡಾನ್ಸ್ ಟೀಚರ್, ಅವರು ನಮ್ ಸರ್ಗೆಲ್ಲ ಮುಂಚೆ ಅವರೇ ಹೇಳ್ಕೊಟ್ಟಿದ್ದು. ಸೊ ಅವರು ಈಗ ಕಾಲವಾಗೋದ್ರು, 3 ವರ್ಷ ಆಯ್ತು. ಅವರು ನನಗೆ ಎಕ್ಸಾಮಿನರ್ ಆಗೆಲ್ಲ ಬಂದಿದ್ರು MA ನಲ್ಲಿ. ನಂತರ ನಮ್ ತಾಯಿ ಒಂದ್ಸಲ ಮೀಟ್ ಮಾಡಿದಾಗ, ನೀವೆಲ್ಲಾರು ಡಾನ್ಸರ್ಸೇ ನಿಮ್ ಜೀವನದಲ್ಲಿ, ಓನ್ಲಿ ಥಿಂಗ್ ನಮಗೊಂದ್ ಸ್ಟೇಜ್ ಅಂತ ಎಲ್ಲಾರು ಕ್ರಿಯೇಟ್ ಮಾಡ್ಕೊಟ್ಟಿರೋದ್ರಿಂದ ನಮ್ಮ ಟ್ಯಾಲೆಂಟು ಹೊರಗಡೆ ಶೋಭಿಸ್ತಾ ಇದೆ. ಆದ್ರೆ ಒಂದು ಗೃಹಿಣಿಯಾಗಿ ಮನೆಯನ್ನ ಪಾಲಿಸೋದು, ದಟ್ ಇಸ್ ಮೋರ್ ದ್ಯಾನ್ ಅ ಡಾನ್ಸರ್. ನಾವಿಲ್ಲಿ ಅರವಂಡಿ ಹಾಕಿ, ಚೌಕಾತ್ರಿ ಭಂಗಿ ಎಲ್ಲ ಹಾಕಿ ಒಂದು ಡ್ಯಾನ್ಸ್ ನ ಮಾಡ್ತೀವಿ. ನಿಮ್ಮ ಜೀವನದಲ್ಲಿ ನೀವು ಒಂದು ಮನೆಯನ್ನ ಪಾಲಿಸ್ಬೇಕಾದ್ರೆ ಚೌಕಾತ್ರಿ ಭಂಗಿನ ಒಂದೊಂದ್ಸಲ ತಲೆ ಕೆಳಕಾಗದು ನಿಲ್ಬೇಕು, ಅದನ್ನು ಮಾಡಿರ್ತೀರಾ ನೀವು. ನಿಲ್ಬೇಕಾ ಬೇಡವಾ? ಸಂಸಾರ ನಿಭಾಯಿಸ್ಬೇಕು ಅಂದ್ರೆ ಚೌಕಾತ್ರಿ ಭಂಗಿ ಇದ್ರೆ ಸಾಲದು, ಅರಮಂಡಿ ಇದ್ರೆ ಸಾಲದು, ಒಂದೊಂದ್ಸಲ
ನಿಮ್ಮನ್ನೇ ನೀವು ಬಗ್ಗಿಸ್ಕೋಬೇಕು, ಒಂದೊಂದ್ಸಲ ನಿಮ್ಮನ್ನೇ ನೀವು ತಲೆ ಕೆಳಕಾಗೂ ನಿಲ್ಲಿಸ್ಕೋಬೇಕು. அந்த அளவுக்கு even you people are dancers, but God has given equal talent to everybody, not that we are talented. ನಮ್ಮನ್ನ ಆರ್ಟಿಸ್ಟ್ ತರ ಗುರ್ತಿಸ್ತೀರಾ? ನಿಮ್ಮ ಜೀವನದಲ್ಲಿ ಒಬ್ರೊಬ್ರು ನೀವು ಆರ್ಟಿಸ್ಟ್ ಆಗಿದ್ದೀರಾ. ಅವಾಗ ಅವ್ರು ಹೇಳಿದ್ದು ತುಂಬಾ ಅಕ್ಷರಶಃ ನಿಜ ಅಲ್ವಾ? ಇದಕ್ಕೊಂದು ಸ್ಟೇಜ್ ಇದೆ. ನಮ್ ಲೈಫೇ ನಮಗ್ ಸ್ಟೇಜ್ ಆಗಿದೆ ಅಷ್ಟೇ. ಈ ಲೈಫ್ ಅನ್ನೋ ಸ್ಟೇಜ್ ನ ಯಾರು ಗಮನಿಸಲ್ಲ. ಆದ್ರೆ ಡ್ಯಾನ್ಸರ್ ಇರೋ ಸ್ಟೇಜ್ ನ ಎಲ್ಲಾರು ಗಮನಿಸಿ ಕೈ ತಟ್ತಾರೆ. ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಯು ಅಂಡ್ ಅಸ್. ನಮ್ದು ಎಕ್ಸ್ಟೆಂಡೆಡ್ ವರ್ಷನ್ ಅಲ್ಲ, ನಿಮ್ದು ಎಕ್ಸ್ಟೆಂಡೆಡ್ ವರ್ಷನ್, ನಮ್ದು ತಾತ್ಕಾಲಿಕ ವರ್ಷನ್ ಅಷ್ಟೇ ಅಂತ ಅವ್ರು ಹೇಳುದು. ವೆರಿ ಟ್ರೂ. ಇದನ್ನೇ ಸ್ಮರಣೆ ಅನ್ನೋದು. ಭಾಗವತವನ್ನ ಕಲಿಯೋದು ಬೇರೆ, ಜೀವನದಲ್ಲಿ ಇಂಪ್ಲೈ ಮಾಡ್ಕೊಳ್ಳೋದು ಬೇರೆ. ನಾನು ಯಾವಾಗ್ಲೂ ಹೇಳ್ತೀನಿ, ನಾನು ಎಷ್ಟೇ ಟೀಚ್ ಮಾಡಿದ್ರು, ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡಿದೀನಿ ಭಾಗವತವನ್ನ ಅಂದ್ರು, ನಿಮ್ ಲೆವೆಲ್ಗೆ ನನಗಾಗತ್ತಾ ಶೈಲಾವಾಮಿ? ಬಿಕಾಸ್ ನಿಮ್ಮ ಲೈಫಿನ ಎಕ್ಸ್ಪೀರಿಯನ್ಸೇ ನಿಮಗೆ ಒಂದಷ್ಟು ಎಲ್ಲ ತಂದು ಕೊಟ್ಟಿರುತ್ತೆ. ಏನೇ ಆದ್ರೂ ನಿಮ್ಮ ವಯಸ್ಸು ನನಗ್ ಬರುತ್ತಾ? ನನ್ನ ವಯಸ್ಸಿಗೆ ಎಷ್ಟು ಬೇಕೋ ವಿವೇಕ, ಎಷ್ಟು ಮೆಚೂರಿಟಿ ಬೇಕೋ ಅಷ್ಟೇ. ಆಮೇಲೆ ಚಂಗ್ಳು ಹೊಡೆಯೋದೆ. ಒಪ್ಕೋತೀರಾ? ಆ ಮೆಚೂರ್ಡ್ ಮೈಂಡ್ ಬರಕ್ ಸಾಧ್ಯವಾ ಈಗ್ಲೇ ನನಗೆ? ವಿಜಯರಾಘವನ್ ಮಾಮ, ನಿಮ್ಮ ಮೆಚೂರ್ಡ್ ಮೈಂಡ್ ನಮಗ್ ಬರಕ್ ಸಾಧ್ಯವಾ ಈಗ್ಲೇ? ಐ ಮೈಟ್ ಟೀಚ್ ದ ಪ್ರೋಸೆಸ್ ಆಫ್ ಭಾಗವತಂ, ಕಾನ್ಸಿಕ್ವೆನ್ಸಸ್ ಆಫ್ ದ ಚಾಪ್ಟರ್ಸ್, ಸಿಲೆಬಸ್ ನ ಕವರ್ ಮಾಡ್ಬೋದು, ಇದೆಲ್ಲ ನಾ ಮಾಡಬಹುದು. ಎಕ್ಸ್ಪೀರಿಯನ್ಸ್ ಕೌಂಟ್ಸ್ ಅ ಲಾಟ್. ಮಾಮನ ಲೆವೆಲ್, ಮಾಮನ ಒಂದು ವಯಸ್ಸಿಗೆ ನನಗ್ ಬರೋ ಹೊತ್ತಿಗೆ ದೇವ್ರು ಚೆನ್ನಾಗಿಟ್ಟಿದ್ದು ಮಾಮನೂ ಇದ್ರೆ ಮಾಮಗೂ ಅಷ್ಟು ವಯಸ್ಸಾಗಿರುತ್ತಲ್ಲ ಮತ್ತೆ. ಸೊ ನೆವರ್ ಐ ಕ್ಯಾನ್ ಬೀಟ್ somebody's experience who are elder than me. ಒಪ್ಕೋತೀರಾ? ಸೊ ನಿಮ್ಮ ಒಂದು ಲೈಫ್ ಕೊಡೋ ಎಕ್ಸ್ಪೀರಿಯನ್ಸ್ ನ ನಾನು ಯಾವತ್ತೂ ಕ್ರಾಸ್ ಮಾಡಕ್ಕಾಗಲ್ಲ. ನಿಮ್ ವಯಸ್ಸು ನಾ ಬರೋ ಹೊತ್ತಿಗೆ ನನಗಿಂತ ಅಷ್ಟು ವಯಸ್ಸು ನೀವು ಮುಂದಕ್ಕೆ ಹೋಗಿರ್ತೀರಲ್ವಾ ಅಲ್ವಾ? கத்துக்கமா இட்டு பெரியவானாலும் எல்லார் முனையும் என்ன வயிறா எங்கட அம்மனுக்கு ஆம்படியாவன் மேலும் இப்படி வைரேயம்மா வச்சு ரூடியாயிட்டுக்குதாவே வையுலானாலே எனக்கு எத்துக்கும் எங்கட அம்மா நார்மல் இல்ல இன்னைக்கு எத்துதோ ஆயிப்போச்சு. அவ வಜ್ಜಿ 2 பேருக்கும் ಲಟಾಪಟಿ ಈ ಅದ ತರ ಇದೆ. ಜೋರ ಟಂಡರ್ ಶವರ್ ಎಲ್ಲ ಆಗಿ ಆಮೇಲೆ ಶಾಂತ ಆಗುತ್ತೆ ನೋಡಿ ವಾತಾವರಣ. ಆ ತರ ಮಳೆ ಎಲ್ಲ ಬಂದು ಮಿಂಚು ಗುಡುಗು ಎಲ್ಲ ಹಾಕಿ ಸಿಡ್ಲೆಲ್ಲ ಹಾಕಿ ಕೊನೆಗೆ ಶಾಂತವಾಗ್ಬೇಕು. ಅವಾಗ್ಲೇ ನಾವಿಬ್ರು ನಾರ್ಮಲ್ ಅಂತ ನಮ್ಮ ಮನೇಲಿ. ನಾವಿಬ್ರು ಮೌನವಾಗಿದ್ರೆ ನಮ್ಮ ಅಪ್ಪನಿಗೆ ಡೌಟು, ಏನಾಯ್ತೆ என்னடா ஆச்சு, எனக்கு உடம்புக்கு முடியலையா ಅಂತ ನಮ್ ತಂದೆನೇ 100 ಸಲ ಕೇಳ್ತಾರೆ. ಜಗಳ ಆಗ್ತಾ ಇಲ್ವಲ್ಲ ಅದಕ್ಕೆ. ಸೊ ಆ ತರ ಟಂಡರ್ ಶವರ್ ಎಲ್ಲ ಆಗ್ಬೇಕು. ಒಂದಿನ ಕೇಳ್ದೆ, ಇಷ್ಟು ದೊಡ್ಡವನಾದ್ರೂ ಎಲ್ರ ಮುಂದೆನೂ ನೀನ್ ನಿಲ್ಲಿಸ್ಕೊಂಡ ನನ್ ಬೈತೀಯ, ನನ್ ಹೆಂಡತಿ ಮುನ್ನೆನೆ ಹೊಡಿತೀಯ ನೀನನ್ನ? ಹೊಡೆಯಕ್ಕೂ ಹೊಡಿತಾರೆ. ಇವಪ್ಪ ಕೈ ನೋವು ಅವ್ರಿಗೆ, ಪಟ್ಟಂತ 4 ಹಾಕಿದ್ರೆ ಅವ್ರಿಗೆ ಕೈ ಉಳುಕುತ್ತೆ. ಅದಕ್ಕೆ ಅದೊಂದು ಅವಾಯ್ಡ್ ಮಾಡಿದ್ದಾರೆ. ಅಲ್ಲಿಗೂ ಬೀಳತ್ತು ಒಂದೊಂದ್ಸಲ. ಬಿಡಲ್ಲ ನಮ್ ತಾಯಿ ಏನು. ಸರಿ ಅಂದ್ರೆ நீ எத்தனை பேரையும் நானாலும் எனக்கு சிரிவு தானே. நீ தொட்டில் உன்னை போட்டப்போ உனக்கும் எனக்கும் எத்தனை ಅಂತರ ವಯಸ್ಸಿಂತ ಅಂದೇ ಅಂತರದ ವಯಸ್ಸು ಇಕ್ಕಿರ್ತಾನೆ. ಅನ್ನಕ್ ನೀ ಎನಕಾಟ್ಲು ಬೆರಿಯುವ ಆಯ್ಕ್ರ ಚೊಲ್ಲಿ ಅಂದ್ರು ನಮ್ಮಮ್ಮ. ಹೌದಲ್ವಾ ಅನ್ಕೊಂಡೆ. ಮತ್ತೆ ಮುಚ್ಕೊಂಡಿರು, ನಾ ಹೇಳಿದ್ ಕೇಳು. ತಾಯಿ ಅನ್ನೋ ಮರ್ಯಾದೆ ಇದ್ರೆ ಎದುರು ಮಾತಾಡ್ಬೇಡ. ಫಸ್ಟ್ ನಾನೇ ತಪ್ಪಿರ್ಬೋದು, ನಾನು ಇಲ್ಲ ಅನ್ನಲ್ಲ. ನನಗ್ ಸಿಟ್ಟು ಬಂದಾಗ ನೀ ಎದುರು ಮಾತಾಡಿದ್ರೆ ನಿನಗೆ ನಾನು ಮಣಿಯಕ್ಕಾಗಲ್ಲ. ಅವಾಗ ಏನಾಗತ್ತೆ, ನನ್ನಲ್ಲೂ ಅಹಂಕಾರ ತಲೆದೂರಿ ಇರ್ಬೋದು, ನಾನಿಲ್ಲ ಅನ್ನಲ್ಲ. ನಾನೇ ತಪ್ಪಿರ್ಬಹುದು, ನಾನಿಲ್ಲ ಅನ್ನಲ್ಲ. ಆದ್ರೆ ವಾದಿಗೆ ಪ್ರತಿವಾದಿ ಆಗೋದ್ರೆ ಅದು ನಿಲ್ಲಲ್ಲ. ಇದರ್ ಸೈಡ್ ಇಟ್ ಹ್ಯಾಸ್ ಟು ಗೆಟ್ ಕಾಂಪ್ರಮೈಸ್ಡ್. ಒಂದು 4 ವಿಚಾರಕ್ಕೆ ನಾನ್ ಮೌನಿಯಾಗಿರ್ತೀನಿ. ನನ್ನ ವಯಸ್ಸಿಗೆ ನೀ ಮರ್ಯಾದೆ ಕೊಟ್ಟು ಇನ್ನೊಂದ್ 4 ವಿಚಾರಕ್ಕೆ ನೀನ್ ಮೌನಿ ಆಗಿರೋ. ಅವಾಗ ನೋಡು ಒಂದ್ ಸ್ವಲ್ಪ ಜಗಳ ಇಲ್ವೇ ಇಲ್ಲ ಲೈಫು. ಸಾಯೋವರೆಗೂ ಜಗಳ ಇರೋದೇ. ನನ್ನ ಹತ್ರ ಇಲ್ಲ ಅಂದ್ರೆ ಇನ್ಯಾರೋ ಹತ್ರ ಅಷ್ಟೇನೆ. ಆದ್ರೆ ಆ ಜಗಳದಲ್ಲಿ ಒಂಥರ ಸ್ಮೂತ್ ವೇ ಆಫ್ ಜಗಳ ಆಗುತ್ತೆ ಅಷ್ಟೇನೆ.
ಸೊ 4ಕ್ಕೆ ನಾನ್ ಕಾಂಪ್ರಮೈಸ್ ಮಾಡ್ಕೊಂಡಿರ್ತೀನಿ, ಇನ್ 4ಕ್ಕೆ ನೀನ್ ಕಾಂಪ್ರಮೈಸ್ ಮಾಡ್ಕೊ. ಇದೊಂದ್ ತಲೆಯಲ್ಲಿ ಇಟ್ಕೊ. ನೀನ್ ಎಷ್ಟೇ ದೊಡ್ಡವನಾದ್ರೂ ನನಗ್ ನೀನ್ ಚಿಕ್ಕವನೇ, ನನಗ್ ನೀನ್ ಮಗಾನೆ. ನಿನ್ನ ನನ್ನ ಮಧ್ಯದಲ್ಲಿ ಇಷ್ಟೇ ಅಂತರದ ವಯಸ್ಸೇ ಯಾವಾಗ್ಲೂ ಇರೋದು. அப்படியாகி ஆம்படிய வந்தா இன்னொத்த வந்தா எனக்கு வயசாச்சு என் முன்னே அதெல்லாம் நடக்கல. 4 வைக்கணும்னா வைக்காணிக்கிறேன், 2 ரேகோடோன்னா ரேகாணிக்கிறேன். ನಾನ್ ಕೊಂಚ ವಿಚಾರದಲ್ಲಿ ಕಾಂಪ್ರಮೈಸ್ ಆದ್ರೆ ನೀ ಕೊಂಚ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ ಅಷ್ಟೇ. ಆ ಜಗಳ ಆಡೋದು ಆಡೇ ಆಡ್ತೀವಿ, ಅದನ್ನ ಒಂದ್ ಸ್ವಲ್ಪ ಕನ್ಸ್ಟ್ರಕ್ಟಿವ್ ಜಗಳ ಆಗ್ಬಿಟ್ಟು ಬೇಗ ಮುಗಿಸ್ಕೊಳ್ಳೋಣ ಅಷ್ಟೇನೆ. நம்ம ஜகளம் ஆடாது இக்கக்கே ஆடலையா அப்படியானா எனக்கு இக்கக்காரல ஆடி முகிச்சுಕೊಂಡು புதிய ஜಗಳத்துக்கு ரெடி ஆயிடுறோம். ಅಂದ್ರು ನಮ್ಮಮ್ಮ. எனக்கತ್ತು ಇಕ್ಕಕ್ಕಾರಲ್ಲ, ಹಳೆ ಜಗಳತ ಹುಟ್ಟುಡ್ರಮ್ಮ, புதுசுக்கு ரெடி ಆಗಿ ಉಕ್ಕರಮ್ಮ. ಅಂದ್ರೆ ಏನ್ ಅರ್ಥ? ರಬ್ಬಿಂಗ್ ಬಿಟ್ವೀನ್ 2 ಪರ್ಸನ್ ಇರ್ಲಿ, ರಬ್ಬಿಂಗ್ ವಿದಿನ್ ಅಸ್ ಇದ್ದೆ ಗೊತ್ತಾ. ನಮ್ಮೊಳಗಡೆ ನಾವು ಜಗಳ ಆಡ್ಕೋತೀವಿ. ಬಾಡಿ ಹೇಳ್ದಂಗ್ ಮೈಂಡ್ ಕೇಳಲ್ಲ, ಮೈಂಡ್ ಹೇಳ್ದಂಗ್ ಬಾಡಿ ಕೇಳಲ್ಲ. ವರ್ತಿಸುತ್ತಾ ಬಾಡಿಗೆ ಅದರ ಮೆಮೊರಿನೇ ಬೇರೆ, ಮೈಂಡ್ ಮೆಮೊರಿನೇ ಬೇರೆ. ಬಾಡಿನಲ್ಲಿ ಒಂದು ಸಣ್ಣ ಗುಂಡೂಶಿ ಜಾಸ್ತಿ ಎಕ್ಸ್ಟ್ರಾ ಇದ್ರು ಅದು ಅದನ್ನ ಇರ್ಗುಡ್ಸಲ್ಲ. ಎಷ್ಟೋ ಜನ ಎಲ್ಲ முடியெல்ல கொட்டி போச்சு, ரொம்ப வயசாயிடுத்து, முடியெல்லாம் போயிடுத்து. அந்த முடி அந்த பாடிக்கு தேவையில்லை, அது விட்டுடு, அது வைக்காது, நிக்க வைக்காதது அல்வா. உனக்கு வயசா இருக்கு, இந்த முடியோட நீ அந்த முடிய கிளீன் பண்ணிண்டா போரும், ಅದಕ್ಕೆ உனக்கு ಶಕ್ತಿ ಇಲ್ಲ, போரும் அந்த முடி ಅಂತ ಅದು போறது. அது ಬೇಕು ಅಂದ್ರೂ ನಿಮ್ಗೆ அது சிகல. பல்லெல்லாம் ஒந்து போச்சு, இனி எவ்வளவு சாப்பிட முடியும்? உன் வாழ்க்கையில இவ்வளவு சாப்பிட்டே இல்லையா பல் வச்சுண்டு அழகா ருச்சியா, இனி நிறைய சாப்பிட எக்ஸ்பெக்ட் பண்ணாது. how much is possible ಅಷ್ಟು ದುಡ್ದಾಯ್ತು ಹಲ್ಲು, now it is going to retire. ಏನಿ ಒಂದ್ ಎಕ್ಸ್ಟ್ರಾ ಸೆಲ್ಲನ್ನು ಬಾಡಿ ಇದ್ರಲ್ಲಿ ಇಟ್ಕೊಳತ್ತಾ? ತನ್ನಲ್ಲಿ ಬಿಟ್ಕೊಟ್ಬಿಡತ್ತೆ, ಇಮ್ಮಿಡಿಯೇಟ್ ಆಗಿ ಬಿಟ್ಕೊಡುತ್ತೆ. ಆದ್ರೆ ಮೈಂಡ್ ಅದಕ್ಕೆ ವ್ಯತಿರಿಕ್ತ, ಯಾವ್ದನ್ನೂ ಬಿಟ್ಕೊಡಕ್ಕೆ ರೆಡಿ ಇಲ್ಲ ಅಲ್ವಾ. ರೆಡಿ ಇದೆಯಾ? 60 ವಯಸ್ಸು ಪ್ರೇಮ ಮಾಮಿ, 16 ವಯಸ್ಸು ಜಿಂಕೆ ತರ ಈಗ್ಲೂ ಊರು ಹೋಗ್ಬೇಕು ಅಂತ ಆಸೆ. ಆದ್ರೆ ಬಾಡಿ ಪರ್ಮಿಟ್ ಮಾಡುತ್ತಾ ಪ್ರೇಮ ಮಾಮಿ? மனசு என்னமா பர்மிஷன் இருக்கு, நிறைய உற்சாகம் இருக்கு. இங்க பறக்கலாம் அங்க பறக்கலாம், ஒரு பிரம்மோத்சவமும் விடாம போகணும். ஆசை குறவே இல்லை, நல்லதுதான், நல்ல ஆசைதான். ஆனா உடம்பு ஒத்து வருமோ ಅಲ್ವಾ. ನಮ್ಮ ಮಧ್ಯದಲ್ಲೇ ಘರ್ಷಣೆ ಇದೆ. ಯು ಲೀವ್ ಅಬೌಟ್ ಜಗಳ ಬಿಟ್ವೀನ್ ಮೀ ಅಂಡ್ ಮೈ ಮದರ್, ಲೀವ್ ಅಬೌಟ್ ಜಗಳ ಬಿಟ್ವೀನ್ 2 ಪರ್ಸನ್ ಇನ್ ಯುವರ್ ಫ್ಯಾಮಿಲಿ. ನಮ್ಮ ಮಧ್ಯದಲ್ಲೇ ರಬ್ಬಿಂಗ್ ಇದೆ. ಆದ್ರೆ ಇಷ್ಟು ರಬ್ಬಿಂಗ್ ಮಧ್ಯದಲ್ಲೂ ಒಂದು ಚಿಂತನಾತ್ಮಕ ಶಕ್ತಿ ಅನ್ನೋದು ನಮ್ಮಲ್ಲಿ ಓಡ್ತಾ ಇದೆ. ಅದ್ ಯಾವಾಗ್ಲಾದ್ರೆ ನಿರಂತರ ಸ್ಮರಣೆ. ನಾ ಹೇಳೋದು ದೇವ್ರ ದೀಪ ಹಚ್ಚಿ ಮಡಿ ಮಾಡ್ಕೊಂಡು, ದೇವ್ರ ದೀಪ ಹಚ್ಚಿ ಶುಭ್ರವಾಗಿ ಕುತ್ಕೊಂಡು ನಾನು ಅವಾಗ ಮೆಡಿಟೇಷನ್ ಮಾಡ್ತೀನಿ, ದಟ್ ಇಸ್ ಸ್ಮರಣ ಅಂತ ಅಲ್ಲ. ನಿಮ್ ಒಳಗಡೆನೆ ಯಾವಾಗ್ಲೂ, ವೆದರ್ ಯು ಸ್ಲೀಪ್, ವೆದರ್ ಯು ಗೆಟ್ ಅಪ್, ವೆದರ್ ಯು ಟೇಕ್ ಬಾತ್, ವೆದರ್ ಯು ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್ ಆರ್ ಲಂಚ್, ಮನೆ ಕೆಲ್ಸಗಳಲ್ಲಿ, ಹೊರಗಡೆ ಕೆಲ್ಸಗಳಲ್ಲಿ, ಯಾವ್ದ್ರಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ರು, ಸ್ಮರಣೆ ಅನ್ನೋದು ನಿಮ್ಮಲ್ಲೇ ಪ್ಯಾರಲಲ್ ಆಗಿ ಮಹಾನದಿ ತರ ಅದು ಬತ್ತದೆ, ಯಾವಾಗ್ಲೂ ನಿಲ್ಲದೆ ಅದು ಹರಿತಾನೇ ಇರುತ್ತೆ. ಲಹರಿ ಅಂತ ಅದಕ್ಕೆ ಹೇಳೋದು ಅಲ್ವಾ. ಶಿವಾನಂದರ ಲಹರಿ, சௌந்தர்ய லஹரி என்று சங்கர பகவத்பாதாள் பண்ணினா. அம்பாள் மேலும் சிவபெருமான் மேலும் ஒரு சிவனுடைய பெருமை அல்லது அம்பாள் பெருமையே ஏதோ ஒரு 100 ஸ்லோகத்தால என்னால பாட முடியுமா? ನೆವರ್ ಇಟ್ ಇಸ್ ಪಾಸಿಬಲ್. ಬಟ್ ಇದು ಲಹರಿ ತರ, ಅಲೆಗಳು ಹೆಂಗೆ ದಡವನ್ನ ಬಂದು ಅಪ್ಪಳಿಸಿ ಹಿಂದಕ್ಕೆ ತಿರುಗತ್ತೆ. ಓ ಇದು ಕೊನೆ ಲಹರಿ, ಇದು ಕೊನೆ ಅಲೆ ಅಂತ ಹೇಳ್ತೀರಾ? ಇಟ್ ನೆವರ್ ಸ್ಟಾಪ್ಸ್. ಆ ರೀತಿ ಪರಮಾತ್ಮನ ನಿರ್ಹೇತುಕವಾದ ಕೃಪೆಯೇ ಅಥವಾ ಶಕ್ತಿ, ಕರುಣೆ ಆಗಲಿ, ಅದು ವರ್ಣನಾತೀತ. ಯಾಕಂದ್ರೆ ವೇದಗಳೇ ಹೇಳುತ್ತೆ, ಅವನು ವಾಚಾಮ ಗೋಚರ ವಸ್ತು, ಒಂದು ವಾಚಿಕಕ್ಕೆ ಸಿಕ್ಕಾಕೊಳ್ಳುವಂತಹ ವಸ್ತುವಲ್ಲ. ಯು ಟೇಕ್ ಎನಿ ಪ್ರಬಂಧನ್ಸ್ ಆಫ್ ಎನಿ ಆಳ್ವಾರ್, ಆ ಕೊನೆ ಪಾಶುರಗಳನ್ನ ತಗೊಂಡು ನೀವು ಅನಲೈಸ್ ಮಾಡಿ, ಎವ್ರಿಥಿಂಗ್ ಇಸ್ ಇನ್ಕಂಪ್ಲೀಟ್. ಎವ್ರಿಥಿಂಗ್ ಇಸ್ ಇನ್ಕಂಪ್ಲೀಟ್.
பிறந்தார் உயர்ந்தே. நம்மாழ்வார் திருவாய்மொழியை எடுத்து நீங்க பார்த்தேன். ஆனா கொனையில் என்ன, உயர்வர உயர்நலம் உடையவன் எவனவன். அதுக்கு முன்னாடி இருக்கிற பாசுரம் 1102 பாசுரம் பிறந்தால் உயர்ந்தே, இன்கம்ப்ளீட் பாசுரம். ஓகே. கொண்டல் வண்ணனை கோவலனாய் மத்தொன்றினை காணாவே, இன்கம்ப்ளீட். திருப்பாவை வங்கக்கடல் கடைந்தார். கோதை சொன்ன சங்கத்தமிழ் மாலை 30 தப்பாமல் இங்கிப்பு சுரைப்பார் ஈரெண்டு மார்வரை தோள் செங்கண் திருமுகத்து செல்வ திருமாலால் எங்கும் திருவருள் பெற்று ஏலோர் எம்பாவாய் பிற்படி எங்கும் திருவருள் பெற்று, இன்கம்ப்ளீட் பாசுரம். யூ ಟೇಕ್ ಯು ನೇಮ್ ಎನಿ ಪ್ರಬಂಧಂ ಎಲ್ಲ ಇನ್ಕಂಪ್ಲೀಟ್ ಆಗಿ ನಿಲ್ಲಿಸ್ತಾರೆ. ಇದನ್ನ ಆಳ್ವಾರ್களுக்கு ಕಂಪ್ಲೀಟ್ பண்ணவே தெரியாதா? திருப்பல்லாண்டு ತಗೊಳ್ಳಿ, ತಿರುಪಾವೈ ತಗೊಳ್ಳಿ, ತಿರುಪಳ್ಳಿ ಎಳ್ಚಿ ತಗೊಳ್ಳಿ, ದ ಲಾಸ್ಟ್ ಪಾಶುರಂ ಇಫ್ ಯು ಟೇಕ್ ದ ತಾತ್ಪರ್ಯ ಅಂಡ್ ಆಲ್ಸೋ ಪೂರ್ವಾಚಾರ್ಯರ ಯಾವ್ದಪ್ಪ ಸ್ವಾಪದೇಶಾರ್ಥ, ಮಣವಾಳ ಮಾಮುನಿಗಳ ಉಪದೇಶ ರತ್ನಮಾಲೆ, ಮತ್ತೆ ನಮ್ಮ ಸ್ವಾಮಿ ವೇದಾಂತ ದೇಶಿಕರು ಅದಕ್ಕೆ ತಕ್ಕಂತೆ ಬರ್ದಿರುವಂತಹ ದೇಶಿಕ ಪ್ರಬಂಧ, ಅದೆಲ್ಲ ತಗೊಂಡ್ರೆ ದ ಲಾಸ್ಟ್ ಪಾಶುರಮ್ಸ್ ಆಲ್ವೇಸ್ ಇಟ್ ಇನ್ಕಂಪ್ಲೀಟ್ಸ್. ಡಿಡ್ ಎನಿಬಡಿ ಅನಲೈಸ್ ಇಟ್? ಬಿಕಾಸ್ ಅದ್ ಏನಕ್ಕೆ ಇನ್ಕಂಪ್ಲೀಟ್ ಮಾಡ್ತಾರೆ ಅಂದ್ರೆ, ಪರಮಾತ್ಮನ ಬಗ್ಗೆ ಒಂದು ಕಂಪ್ಲೀಷನ್ ಕೊಡಕ್ಕಾಗಲ್ಲ. ಅವನೇ ಕಂಪ್ಲೀಟ್, ಹಿ ಈಸ್ ಕಂಪ್ಲೀಟ್ ಬೈ ಹಿಮ್ಸೆಲ್ಫ್. ಓಕೆ. ಅದೇ ರೀತಿ ನಮ್ಮ ಸ್ಮರಣ ಭಕ್ತಿ ಅನ್ನೋದು ನಿರಂತರ ನಮ್ಮಲ್ಲಿ ಓಡೋಂಥದ್ದು, ಅದನ್ನ ಕಂಪ್ಲೀಟ್ ಮಾಡಕ್ಕಾಗಲ್ಲ. ಶೈಲಮಾಮಿ, ನಿಮ್ಮ ಸ್ಮರಣೆ ಕಂಪ್ಲೀಟ್ ಆಯ್ತಾ? ರಂಗನಾಯಕಿ ಮಾಮಿ, ಉಂಗ ಸ್ಮರಣೆ ಕಂಪ್ಲೀಟ್ ಆಡ್ಚಾ? ಆಯ್ತಾ சொல்லுங்கோ. ಉಷಾ ಅಕ್ಕ, ನಿಮ್ಮ ಸ್ಮರಣೆ ಕಂಪ್ಲೀಟ್ ಆಯ್ತಾ? ನೀವಿರೋವರೆಗೂ, ನೀವಿಲ್ದೇ ಇರೋವಾಗ್ಲು ಇಹದಲ್ಲಿ ಮಾಡ್ತಾ ಇದ್ರಿ ಸ್ಮರಣೆ, ಪರದಲ್ಲೂ ಹೋಗಿ ಸ್ಮರಣೆನೆ ಮಾಡ್ತೀರಾ. ಈಗ ಸ್ಮರಣೆ ಗೊತ್ತಾಗೋ ರೀತಿಲಿ ಮಾಡ್ತಾ ಇದ್ದೀರಾ, ನಂತರ ಸ್ಮರಣೆ ಗೊತ್ತಾಗದೆ ಇರೋ ರೀತಿಲಿ, ಯಾರಿಗೆ ದೇಹಕ್ಕೆ ಗೊತ್ತಾಗದೆ ರೀತಿಲಿ ಮಾಡ್ತಾ ಇರ್ತೀರಾ. ಯಾಕಂದ್ರೆ ಇದು ಪ್ರಾಕೃತಿಕ ಸ್ಥೂಲವಾದ ಶರೀರ ಕಾಯದ ಸ್ಮರಣೆ. ಆದ್ರೆ ಪರದಲ್ಲಿ ಮಂತ್ರರೂಪವಾದಂತಹ ಶರೀರದ ಸ್ಮರಣೆ, ಮಂತ್ರ ಸ್ವರೂಪವಾದ ದೇಹವನ್ನ ಹೊಂದುತ್ತೀರಾ, ಅಪ್ರಾಕೃತವಾದ ಸ್ವರೂಪವನ್ನ ಹೊಂದುತ್ತೀರಾ. ಅಲ್ಲೂ ಕೂಡ ಸ್ಮರಣೆ ತಾನೆ ಅಲ್ವಾ? ಆ ಸ್ಮರಣ ಭಕ್ತಿ ಅನ್ನೋದು ನಮ್ಮಲ್ಲಿ ಯಾವ ಘಟ್ಟಕ್ಕೆ ಹೋಗ್ಬೇಕು ಅಂದ್ರೆ, ಯಾವ ಕನ್ಸ್ಟ್ರೇನ್ಸು ಬಯಾಸ್ಡ್ ಒಂದು ಕಂಡೀಷನ್ಸು ಇರ್ಬೋದು. ಅದಕ್ಕೆ ನಾವು ಸೀತೆನ್ ತಗೊಂಡಿರೋದು ಇಲ್ಲಿ ಸ್ಮರಣೆಗೆ. ಯಾಕೆ ಹನುಮಂತ ಆ ರೀತಿ ಸ್ಮರಣೆ ಮಾಡ್ಲಿಲ್ವಾ? ವಿಭೀಷಣ ಮಾಡ್ಲಿಲ್ವಾ? ಅರ್ಜುನ ಮಾಡ್ಲಿಲ್ವಾ? ಕುಚೇಲ ಮಾಡ್ಲಿಲ್ವಾ? ದ್ರೌಪದಿ ಮಾಡ್ಲಿಲ್ವಾ? ಕುಂತಿ ಮಾಡ್ಲಿಲ್ವಾ? ಭೀಷ್ಮ ಮಾಡ್ಲಿಲ್ವಾ? ಯಾರು ಬೇಕಾದ್ರೂ ನಿಲ್ಲಿಸ್ಬೋದು, ಸ್ಮರಣೆಗ್ ನಿಲ್ಲಿಸ್ಬೋದು. ಆದ್ರೆ ಸ್ಮರಣೆ ಭಕ್ತಿಯ ಲೆವೆಲ್ಗೆ ಹೋಗ್ಬೇಕಾದ್ರೆ ಸ್ಮರಣ ಭಕ್ತಿ ಆಗ್ಬೇಕು ಅಲ್ವಾ? ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಮುಂದೆ ಕೈ ಹಿಡಿತೀನಿ ಅನ್ನೋ ಪ್ರಜ್ಞೆ ಗೊತ್ತಿಲ್ಲ. ಆದ್ರೆ ಜನಕರಿಗೆ ನೇಗಿಲನ್ನ ನೇಯುವಾಗ ಪೆಟ್ಟಿಗೆಯಲ್ಲಿ ಆ ಜನಕ ಪುತ್ರಿಯಾಗಿ ಸೀದಾಗ್ರಜೋ ಜಾತ ಅಂತ ಹೇಳಿ ಸೀತೆ ಭೂಮಿಯಲ್ಲಿ ಸಿಗುವಾಗಲೇ என்னமோ குழந்தை முணமுணக்கிறது, இங்கு பேசுறது, என்னமோ இங்கு பேசிட்டு இருக்க குழந்தை, ಕಾದು கொடுத்து ಕೇಪೋಮ್ என்ன பேசுறது ಅಂತ ಜನಕ ಹಾಗೂ ಜನಕ ಪತ್ನಿಯರು ಕೇಳಿದಾಗ ರಾಮ 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 ತುಟಿ ನುಡಿತಾ ಇತ್ತಂತೆ ಸೀತೆಯದು. என்னமோ ராம ராம சொல்லிட்டு இருக்கே குழந்தை, தெரியலையே, என்னமோ ராமாங்கிறதே நமக்கு என்ன ரொம்ப புதுசா இருக்கே, இது யாருடைய பேரு, என்ன இப்படி முணமுணக்கிறது இந்த குழந்தை. அதான் ಶತಾನಂದರು ವಾಮದೇವರು ಬಂದು ಹೇಳಿದ್ರಂತೆ, ಮುಂದೆ ಒಂದು ಪಿರ್ಕಾಲத்துல ಇವளுடைய ಜೀವನಾಧಾರமே அந்த ರಾಮதான். ಇನ್ಫ್ಯಾಕ್ಟ್ ರಾಮ ಅನ್ನೋನು ದಶರಥಾತ್ಮಜನಾಗಿ ಬರ್ತಾನೆ, ಶಿವಧನುರ್ ಭಂಗವನ್ನ ಮಾಡ್ತಾನೆ, ಅಹಲ್ಯ ಶಾಪ ವಿಮೋಚನವನ್ನ ಮಾಡಿ ಮಿಥಿಲಾ ನಗರಕ್ಕೆ ಎಂಟ್ರೆನ್ಸ್. ಮಿಥಿಲಾ ನಗರಕ್ಕೆ ಮುಂಚೆ ಇರೋದೇ ಸಿದ್ಧಾಶ್ರಮ ಅಲ್ವಾ? முதல்ல அகல்யா சாப விமோச்சனை ஆயிடுத்து. அதுக்கு முன்னாடி வருது தாட்டகாவனம், அதுக்கு முன்னாடி வருதா கங்கா.
ಆ ಗಂಗಾ ಘಾಟ್ ಅಂತ ನಾವೇನ್ ಹೇಳ್ತೀವಿ ಅದು. ಆ ಗಂಗೆಯ ತೀರದಕ್ಕೆ ಬಂದಾಗ ಭಗೀರಥನ ಕತೆ, ಅವನ ಮುತ್ತಾತನ ಕತೆ ಎಲ್ಲ ವಿಶ್ವಾಮಿತ್ರರು ಹೇಳ್ತಾರೆ. ನಂತರ ತನ್ನ ಕಥೆಯನ್ನ ತಾನೇ ಹೇಳ್ಕೊತಾರೆ. ನಂತರ ಬಲಾತಿಬಲ ಮಂತ್ರಗಳನ್ನ ಕೊಟ್ಟು ಸಿದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗಕ್ ಮುಂಚೆ ಇವರನ್ನ ಸಿದ್ಧಿಪಡಿಸ್ತಾರೆ, ರಾಮ ಲಕ್ಷ್ಮಣರನ್ನ ಅಲ್ವಾ. ಎಲ್ಲ ஒவ்வொரு கதையா வருது. பாலகாண்டம் பூரா அப்படி பார்க்க போனா பாலகாண்டம் கடே பருவம் தான் சீதா கல்யாணம். ಮತ್ತೆ ಶಿವಧನುರ್ಭಂಗத்தோட சீதா கல்யாணம், அதை ஒட்டிதான் பரசுராம கர்ப்பபங்கம், அதோட பாலகாண்டம் முடிய போறது. ಸೊ ಅದೆಲ್ಲ ಪ್ರಸಂಗ ನಡೆಯುತ್ತೆ ಅಂತ ಮಿಥಿಲಾ ಜನಕ್ಕೂ ಗೊತ್ತಿಲ್ಲ, ಜನಕರಿಗೆ ಗೊತ್ತಿಲ್ಲ, ಜನಕ ಪತ್ನಿ ಗೊತ್ತಿಲ್ಲ, ಮತ್ತೆ ಸೀತೆಗೆ ಗೊತ್ತಿಲ್ಲ. ಆದ್ರೆ ಹಿಂದ್ ಗೊತ್ತಿಲ್ಲ, ಮುಂದ್ ಗೊತ್ತಿಲ್ಲ. ರಾಮ ಸ್ಮರಣೆ ಮಾತ್ರ ಅವಳ ಬಾಯಲ್ಲಿ, ಅವಳ ಮನಸ್ಸಲ್ಲಿ ಇತ್ತು. ವಾಲ್ಮೀಕಿ ಹೇಳ್ತಾರೆ, பொறுக்கிறதுக்கு முன்னாடில இருந்தே ರಾಮ ಸ್ಮರಣೆಯಲ್ಲಿಯೇ இருந்தವೋ ಸೀತೆ. ಈಗ ನಿಮಗೂ ಪರಮಾತ್ಮ ಅನ್ನೋನು ಗೊತ್ತಿಲ್ವಾ? ಇಫ್ ಯು ಕ್ವೆಶ್ಚನ್, ಯಾವಾಗ ಸುಜಾತ ಮಾಮಿ ಪರಮಾತ್ಮನ ಬಗ್ಗೆ ಸ್ಮರಣೆ ಮಾಡಕ್ ಶುರು ಮಾಡಿದ್ರಿ? ಇಂಥ ಡೇಟು, ಇಂಥ ಡೇ ಎಲ್ಲ ಹೇಳಿ ನೋಡೋಣ. ಇಲ್ಲ, ಗೊತ್ತಿಲ್ಲ. ನಿಮ್ಮ ಹುಟ್ಟು ದೊಡ್ಡವರು ಹೇಳಿದ್ದಾರೆ, ಗೊತ್ತು, ಬರ್ತ್ಡೇ. ನಿಮ್ಮ ಹುಟ್ಟು ನಿಮಗ್ ಗೊತ್ತು, ನಿಮ್ ಸ್ಮರಣೆ ಹೆಂಗ್ ಗೊತ್ತಿಲ್ಲ? ಅವಳು ಚಿಕ್ಕ ವಯಸ್ಸಿನಲ್ಲೇ ಬಂದಿರುತ್ತೆ, ಯಾಕಂದ್ರೆ ಮನೇಲಿ ದೊಡ್ಡವರು ಇದ್ ಮಾಡಿದಾಗ ನಮ್ಗೂ ಆ ಸ್ಮರಣೆಗಳು ಹಂಗೆ ಬಂದಿರುತ್ತೆ. ಚಿಕ್ಕ ವಯಸ್ಸಿಂದ ಬಂದಿಲ್ಲ, ಇದೇ ಉತ್ತರ ಕೊಡ್ಬೇಕಾಗಿರೋದು. ನಾ ಹುಟ್ಟಕ್ ಮುಂಚೆಯಿಂದಾನು ನನ್ನ ಸ್ಮರಣೆ ಇದೆ. ಎಷ್ಟು ಜನ್ಮಗಳ ಸ್ಮರಣೆನೋ ಗೊತ್ತಿಲ್ಲ. ಟುಡೇ ಯು ಆರ್ ಇನ್ ಭಾಗವತಂ, ಟುಡೇ ಯು ಆರ್ ಡೈಜೆಸ್ಟಿಂಗ್. ಒಂದು 4 ವಿಚಾರ, ಭಗವದ್ ವಿಚಾರಗಳನ್ನ ನನ್ನಲ್ಲಿ ನಾ ಅರ್ಗಿಸ್ಕೋತಾ ಇದ್ದೀನಿ ಅಂದ್ರೆ ಎಷ್ಟು ಜನ್ಮಾಂತರದಿಂದ ಸ್ಮರಣೆ ಬಂದಿದೆಯೋ ಗೊತ್ತಿಲ್ಲ. ಅದೇ ಸುಜಾತ ಮಾಮಿ, ನಿಮ್ ಬರ್ತ್ಡೇ ಯಾವತ್ತು? ಸೊ ಅಂಡ್ ಸೊ, ಸೊ ಅಂಡ್ ಸೊ, ಸೊ ಅಂಡ್ ಸೊ ಕ್ಲೀನ್ ಆಗಿ ಹೇಳ್ಬಿಡ್ತೀರ. ಯಾವ ದಿನ, ಯಾವ ಡೇಟು, ಯಾವ ಇಸ್ವಿ, ಯಾವ ತಿಂಗಳು, ಯಾವ ನಕ್ಷತ್ರ, ಯಾವ ಗೋತ್ರ ಎಲ್ಲ ಹೇಳಕ್ ಸಾಧ್ಯ. ನಿಮ್ಮ ಸ್ಮರಣೆ ಯಾವತ್ತಿಂದ ಮಾಡ್ತಾ ಇದ್ದೀರಾ? ಅಗರ್ಭವಾಗಿ ಆ ಜನ್ಮ ಪರ್ಯಂತ ಮಾಡ್ತಾ ಇದ್ದೀರಾ, ಮಾಡ್ತಾನು ಇರ್ತೀರಾ. ನಂಬಿಕೆಯನ್ನ ಇಟ್ಕೊಳ್ಳೋಣ. ಈ ಜನ್ಮದಲ್ಲೇ ನಾವೆಲ್ಲ ಮೋಕ್ಷಕ್ಕೆ ಹೊರಟೋಗ್ತೀವಿ, ಆಯ್ತಾ? ಮರು ಜನ್ಮ ಅನ್ನೋದು ನಮಗಿಲ್ಲ, ಶರಣಾರ್ಥಿಗಳು ನಾವೆಲ್ಲ. ಆದ್ರೆ ಶರಣಾಗತಿ ಮಾಡಿ ಮರುಜನ್ಮ ಇಲ್ಲದೆ ಪುನರಾವೃತ್ತಿ ರಹಿತವಾದ ಜನ್ಮವನ್ನ ಪಡೆದು ಪರಮಾತ್ಮನಲ್ಲಿ ಹೋಗಿ ನಿತ್ಯ ಕೈಂಕರ್ಯ ಮಾಡುವಾಗ್ಲೂ ಏನ್ ಮಾಡ್ತೀರಾ? ಸ್ಮರಣೆ ಮಾಡ್ತಾನೆ ಇರ್ತೀರ ಅಲ್ವಾ? ಎಂದಿಗೆ ಶುರು ಆಯ್ತು ನಿಮ್ಮ ಸ್ಮರಣೆ ಅಂದ್ರೆ ಇಷ್ಟೇ ಹೇಳ್ಬೇಕು ನಾವು, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ನನ್ನ ಸ್ಮರಣೆ ಇದೆ. ಅದಕ್ಕೆ ಡೇಟ್ ನ ಹೇಳಕ್ಕಾಗಲ್ಲ. ಅದಕ್ಕೆ ನಮಗೆಲ್ಲ ಏನ್ ಹೆಸರು, ಒಂದು ಒಳ್ಳೆ ಅವಾರ್ಡ್ ನಮ್ಗೆಲ್ಲ ಟೈಟಲ್, ಸನಾತನೀಯರು, ಸನಾತನೀಯರು ಅಂತ. ಎಷ್ಟಕ್ಕೆಷ್ಟು ಹಳೆಯದೋ ಅಷ್ಟಕ್ಕಷ್ಟು ಅದು ಹೊಸದರ ರೀತಿ ಇರೋದ್ರಿಂದ ಸನಾತನೀಯ ಸ್ವರೂಪಿಗಳು ನಾವು ಅಂತ ಹೇಳ್ಕೊತೀವಿ. ಇದಕ್ಕೆ ಕಾರಣ ಇಷ್ಟೇ, ಮಹಾನದಿ ತರ ಎಂದಿಗೂ ಬಾಡದೆ, ಬತ್ತದೆ, ಒಣಗಿ ಹೋಗದೆ ಪ್ಯಾರಲ್ ಆಗಿ ನಮ್ಮ ಸ್ಮರಣೆ. ಸೀತೆಗ್ ನಾವೆಲ್ಲ ಏನ್ ಕಮ್ಮಿ ಇದೀವಿ ಈಗ? ಸೀತೆಯಲ್ಲಿ ಅದು ಕಾಣ್ತಾ ಇದೀವಿ, ನಮ್ಮಲ್ಲೂ ಅದೇ ಇದೆ. ಒಪ್ಕೋತೀರಾ? ಒಪ್ಕೋತೀರಾ? ಅಯ್ಯೋ, சீத்தைக்கு போய் என்ன கம்பேர் பண்றதா? ஏன் இருக்கே அந்த குணம் இருக்கே, எதுக்கு கம்பேர் பண்ணக்கூடாது? ವೈ ನಾಟ್ ಯು ಕಂಪೇರ್ ಟು ಸೀತಾ? ಟೆಲ್ ಮಿ. ಅಲ್ವಾ? ಕೇಳಿದಕ್ಕೆ ನಿಮ್ಗೆ ಉತ್ತರ ಇಲ್ಲ. ನನಗ್ ಬುದ್ಧಿ ತಿಳಿದಾಗ್ಲಿಂದ ನಾನು ಸ್ಮರಣೆ ಮಾಡ್ತಾ ಇದ್ದೀನಿ. ಮನೆಯವ್ರು ದೊಡ್ಡವ್ರು ಮಾಡು ಅಂದಿದ್ದಾರೆ, ಅದನ್ನೇ ನಾನ್ ಮಾಡ್ತಾ ಇದ್ದೀನಿ. ಅಂದ್ರೆ ಸೀತೆಗೆ ಸಮ ಆದ್ರಲ್ವಾ? ಸೊ ಪರಮಾತ್ಮ ಇವನು ರಾಮ, ಇವನು ಪರಮ ಪುರುಷ, ಅವತಾರ ನಾಯಕ. ನಾಳೆ ಧೀರೋದ್ಧಾತನಾಗಿ, ಧೀರ ಉದಾತ್ತ ನಾಯಕನಾಗಿ ನಾನು ಇವನನ್ನ ಕೈ ಹಿಡಿತೀನಿ. ಏನಾದ್ರೂ ಗೊತ್ತಿತ್ತಾ ಸೀತೆಗೆ? ಬಟ್ ಸ್ಟಿಲ್ ಶಿ ಇಸ್ ಡೂಯಿಂಗ್ ಸ್ಮರಣ. ಆ ಸ್ಮರಣ ಭಕ್ತಿಯನ್ನೇ ನಾವು ಪ್ರಹ್ಲಾದನಲ್ಲೂ ನೋಡ್ತೀವಿ. ಸ್ತಂಭವನ್ನ ಭೇದಿಸಿಕೊಂಡು ಸಿಂಹ ರೂಪದಲ್ಲಿ ನರಹರಿಯಾಗಿ ಬರ್ತಾನೆ, ನನ್ನನ್ನು ರಕ್ಷಿಸ್ತಾನೆ. ಅದೆಲ್ಲ ಅವನಿಗೇನು ಗೊತ್ತಿಲ್ಲ. ನೀ ಬೆಟ್ಟದಿಂದ ಆದ್ರೂ ನೂಕು, ಬೆಂಕಿಯಲ್ಲಾದ್ರೂ ಹಾಕು, ಸಮುದ್ರದಲ್ಲಾದ್ರೂ ಹಾಕು. ಅವನ ಸ್ಮರಣೆಯಲ್ಲಿ ಎಲ್ಲಾದ್ರೂ ಅಡೆತಡೆ ಇತ್ತಾ?
ಫ್ಲಾಲೆಸ್. ಅದಕ್ಕೆ ಯಾವ್ದು ಅಬ್ಸ್ಟ್ರಾಕ್ಟ್ ಇಲ್ಲ, ದೇರ್ ಇಸ್ ನೋ ಅಬ್ಸ್ಟಕಲ್ಸ್ ಆಲ್ಸೋ. ಸ್ಮರಣೆ ನಿರಂತರ ನಿತ್ಯ ನೂತನವಾಗಿ ಸದಾ ಹರಿತಾ ಇತ್ತು ಪ್ರಹ್ಲಾದನಲ್ಲಿ. ಆ ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ತಂಪಾಗಿ ಹಾಯಾಗಿರುವೆ ರಾಘವೇಂದ್ರ ಅಲ್ವಾ. ನೀನ್ ಎಲ್ಲಿಟ್ರು ದಿಬಿವಾ ಭುವಿವಾ ನರಕಾಂತ ಕಾವ. ಎಲ್ಲಿ ನೀನ್ ಇಟ್ರು ಕುಲಶೇಖರ ಆಳ್ವಾರ್ ಮುಕುಂದ ಮಾಲೆಯಲ್ಲಿ ಹೇಳ್ತಾರೆ ಅಲ್ವಾ, நீ எங்க வச்சாலும் அதுக்கு அனுகுணமா நான் இருப்பேன். நரக்கத்துல நீ வச்சாலும் ನರಕತ್ತಲು ಕೂಡ ಸ್ಮರಣಾರ್ಥವ ಏದೋ ಒಂದು ಶಿಕ್ಷೆದ. ಆ ಶಿಕ್ಷೆನು ಯಾವ ರೀತಿಯ ಶಿಕ್ಷೆ? ಆತ್ಮಶುದ್ಧಿ, ದೇಹ ಶುದ್ಧಿಯನ್ನ ಮಾಡುವಂತಹ ಶಿಕ್ಷೆ. ಶಿಕ್ಷೆಯನ್ನು ನಾನು ಸ್ಮರಣಾ ರೂಪದಲ್ಲೇ ನಾನು ಸ್ವೀಕರಿಸ್ತೀನಿ ಅಂತ ಕುಲಶೇಖರ ಆಳ್ವಾರ್ ಹೇಳ್ತಾರೆ. ಆ ಶಿಕ್ಷೆನೂ ಕೂಡ ನನಗೆ ಏನಾಗುತ್ತೆ? ಶಿಕ್ಷಣವಾಗುತ್ತೆ, ಶಿಕ್ಷೆ ಅನ್ಸ್ಕೊಳ್ಳಲ್ಲ. ಇದೇ ನನ್ನ ಸ್ಮರಣೆಯ ಬಲ ಅಂತ ಪ್ರತಿ ಒಂದು ಹೆಜ್ಜೆಗೂ ಸೀತಾ ಪಿರಾಟಿ ತೋರಿಸುವ ತರ ಈ ಒಂದು ನಮ್ಮ ಪ್ರಹ್ಲಾದ ತೋರಿಸ್ತಾನೆ. ಇನ್ಫ್ಯಾಕ್ಟ್ ಆ ಒಂದು ವ್ಯಕ್ತಿತ್ವದ ಒಂದು ಆಬ್ಸೆನ್ಸ್ ಇದೆಯಲ್ಲ, ಅದ್ರಲ್ಲಿ ಸ್ಮರಣೆ ಇನ್ನೂ ಜಾಸ್ತಿ. ನೀವು ಬೇಕಾದ್ರೆ ಗಮನಿಸ್ ನೋಡಿ. ರಾಮ ಆರಾಧ್ಯ ದೈವ ತ್ಯಾಗರಾಜರ ಜೊತೆನೇ ಇರುವಾಗ ತ್ಯಾಗರಾಜರಿಗೆ ಹೆಚ್ಚು ಕೀರ್ತನೆ ಬರ್ತಾ ಇರ್ಲಿಲ್ಲ. ಯಾವಾಗ ತನ್ನ ಅಣ್ಣ ಜಪೇಶರು ತ್ಯಾಗರಾಜನ ಮೇಲಿದ್ದ ಕೋಪವನ್ನೆಲ್ಲ ರಾಮನ ವಿಗ್ರಹದ ಮೇಲೆ ಸೇರ್ಸಿ ತಿರುಗಿಸಿ ಏನ್ ಮಾಡಿದ್ರು? ತಗೊಂಡ್ ಹೋಗಿ ಕಾವೇರಿ ಮಡುವಿನಲ್ಲಿ ತೆಗೆದು ಬಿಸಾಕಿದ್ರು ಆ ರಾಮನ ವಿಗ್ರಹವನ್ನ. ಇವತ್ತಿಗೂ ಅದು ತಿರುವಾರೂರ್ ತ್ಯಾಗರಾಜರ ಒಂದು ಆಸ್ಥಾನದಲ್ಲಿ ಆ ರಾಮನ ವಿಗ್ರಹ ನೀವು ನೋಡ್ಬೋದು. அந்த ராமர் எப்போ இல்லை எனக்கு அப்படி ஆயிடுத்தோ ಅವಾಗ ಮುಂಚೆನೆ ಪರವಾಗಿರ್ಲಿಲ್ಲ, பித்தம் தெளிச்ச மாதிரி இருந்து. இப்போ பித்தம் முத்தி போச்சு, ಎತ್ತೆ ತಿಂದ್ರಾಲ್ ಪಿತ್ತಂ ತಳಿಕ್ಯೋ ಅನ್ನೋ ತರ ಆಗೋಯ್ತು. ರಾಮನ ಮೇಲೆ ಆ ವಿರಹ ವ್ಯಾಥನೆಯಲ್ಲಿ 24,000 ಕೃತಿಗಳು ಹೊರಹೊಮ್ಬಿಡ್ತು. ಅದಕ್ ಮುಂಚೆ 24,000 ಮಾಡಿರ್ಲಿಲ್ಲ ಅವರು. ಕಾಲಂ ಎഴുந்திടുന്നു ರಾಮ, ಮಧ್ಯಾಹ್ನ ವಿಶ್ರಮಣ ಕಾಲದಲ್ಲಿ ರಾಮ, ಸಂಜೆ ಗೋಧೂಳಿ ಸಮಯದಲ್ಲಿ ರಾಮ, ರಾತ್ರಿ ಮಲಗುವಾಗ ರಾಮ. ಮೇಲುಕೋವಯ್ಯ ಮೇಲುಕೋ ರಾಮ, ಮೇಲೈನ ಸೀತಾ ಸಮೇತನ ಭಾಗ್ಯಮ ಮೇಲುಕೋ. ಸೀತಾ ಲಕ್ಷ್ಮಮ್ಮ ಅಡಿಗೆ ಮನೆಯಿಂದ ಬಂದ್ ನೋಡ್ತಾ ಇದ್ದಾಳೆ. ಮೇಲುಕೋವಯ್ಯ, ಹೇ ರಾಮ ಮೇಲುಕೋವಯ್ಯ. ಯಾರ್ನ ಹೇಳಿಸ್ತಾ ಇದ್ದಾರೆ ನಮ್ಮ ಯಜಮಾನ್ರು? ಒಂದು ಮಂದಾಸನದ ಬಾಗಿಲು ತೆಗೆದ್ರೆ ರಾಮ ಇಲ್ಲ. ಆದ್ರೂ ನೀ ಎಲ್ಲಿದೆಯೋ ಅಲ್ಲೇ ಹೇಳು. ಮುಂಚೆ ಎಲ್ಲ ಯಾವ ಮೇಲುಕೋವಯ್ಯ ಅನ್ನೋ ಹೇಳ್ತಾ ಇರ್ಲಿಲ್ಲ. ಮಂದಾಸನದ ಬಾಗಿಲು ತೆಗಿಯೋರು, ಪೂಜೆ ಮಾಡೋರು. ಆದ್ರೆ ಈಗ ನಿಧಾನವಾಗಿ ದಯವಿಟ್ಟು ಹೇಳು ರಾಮ. ಇಲ್ದೇ ಇರೋ ರಾಮನಿಗೆ ಹೇಳ್ಸಕ್ ಶುರು ಮಾಡಿದ್ರು. ಆಯ್ತಾ? ಆಮೇಲೆ ಆರಗಿಂಪವೇ ಓ ಮನಸ, ಹಾಲನ್ನು ಕೊಡ್ತೀನಿ, ತಾಂಬೂಲವನ್ನು ಕೊಡ್ತೀನಿ, ಎತ್ತ ಶ್ರಮ ಆಯ್ತಾ? ಆರಗಿಂಪವೇ. ಒಂದೊಂದು ರಾಮನ ಹತ್ರ ಕಾನ್ವರ್ಸೇಷನ್ ನಡೆಸೋ ತರದ ಕೃತಿಗಳನ್ನು ಆರಂಭಿಸ್ಬಿಟ್ರು ತ್ಯಾಗರಾಜರು. ಕಂಪೋಸ್ ಮಾಡ್ಲಿಲ್ಲ, ಅನುಭವ ಜನಿತವಾದಂತಹ ರೂಪದಲ್ಲಿ ತ್ಯಾಗರಾಜರ ಕೃತಿಗಳು ಹೊರಹೊಮ್ಮಿತು. ಮರುಗೇಲರ ஓ ராகவா, ஒரு கண்ணு சூரியன் ஒரு கண்ணு ಚಂದ್ರನ್, ಮರುವು ಏಲರಾ ನಾಪೈ ಮರುವು ಏಲರಾ ನೀಕು. ನನ್ನ ಹತ್ರ ಹೋಗಿ ಮರ್ಸಕ್ಕೆ ನೋಡ್ತಾ ಇದೀಯಲ್ಲ. ಎಲ್ಲೋ ಮೋಡಗಳ ಮಧ್ಯದಲ್ಲಿ ಒಂದ್ಸಲ ಸೂರ್ಯ ಹಿಂಗ್ ಮರಿಬೋದು, ಚಂದ್ರ ಹಿಂಗ್ ಮರಿಬೋದು, ಆದ್ರೆ ಸೂರ್ಯ ಚಂದ್ರರು ಮರೆಸ್ತಾರ? உன்னுடைய ஒரு கண் பார்வை சூரிய சுதாகர லோச்சனா இல்லையா? அங்க வருது சரணத்துல. ஒரு கண் சூரியன் ஒரு கண் சந்திரன். அப்படி இருக்கும்போது ಮರವು ಏಲರಾಮ. ಇಲ್ದಿದ್ರೆ ತುಂಬಾ ದುಷ್ಟತನದಿಂದ ನಾ ಇದ್ದೆ, ಅದಕ್ಕೆ ನನ್ ಕ್ಷಮಿಸಿ ನೀ ಬರ್ದೇ ಇದೀಯಾ? ದುಡುಕುಗಲ ಏ ದೊರ ಕೊಡುಕು ಬ್ರೋಚುರ. எந்த சக்கரவர்த்தி திருமகன் தானே என்னை காப்பாத்துவானோ அப்பேற்பட்ட ದುಡುಕುಗಲ ದುಷ್ಟತನಗಳೆಲ್ಲ ನಾ பண்ணிண்டே இருந்துட்டேನೆ. ಒಂದೊಂದು ಕೀರ್ತನೆಗಳು ಹೆಂಗಿದೆ ಅಂದ್ರೆ as if Rama is standing right front of him and he is conversing with him.
ಆ ರೀತಿ ಇದೆ. ಮುಂಚೆ ಎಲ್ಲ ಈ ರೀತಿ ಸುಮ್ನೆ ನಾಮಸ್ಮರಣೆಗಳ ತರ ಇರೋದು ಕೀರ್ತನೆಗಳು. ತ್ಯಾಗರಾಜರಿಗೆ ಇದ್ದಂತಹ ರಾಮ ಆ ಸಮಯದ ಕೀರ್ತನೆಗಳಿಗೂ ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳ್ತೀವಿ. ರಾಮನನ್ನ ಕಳ್ಕೊಟ್ಟಂತಹ ತ್ಯಾಗರಾಜರ ಕೀರ್ತನೆಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಮನಸ್ಸೆ ಅಬಡಿಯ ಪೋಟು ಉರುಕು ಅಂತ ಹೇಳ್ತೀವಿ. ಪುರಂದರದಾಸರಾಗಿ ವ್ಯಾಸತೀರ್ಥರ ಕೆಳಗಡೆ ಇದ್ದಂತಹ ಪುರಂದರದಾಸರ ದೇವರ ನಾಮಗಳಿಗೂ ವ್ಯಾಸತೀರ್ಥರು ಕೈ ಬಿಟ್ಟು ಪುರಂದರ ವಿಠಲನೂ ಇಲ್ಲ ಅನ್ನುವಾಗ ಆ ವಿರಹ ವ್ಯಾಥನೆಯಲ್ಲಿ ಪುರಂದರದಾಸರಿಗೆ ಬಂದ ದೇವರ ನಾಮಗಳಿಗೂ ತುಂಬಾ ವ್ಯತ್ಯಾಸ ಇದೆ. ವಿರಹದಲ್ಲಿ ಸ್ಮರಣೆಯನ್ನು ಜಾಸ್ತಿ ಆಗುತ್ತೆ. ಅಶೋಕವನದಲ್ಲಿ 10 ತಿಂಗಳಲ್ಲಿ ಸೀತೆಗೆ ರಿಯಲೈಸ್ ಆಗಿದ್ ಏನು ಗೊತ್ತಾ? ನಮ್ಮ ಸ್ಮರಣೆ ಎಷ್ಟು ಬಲ ಇದೆ, ನಮ್ಮ ಸ್ಮರಣೆಯಲ್ಲಿ ಎಂತಹ ಆಳ್ತನ ಇದೆ. ಸೀತಾ ಪಿರಾಟಿಯ ಕೇಕರ ಹನುಮಾನ್ ಶಿಂಶುಪಾ ವೃಕ್ಷದ ಕೆಳಗಡೆ ರಾಮನನ್ನೇ ಸ್ಮರಣೆ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ನನಗಿಷ್ಟೇ ಅನ್ನಿಸ್ತಾ ಇದೆ, ರಾಮನ ವಿರಹದಲ್ಲಿ ಆ ರಾಮ ಸ್ಮರಣೆಯನ್ನು ಇನ್ನೂ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಶ್ಲೋಕತ್ತಲ್ಲ ಶೊಲ್ರ ಸೀತೆ, ಹೌ ಕುಡ್ ಬಿ ಅ ಬೆಟರ್ ವೇ ಟು ಡೂ ದ ಸ್ಮರಣ ಆಫ್ ರಾಮ. கூடவே ராமன் கூடவே இருக்கும்போது கூட எனக்கு ராமஸ்மரணை இவ்வளவு இருக்கலே. ஹனுமன்னே இப்போ தூங்குறது முதல்ல கொண்டு ராமனா போயிருக்கு. ಇಲ್ದಿದ್ರು ಸೀತೆಗೆ ಜೀವನಾಧಾರವೇ ರಾಮ ಅಲ್ಲ. ವಾಲ್ಮೀಕಿ ಬರೀತಾರೆ, ಈ ರೈಟ್ಸ್ ಇನ್ ಉತ್ತರಾಖಂಡಂ, ಸೀತೆಗೆ ಜೀವನಾಧಾರ ರಾಮ ಅಲ್ಲ. ಮತ್ಯಾರು? ಸೀತೆಗೆ ಜೀವನಾಧಾರ ರಾಮನಾಮ ಸ್ಮರಣೆ. ರಾಮನಿಗೆ ಜೀವನಾಧಾರ ಸೀತೆಯ ಸ್ಮರಣೆಯಲ್ಲ, ಸೀತೆಯೇ ಜೀವನಾಧಾರ. ಸ್ವರ್ಣ ಸೀತೆಯನ್ನ ಇಟ್ಕೊಂಡು ಅಶ್ವಮೇಧ ಯಾಗವನ್ನ ನಡೆಸ್ತಾ ರಾಮ. ಸ್ವರ್ಣ ರಾಮನನ್ನ ಇಟ್ಕೊಂಡ್ಲ ಸೀತೆ ಮಕ್ಕಳನ್ನ ಬೆಳೆಸಕ್ಕೆ? ಅವಳಗ್ ಬೇಕಿಲ್ಲ, ಆ ಸ್ಮರಣೆನೇ ಸಾಕು ಅಲ್ವಾ? ಸ್ವರ್ಣ ಸೀತೆ ಬೇಕಾಯ್ತು, ಸೀತೆಯನ್ನು ಒಂದು ಎಂಟಿಟಿ ಪಕ್ಕದಲ್ಲಿ ಬೇಕಾಯ್ತು ರಾಮನ ಒಂದು ಧರ್ಮಪೂರಿತವಾದ ಕೆಲಸಗಳಿಗೆ. ಆದ್ರೆ ಸೀತೆಗೆ ರಾಮ ಅನ್ನೋ ಒಂದು ಎಂಟಿಟಿ ಬೇಕಿರ್ಲಿಲ್ಲ. ಯಾಕಂದ್ರೆ ಅವಳ ರಕ್ತದ ಕಣಕಣಗಳಲ್ಲಿ ರಾಮನಾಮ ಸ್ಮರಣೆ, ಆ ಸ್ಮರಣೆಯೇ ಅವಳಿಗೆ ಆಧಾರವಾಗಿತ್ತು ಅಲ್ವಾ? ನರಸಿಂಹನಿಗೆ ಒಂದು ಪ್ರಹ್ಲಾದ ಬೇಕು, ಪ್ರಹ್ಲಾದನಿಗೆ ನರಸಿಂಹ ಬೇಕಿಲ್ಲ. ಒಪ್ಕೋತೀರಾ? ಒಪ್ಕೋತೀರಾ? ಎಲ್ಲಾ ರೂಪವೂ ಅವನಿಗೆ ಶ್ರೀಹರಿಯ ರೂಪವೇ, ಅವನಿಗೊಂದು ನರಹರಿ ಬೇಕಿಲ್ಲ. ಆದ್ರೆ ಈ ನರಹರಿಗೆ ಒಂದು ಪ್ರಹ್ಲಾದ ಬೇಕು. ಪ್ರಹ್ಲಾದನಿಗೋಸ್ಕರ ನರಸಿಂಹರು ಬಂದ್ರ, ಅಥವಾ ನರಸಿಂಹನಿಗೋಸ್ಕರ ಪ್ರಹ್ಲಾದ ಹುಟ್ಟದ್ನ? ಹೇಳಿ. ನಮ್ಮ ಸ್ಮರಣ ಭಕ್ತಿ ಅನ್ನೋದು ಅಷ್ಟು ಬಲ. ಒಂದು ನರಸಿಂಹನಿಗೆ ಪ್ರಹ್ಲಾದ ಬೇಕಿತ್ತು, ಆದ್ರೆ ಪ್ರಹ್ಲಾದನಿಗೆ ಶ್ರೀಹರಿಯೋ ನರಹರಿಯೋ ಯಾರು ಬರ್ದಿದ್ರು ನಡೆಯುತ್ತೆ. ಯಾಕಂದ್ರೆ ಅವನ ಸ್ಮರಣೆನೆ ಅಷ್ಟು ಭಗವತ್ಪೂರಿತವಾಗಿ ಪರಮಾತ್ಮನನ್ನೇ ಕಟ್ಟಾಕುವಂತಹ ಸ್ಮರಣೆಯಾಗಿದೆ. ಅರ್ಥ ಆಯ್ತಾ? ವೈ ವಿ ಹ್ಯಾವ್ ಟೇಕನ್ ಎಕ್ಸಾಂಪಲ್ ಆಫ್ ಸೀತಾ. ಉದಾಹರಣೆ ಸೀತಾ. ಬರ್ಕೊಳ್ಳಿ ಮುಂದಕ್ಕೆ. ರಾಮ ಎಂಬ ವ್ಯಕ್ತಿಯು ತಿಳಿಯುವ ಮುನ್ನವೇ, ರಾಮ ಎಂಬ ವ್ಯಕ್ತಿಯು ತಿಳಿಯುವ ಮುನ್ನವೇ ಸೀತಾಗ್ರಜೋ ಬರಿ ಕುಡುದು. ಸೀದಾಗ್ರಜೋ ಜಾತ. ಸೀದಾ ಅಂದ್ರೆ ನೇಗಿಲು, ಸೀತಾ ಅಂದ್ರೆ ನೇಗಿಲಿನ ನಖದ ನುಣಿ. ಆ ನಖದ ನುಣಿಯಲ್ಲಿ ಅವಳು ಸಿಕ್ಕಿದ್ರಿಂದ ಹೆಸರು ಸೀತಾ. ಆದ್ರೆ ಅಲ್ಲಿ ಬರೆಯುವಾಗ ಸೀದಾಗ್ರಜೋ ಜಾತ ಅಂತ ಬರ್ಕೋಬೇಕು. ಸೀದಾಗ್ರಜೋ ಜಾತ. ಇದೇ ತಮಿಳು ಇಂದ ರೊಂಬ ಹರಸಾಹಸ ಮಾಡ್ಬೇಕಿತ್ತು ನಾನು ಅವ್ರಿಗೆ. ಕನ್ನಡದವ್ರಾದ್ರೆ ತಾಗು ದಾಗು ಎರಡಕ್ಕೂ ಪಾಪ ವ್ಯತ್ಯಾಸ ಗೊತ್ತು. ಡಬಲ್ ಕೋಟ್ಸ್ ಅಲ್ಲಿ ಬರ್ಕೊಳ್ಳಿ. ಸೀದಾಗ್ರಜೋ ಜಾತ. ತಮಿಳ್ವಾಯಿಂದ ಏನ ಪಣ್ಣೋಣ? ಸೀದಾಗ್ರಜೋ ಜಾತ ಅಥವಾ ಸೀತಾಗ್ರಜೋ ಜಾತ. ಕೊಲೆ ಬಣ್ಣೆ ವೆಚ್ಚುಡುವ ಪೋ
தாவா 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 எல்லாம் ஒன்னே பாவா வழக்கு. தா சொல்றதா தா சொல்றதா ஒண்ணுமே தெரியாது இல்லையா? because ಜಾತಾನು ಜಾದ ಆಗೋಗಿರೋದು. ಅವರು ನ್ಯಾಷನಲ್ ಆಂಥಮ್ ನ ಕೊಲೆ ಮಾಡ್ತಾರೆ. ಜನಗಣಮನ ಅತಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ವಿತಾತ ಅಂತಾರೆ. ಎಲ್ಲ ಬಾ ಎಲ್ಲ ಪಾವ ಮಾರಿಡು, ದಾ ಎಲ್ಲ ತಾವ ಮಾರಿಡು. Tamil is the only language which is the most commanding language, but has very less vocabulary, very less letters. ಅವ್ರಿಗೆ ಹಾಡ್ ಇಲ್ವೇ ಇಲ್ಲ ಅನ್ಸುತ್ತೆ, ಗಾನೆ ಯೂಸ್ ಮಾಡ್ತಾರೆ ಅನ್ಸುತ್ತೆ ಅವರು. ಹಾ ಇದೆ, ಯೂಸ್ ಮಾಡಲ್ಲ. ಐ ಡೋಂಟ್ ನೋ ವೈ. ಜಯಗೆ ಅಂತಾರೆ, ಜಯಗೆ ತುಂಬಾ ಅವ್ರಿಗೆ ಅದ್ ಏನ್ ಮಾಡ್ತಾನೆ ಅಂತಾನೆ ಗೊತ್ತಾಗಲ್ಲ. ಒಂದೊಂದ್ಸಲ ಹೆಂಗ್ ಮಿಸ್ಟೇಕ್ ಮಾಡ್ತಾನೆ ಅಂದ್ರೆ ವಿ ಕೆನಾಟ್ ಕರೆಕ್ಟ್ ಇಟ್ ಆಲ್. என்னென்னமோ சொல்லிட்டாಳ, ಕರೆಕ್ಟೇ பண்ண முடியாது. ದೇಶಿಕ ಗೋಪಿನಾಥ್ ಅಂತ ಹೇಳ ಗೋಪಿನಾಥ್ ಅಂತ ಆಗಿರುತ್ತೆ ಅದು. ಏನೇನೋ ಆಗಿರುತ್ತದು. ಶ್ಲೋಕಗಳು ಹೇಳುವಾಗಂತೂ ಅವ್ರ ಹತ್ರ ಕುತ್ಕೊಂಡು ನೀವೇನಾದ್ರೂ ವಿಷ್ಣು ಸಹಸ್ರನಾಮ ಹೇಳ್ಬಿಟ್ರೆ ಏನಕ್ಕೆ ಬರಾದು ಪೋ ಅನ್ನೋ ಲೆವೆಲ್ಗೆ ಹೊರಟೋಗ್ತೀವಿ ನಾವು. ಅದಕ್ಕೆ MS took more than 2 years to get the notations properly. MS ಬರ್ತಾ ಇತ್ತು ರೆಂಡರ್ ಮಾಡಕ್ಕೆ ವಿಷ್ಣು ಸಹಸ್ರನಾಮ ಮತ್ತೆ ಸುಪ್ರಭಾತ. ಬಿಕಾಸ್ ಶಿ ವಾಂಟೆಡ್ಲಿ ಸ್ಪೆಂಡ್ ಹರ್ ಟೈಮ್ ವೇರ್ ತಮಿಳ್ ಛಾಯೆ ಕೊಂಚಂ ಕೂಡ வரக்கூடாது அதுல ಅಂತ ಹೇಳಿ ಹೆಣಗಾಡಿದ್ರು ಪಾಪ. ಆ ತರ ಹೆಣಗಾಡಿದ್ರು. ಸೊ ಆಕ್ಚುಲಿ ಸಂಸ್ಕೃತ ಉಳಿದಿರೋದೇ ತಮಿಳವರಿಂದ. The great, whomever you name, the great scholars all are Tamilians only in Sanskrit. But ಸಂಸ್ಕೃತ ಕೊಲೆ ಆಗಿರೋದು ತಮಿಳವರಿಂದ. பாவம் சில பேருக்கு ரொம்ப தமிழா இருப்பா, அவ ரத்தமே தமிழா இருக்கும். அவளுக்கு என்ன பண்ணாலும் சம்ஸ்கிருதம் வாயிலே நொழியாது. ಬೇಲ್ಕುಡಿ ಸ್ವಾಮಿ ಸಂಸ್ಕೃತ ಶ್ಲೋಕಗಳು ಹೇಳುವಾಗ ನಮಗ್ ನಮ್ಮ ಅಪ್ರಾಣಿ ಅವ್ರ ತಮಿಳವರು ಅಂತ ಹೇಳಕ್ಕಾಗಲ್ಲ. ಆಗತ್ತಾ? அவ்வளோ ஸ்ருதி சுத்தமா இருக்கும். அந்த அபபிரம்சமே இல்லாத தமிழ் சாயையே இல்லாத ஒரு சம்ஸ்கிருதமா இருக்கும் அவளுக்கு இல்லையா? தமிழ் சொல்லும் போது அப்பேற்பட்ட ತಮಿಳಗನ ಇರ್ಪ ಅವರು. ಆ ತರ ಒಂದು ತಮಿಳ್ ಛಾಯೆ ಇಲ್ಲದೆ ಸಂಸ್ಕೃತ ಬರೋದು ಅದು ಕರ್ನಾಟಕದ ಜನಕ್ಕೆ ಮಾತ್ರ. ಬಿಕಾಸ್ ವಿ ನೋ ಕನ್ನಡ ಆಸ್ ವೆಲ್ ಆಸ್ ತಮಿಳ್. ಆದ್ರೆ ಪಕ್ಕಾ ತಮಿಳಿಯನ್ಸ್ ಹೋಗಿ ಈಗ ಡಾಕ್ಟರ್ ವೆಂಕಟೇಶ್ ಅವರು ಉಪನ್ಯಾಸ ಮಾಡ್ತಾರೆ ನೋಡಿ, ಅವರು ಒಂದೊಂದ್ಸಲ ಸಂಸ್ಕೃತದ ಶ್ಲೋಕ ಹೇಳುವಾಗ ಯು ಕ್ಯಾನ್ ಈಸಿಲಿ ಮೇಕ್ ಔಟ್ ದಟ್ ಹೀಸ್ ಅ ತಮಿಳಿಯನ್. ತಮಿಳಲ್ಲಿ ಮಾಡ್ತಾ ಇದ್ದಾರೆ ಸರ್ ಉಪನ್ಯಾಸ, ಅದಕ್ಕೆ ಇಲ್ಲ. ಔಟ್ ಅಂಡ್ ಔಟ್ ಬರೀ ಸಂಸ್ಕೃತದ ಶ್ಲೋಕ ಅವ್ರ ಬಾಯಲ್ಲಿ ಕೇಳಿ, ತಮಿಳ್ ಛಾಯೆ ಇರುತ್ತೆ ಅದ್ರಲ್ಲಿ. APN ಅವರಲ್ಲಿಲ್ಲ. APN ಸ್ವಾಮಿ ತುಂಬಾ ಶುದ್ಧವಾಗಿ ಹೇಳ್ತಾರೆ. APN ಸ್ವಾಮಿ ಬೇಸಿಕಲಿ he is from Karnataka, he is not from Tamil Nadu, you know that. ಹೌದಾ? ಬಟ್ ಅವ್ರ ತಮಿಳ್ ಪ್ರೊನೌನ್ಸಿಯೇಷನ್ಸ್ ಟಿಪಿಕಲ್ ತಮಿಳಿಯನ್ ಸ್ಟೈಲ್. ತಮಿಳಿಯನ್ ಸ್ಟೈಲೇ, ಬಟ್ ಶ್ಲೋಕ ಹೇಳುವಾಗ ಅವರು ಪ್ರಾಪರ್ ಆಗಿ ನಮ್ ತರ ಶ್ಲೋಕ ಹೇಳ್ತಾರೆ. ಓನ್ಲಿ ಅ ಕನ್ನಡ ಪೀಪಲ್ ಕ್ಯಾನ್ ಹ್ಯಾವ್ ಎ ಗುಡ್ ಕಾನ್ವರ್ಸೇಷನ್ ಆಫ್ ತಮಿಳ್ ಆಲ್ಸೋ ಸಾಂಸ್ಕ್ರಿಟ್. ಬಿಕಾಸ್ ಕನ್ನಡದ ವಾಕ್ಯಗಳು, ಕನ್ನಡ ಶಬ್ದಗಳು ನಮ್ಮನ್ನ ಆ ರೀತಿ ಮಾಡುತ್ತೆ. ಕನ್ನಡದಲ್ಲಿ ಒಂದು ಶಬ್ದ ನೀವ್ ಹೇಳಿದ್ರು ಶ್ ಅನಿ ಬರಿಬೋದು, ಹಚ್ ಅನಿ ಬರಿಬೋದು, ಹೈ ಅನಿ ಬರಿಬೋದು. ಒಂದೊಂದು ಶಬ್ದ ಚಪ್ಪಾಳೆ ಹೊಡಿತೀನಿ ಬರಿಬೋದು ನೀವು. ಒಬ್ರು ಟಟ್ ಅಂತ ಬರ್ಕೊಳ್ತೀರಾ, ಒಬ್ರು ಥಟ್ ಅಂತ ಬರ್ಕೋತೀರಾ, ಒಬ್ರು ಫಟ್ ಅಂತ ಬರ್ಕೋತೀರಾ. ಈ ಶಬ್ದನ್ ಬರಿಬೋದಾ ಬರಿಬಾರ್ದಾ? ಬರಿಬೋದು. ಎಲ್ಲಿ ತಮಿಳಲ್ಲಿ ಬರ್ದ್ ತೋರ್ಸಿ ನೋಡೋಣ, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬರ್ದ್ ತೋರ್ಸಿ ನೋಡೋಣ. ಅಕ್ಷರಗಳೇ ಇರಲ್ಲ. ನಮ್ ಕನ್ನಡ ಅಷ್ಟು ರಿಚ್ಚು ಅಕ್ಷರದಲ್ಲಿ. ಇದ್ರ ವರ್ಣಮಾಲೆ ನೀವು ನೋಡಿದ್ರೆ ಇದರಷ್ಟು ರಿಚ್ ಆಗಿ ಬೇರೆ ಯಾವ್ದು ಇಲ್ಲ. ಆ ತರ ದಟ್ ಈಸ್ ಹೌ ವಿ ಕ್ಯಾನ್ ಈಸಿಲಿ ಪ್ರೊನೌನ್ಸ್ ತಮಿಳ್, ಐ ಮೀನ್ ಸಂಸ್ಕೃತಂ. ನಮ್ಮ ಕನ್ನಡದವ್ರ ಪ್ರಕಾರ ಇದು ವಾಲ್ಮೀಕಿ ಪ್ರಕಾರನೇ. ಸೀತಾ ಸೀದಾಗ್ರಜೋ ಜಾತ, ಸೀದಾಗ್ರಜೋ ಜಾತ. ಏನಕ್ಕೆ ಎಂಫಸಿಸ್ ಮಾಡ್ತಾ ಇದ್ದೀನಿ ಅಂದ್ರೆ ಮುಖ ಎಲ್ಲಾರು ತಪ್ಪಾಗಿ ಬರ್ಕೋತಾರೆ. ಸೀತಾ ಸೀತಾಗ್ರಜೋ ಇಲ್ಲ, ಸೀತಾ ಸೀದಾಗ್ರಜೋ ಜಾತ ಎಂಬಂತೆ ಭೂನಿಜೆಯಾದ ತನುಜಾತೆಯು
ಅದನ್ನ ಡಬಲ್ ಕೋಟ್ಸ್ ಕ್ಲೋಸ್ ಮಾಡ್ಕೊಳ್ಳಿ. ಸೀತಾ ಸೀದಾಗ್ರಜೋ ಜಾತ ಡಬಲ್ ಕೋಟ್ಸ್ ಕ್ಲೋಸ್ ಎಂಬಂತೆ ಭೂನಿಜೆಯಾದ ತನುಜಾತೆಯು ವಸುಂಧರೆಯ ಒಡಲಲ್ಲಿ ಹೊರಹೊಮ್ಮಿದಾಗ ವಸುಂಧರೆಯ ಒಡಲಲ್ಲಿ ಹೊರಹೊಮ್ಮಿದಾಗ ಹೆಣ್ಣು ಶಿಶುವಿನ ಬಾಯಲ್ಲಿ ಹೆಣ್ಣು ಶಿಶುವಿನ ಬಾಯಲ್ಲಿ ರಾಮ ರಾಮ ಎಂಬ ನಾಮದ ಪಿಸುಮಾತುಗಳು ರಾಮ ರಾಮ ಎಂಬ ರಾಮ ರಾಮ ಅನ್ನೋದನ್ನ ಸಿಂಗಲ್ ಕೋಟ್ಸ್ ಅಲ್ಲಿ ಹಾಕೊಳ್ಳಿ. ರಾಮ ರಾಮ ಎಂಬ ನಾಮದ ಪಿಸುಮಾತುಗಳು ಜನಕ ಹಾಗೂ ಜನಕ ಪತ್ನಿಯರ ಗಮನ ಸೆಳೆಯಿತು. ಜನಕ ಹಾಗೂ ಜನಕ ಪತ್ನಿಯರ ಗಮನ ಸೆಳೆಯಿತು. ರಾಮ ಎಂಬ ವ್ಯಕ್ತಿಯು ತಿಳಿಯುವ ಮುನ್ನವೇ ಸೀತಾ ಸೀದಾಗ್ರಜೋ ಜಾತ ಎಂಬಂತೆ ಭೂನಿಜೆಯಾದ ತನುಜಾತೆಯು ವಸುಂಧರೆಯ ಒಡಲಲ್ಲಿ ಹೊರಹೊಮ್ಮಿದಾಗ ಹೆಣ್ಣು ಶಿಶುವಿನ ಬಾಯಲ್ಲಿ ರಾಮ ರಾಮ ಎಂಬ ನಾಮದ ಪಿಸುಮಾತುಗಳು ಜನಕ ಹಾಗೂ ಜನಕ ಪತ್ನಿಯರ ಗಮನ ಸೆಳೆಯಿತು. ರಾಮನು ಪತಿಯಾದ ನಂತರ ರಾಮನ ಗುಣಗಳನ್ನು ತಿಳಿದು ಅವುಗಳನ್ನು ಮನಸ್ಸಿನಲ್ಲಿ ಅರ್ಥೈಸಿಕೊಂಡು ಮಾಡುವ ಸ್ಮರಣೆಯೇ ಬೇರೆ. ಆದರೆ ಓರ್ವ ವ್ಯಕ್ತಿಯೇ ಗೊತ್ತಿಲ್ಲದೆ ಪರ್ವಕಾಲದಲ್ಲೂ ಬಾಲ್ಯದಲ್ಲೂ ವಾಟ್ ಯು ಮೀನ್ ಇನ್ ಪರ್ವಕಾಲ? ಪರ್ವಕಾಲದಲ್ಲೂ ಬಾಲ್ಯದಲ್ಲೂ ಹುಟ್ಟಿನಿಂದಲೂ ಆ ವ್ಯಕ್ತಿತ್ವದ ಗುಣವನ್ನು ಅನುಸಂಧಾನ ಮಾಡುವುದೇ ಸ್ಮರಣಾ ಭಕ್ತಿ. ಆ ವ್ಯಕ್ತಿತ್ವದ ಗುಣವನ್ನು ಅನುಸಂಧಾನ ಮಾಡುವುದೇ ಸ್ಮರಣ ಭಕ್ತಿ. ರಾಮನು ಒಂದು ನಿಮಿಷ ಎಲ್ಬಿಟ್ಟೆ. ರಾಮನು ಪತಿಯಾದ ನಂತರ ರಾಮನ ಗುಣಗಳನ್ನು ತಿಳಿದು ಅವುಗಳನ್ನು ಮನಸ್ಸಿನಲ್ಲಿ ಅರ್ಥೈಸಿಕೊಂಡು ಮಾಡುವ ಸ್ಮರಣೆಯೇ ಬೇರೆ. ಆದರೆ ಓರ್ವ ವ್ಯಕ್ತಿಯೇ ಗೊತ್ತಿಲ್ಲದೆ ಪರ್ವಕಾಲದಲ್ಲೂ ಹುಟ್ಟಿನಿಂದಲೂ ಬಾಲ್ಯದಲ್ಲೂ ಆ ವ್ಯಕ್ತಿತ್ವದ ಗುಣವನ್ನು ತನ್ನಲ್ಲಿ ಅನುಸಂಧಾನ ಮಾಡುವುದೇ ಸ್ಮರಣ ಭಕ್ತಿ. ಬರ್ಕೊಂಡ್ರ? ಪರ್ವಕಾಲ ಅಂದ್ರೆ ಏನು? ಹುಟ್ಟಿನಿಂದಲೂ ಬಾಲ್ಯದಲ್ಲೂ, ಇದೆರಡು ಗೊತ್ತಾಯ್ತು. ನಾ ಹುಟ್ಟಿದ್ಮೇಲೆ ಬಾಲ್ಯ ಅಂತ. ಪರ್ವಕಾಲ ಅಂದ್ರೆ ಏನು? ಪರ್ವಕಾಲ ಅಂದ್ರೆ ಬುದ್ಧಿ ತಿಳಿದ್ಮೇಲೆ ಅಂತ. ನನ್ನ ಎಕ್ಸಿಸ್ಟೆನ್ಸ್ ಇದೆಯೋ ಇಲ್ವೋ ಈವಂದೆ ಅನ್ನೋದೇ ಪರ್ವಕಾಲ. ವೆದರ್ ಐ ಎಕ್ಸಿಸ್ಟ್ ಆರ್ ನಾಟ್, ಐ ಡೋಂಟ್ ನೋ. ಹಿಂದಿನ ಜನ್ಮದಲ್ಲಿ ನನ್ನ ಎಕ್ಸಿಸ್ಟೆನ್ಸ್ ಯಾವ ರೂಪದಲ್ಲಿ ಇತ್ತು,
ಏನಾಗಿದ್ನೋ, ನಾಯಿ ಆಗಿದ್ನೋ, ಕತ್ತೆ ಆಗಿದ್ನೋ, ಕೋಳಿ ಆಗಿದ್ನೋ, ಮರವಾಗಿದ್ನೋ, ಬಳ್ಳಿ ಆಗಿದ್ನೋ ನನಗ್ ಗೊತ್ತಿಲ್ವಲ್ಲ. ಆದ್ರೆ ಮುಂದಿನ ಜನ್ಮದಲ್ಲಿ ನನಗ್ ಗೊತ್ತಿಲ್ವಲ್ಲ, ಮೋಕ್ಷವೇ ಹೊಂದುತ್ತೀನೋ ಏನೋ. ಬಟ್ ಇಷ್ಟೆಲ್ಲ ಆದ್ರೂ ಯಾವುದು ನನ್ನ ಬುದ್ಧಿಗೆ ಗೋಚರವಿಲ್ವೋ ಅದೆಲ್ಲ ನನ್ನ ಪರ್ವಕಾಲ. ಒಪ್ಕೋತೀರಾ? ಒಪ್ಕೋತೀರಾ? ವಿಜಯರಾಘವನ್ ಮಾಮ, ತೊಟ್ಲಲ್ಲಿ ನೀವ್ ಹೆಂಗಿದ್ರಿ ಹೇಳಿ? ನನಗ್ ಗೊತ್ತಿಲ್ಲ ಅಂತೀರಾ ಅಲ್ವಾ? ರಂಗನಾಯ್ಕಿ ಮಾಮಿ, ಟೀ ಕುಡ್ ತೊಟ್ಲಲ್ಲಿ ಮಲ್ಕೊಂಡಿದ್ರ, ಹಿತ್ತಾಳೆ ತೊಟ್ಲಲ್ಲಿ ಮಲ್ಕೊಂಡಿದ್ರ? ಅಥವಾ ನಿಮ್ ತಾಯಿ 18 ಮೊಳತೆ ಚೀರೆಲೆ ಜೋಗಳು ಕಟ್ಟಿ ಅಂದೆ ಜೋಗಿಲ್ ಪೋಟಿಂದಾಳ ಅವಳ? ಹೇಳಿ. ಗೊತ್ತಿಲ್ಲ ಅಲ್ವಾ? ಎನಿಥಿಂಗ್ ದಟ್ ವಿ ಡೋಂಟ್ ನೋ ವಿಚ್ ಡಸಂಟ್ ಕಮ್ ಇನ್ ಟು ಅವರ್ ಮೈಂಡ್ ಇಸ್ ಕಾಲ್ಡ್ ಪರ್ವಕಾಲಂ. ನನ್ನ ವೆರಿ ಎಕ್ಸಿಸ್ಟೆನ್ಸಿನ ಗೋಚರಿಕೆ ನನಗಿರಲ್ಲ, ಅದನ್ನ ಪರ್ವಕಾಲ ಅಂತ ನಾವ್ ಹೇಳ್ತೀವಿ. ಎಷ್ಟೋ ಜನ ವಯಸ್ಸಾದ್ಮೇಲೆ ಡಿಮೆನ್ಷಿಯಾ ಅದೆಲ್ಲ ಬಂತು ಅಂತಾರಲ್ವಾ, ಅಲ್ಝಮೈರ್ಸ್ ಡಿಮೆನ್ಷಿಯಾ, ಅವ್ರಿಗೆ ಎಕ್ಸಿಸ್ಟೆನ್ಸೇ ಅವ್ರಿಗೆ ಗೊತ್ತಾಗಲ್ಲ. ಗೊತ್ತಾಗುತ್ತಾ? ಇಟ್ ಇಸ್ ಆಲ್ಸೋ ಪರ್ವಕಾಲಂ ಅಲ್ವಾ? ನಾವೇ ನೋಡ್ತೀವಿ ಅದನ್ನ. ನಮ್ ಪಾರ್ಟಿ ಅವರೆಲ್ಲ ಕೊಂಡ್ಕೊಂಡೇನಲ್ಲಿ ಪಾಪ ಅವ್ರಿಗೆ ಗೊತ್ತೇ ಇರ್ಲಿಲ್ಲ ಅವ್ರು ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ನನ್ ಸುತ್ತಲೂ ಇರೋರೆಲ್ಲ ಯಾವ ತರ ನನ್ನ ನೋಡ್ಕೋತಾ ಇದ್ದಾರೆ, ಏನೂ ಅವ್ರಿಗೆ ಗೊತ್ತಿರ್ಲಿಲ್ಲ. ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾವು ನಡ್ಕೊಳ್ಳದೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಿತ್ತೆ ಹೊರತು ಅವ್ರು ಈ ತರ ನೋಡ್ಕೊಳ್ಳಿ, ಆ ತರ ನೋಡ್ಕೊಳ್ಳಿ, ನಂಗೆ ಇದು ಬೇಕು ಅದು ಬೇಕು ಏನು ಡಿಮ್ಯಾಂಡ್ ಮಾಡೋ ಕಂಡೀಷನ್ ಅಲ್ಲೂ ಅವ್ರುಗಳು ಇರ್ಲಿಲ್ಲ. ದಟ್ ಮೀನ್ಸ್ ಟು ಸೇ ಇಟ್ ಇಸ್ ಅ ಪರ್ವಕಾಲ ಅಲ್ವಾ? ಆದ್ರೆ ಅವರ ಅಂತರಾತ್ಮದಲ್ಲಿ ಸ್ಮರಣೆ ಇಲ್ಲ ಅಂತ ನಾವ್ ಹೇಳಕ್ಕಾಗಲ್ಲ. ಹೇಳಕ್ಕಾಗತ್ತಾ? ದೇ ಮೈಟ್ ಇವನ್ ರೀಚ್ ದ ಸ್ಟೇಜ್ ಆಫ್ ಕೋಮಾ, ಬಟ್ ಸ್ಟಿಲ್ ಕೋಮಾದಲ್ಲಿರೋರು ಪರಮಾತ್ಮನ ಜೊತೆ ಇಂಟರಾಕ್ಷನ್ ಮಾಡ್ತಾ ಇರ್ಬೋದು, ನಮಗ್ ಗೊತ್ತಿಲ್ಲ. ನಮ್ಮ ಅಜ್ಜಿ 99 ಇಯರ್ಸ್ ಇದ್ರು ಕರೆಕ್ಟ್ ಆಗಿ, 100 ಇಯರ್ಸ್ ಇರ್ಲಿಲ್ಲ. ನಮ್ ತಂದೆಯವರ ತಾಯಿ 99 ಇಯರ್ಸ್ ಇದ್ರು. ಕೊನೆ ಒಂದು 6 ತಿಂಗಳು ಮಾತ್ರ ಶಿ ವೆಂಟ್ ಟು ಕೋಮಾ. ಕೋಮಾ ಅಂದ್ರೆ ಕೋಮಾಗ್ ಹೋಗ್ಲಿಲ್ಲ, ಹೋಗಿ ತಟ್ಟಿದ್ರೆ ನೋಡೋರು, ಕಣ್ಣನಿಂಗ ಆಡ್ಸೋರು, ಎಲ್ರನ್ನೂ ನೋಡೋರು. ಮಗನ್ ನೋಡಿದ್ರೆ ಮಾತ್ರ ಅವ್ರಿಗೆ ನಗು, ಮುಖದಲ್ಲಿ ಒಂದು ಕಾಂತಿ ಅರಳೋದು, ನಗೋರು. ನನ್ನನ್ನು ನೋಡಿದ್ರೆ ಒಂದ್ ಸ್ವಲ್ಪ ಕನೆಕ್ಟ್ ಆಗೋರು ಮೊಮ್ಮಗು ಅಂತ. ನಮ್ ತಾಯಿ ಆದ್ಮೇಲೆ ದೀಪ, ಇವರಿಬ್ರು ಕನೆಕ್ಷನ್ ಪೂರ್ತಿ ಹೊರಟೋಗಿತ್ತು, ಅವ್ರಿಗೆ ಇರ್ಲಿಲ್ಲ. ಆದ್ರೆ ಯಾರು ಗೊತ್ತು, ಕಣ್ಮುಚ್ಕೊಂಡೇ ಇರೋರು ಅವರು. ಬಾಯಲ್ಲಿ ನೀರೋ ಹಾಲೋ ಬಿಟ್ರೆ ಅದು ಒಳಗಡೆ ಹೋಗೋದು. ಅದು ಎಷ್ಟು ಗೊತ್ತಾ, ಡಾಕ್ಟರ್ ಹೇಳಿದ್ರು, ಸಿಪ್ ಬೈ ಸಿಪ್ ಬಿಡ್ತಾ ಇರಿ, ಅದ್ ಯಾವಾಗ ಮತ್ತೆ ಹೊರಗಡೆ ಸೋರುತ್ತೋ ಅಲ್ಲಿಗೆ ಅವ್ರು ನಿಲ್ಸಿದ್ದಾರೆ ಸಾಕು ಅಂತಾರೆ ಅಂತ, ಅದು ಸೈನ್ ಅಷ್ಟೇನೆ. ಒಂದು ಅರ್ಧ ಬಾಟ್ಲು ಅಷ್ಟೇನೆ ಒಳಕ್ ಹೋಗೋದು ಮಿಲ್ಕ್, ಇದು ಹಾಲು ಕುಡ್ಸಿದ್ರೆ. ಇನ್ ಸಾಲಿಡ್ ಎಲ್ಲ ಇಲ್ಲ, ಪೂರ್ತಿ ನಿಲ್ಸಾಗಿತ್ತು. ಅವ್ರಾಗ ಅವರೇ ಹಿಂಗ್ ಹೊರಗಡೆ ಬಿಟ್ಬಿಟ್ರೆ ದಟ್ ಇಸ್ ಸೈಡ್, ಬಾಯಿ ಒರೆಸ್ಬಿಟ್ಟು ಸುಮ್ನಾಗ್ಬಿಡ್ತಾ ಇದ್ರು. ನಾವು ಮಾಡ್ತಾ ಇದ್ವಿ ಅದನ್ನ, ನರ್ಸ್ ಮಾಡ್ತಾ ಇದ್ರು. ಒಂದು 6 ತಿಂಗಳು ಮಾತ್ರ ನರ್ಸಿಂಗ್ ಹೋಮ್ ಅಲ್ಲಿ ಅವ್ರಿಗೊಂದು ವಾರ್ಡ್ ಅನ್ನ ಫಿಕ್ಸ್ ಮಾಡಿ ಅಲ್ಲಿ ಒಬ್ರನ್ನ ಪ್ರೈವೇಟ್ ಆಗಿ ನೇಮಕ ಮಾಡಿ ನಮ್ ತಂದೆ, ನಮಗ್ ಆಗಲ್ಲ, ಬೆಡ್ ರಿಡನ್ ಆಗೋಗಿದ್ದಾರೆ, ಮತ್ತೆ ಬೆಡ್ ಸೋರ್ ಎಲ್ಲ ಆಗೋಗುತ್ತೆ ಅಂತ ಇಟ್ಬಿಟ್ಟಿದ್ವಿ. ತುಂಬಾ ಕ್ಲೀನ್ ಆಗಿ ಇಟ್ಟಿದ್ರು. ಪೇಷಂಟ್ ಅನ್ನಿಸ್ತಾನೆ ಇರ್ಲಿಲ್ಲ. ಯಾವಾಗ್ಲೂ ಅವ್ರಿಗೆ ಯಾರು ಗೊತ್ತು, ಸ್ಮರಣೆ ಇತ್ತೇನೋ ಪರಮಾತ್ಮಂದು, ಕಾನ್ವರ್ಸೇಷನ್ ನಡೀತಾ ಇತ್ತೇನೋ. ಒಬ್ರು ಯಾರೋ ಒಬ್ರು ಬಂದು ಹೇಳಿದ್ರು, ನಿಮ್ ತಾಯಿ ಎಲ್ಲವನ್ನೂ ಮುಗಿಸ್ಕೊಂಡು ಹೋಗಕ್ಕೆ ಮಲಗಿದ್ದಾರೆ. ಯಾವ್ದಾದ್ರು ಕ್ಷೀಣವಾಗಿ ಅಲ್ಪವಾಗಿ ಇನ್ನೊಂದ್ 6 ತಿಂಗಳು ಈ ಒಂದು ಎಳತಾನ ಮುಗಿಸ್ಲಿಲ್ಲ ಅಂದ್ರೆ ಶಿ ಹ್ಯಾಸ್ ಟು ಟೇಕ್ ಬರ್ತ್ ಅಗೇನ್ ಟು ಫಿನಿಶ್ ದಟ್ ಋಣ. ಮೇ ಬಿ ಅದೆಲ್ಲ ತೀರಿದ್ಯೇನೋ. ತುಂಬಾ ಕೂಗಿ ಕುರುಗಿ ತುಂಬಾ ನರಳಿ ಹೋಗ್ತಾರಲ್ವಾ, ಅವ್ರಿಗೆ ದೊಡ್ಡವರುಗಳು ಈ ಮಾತು ಹೇಳ್ತಾರೆ, ಎಲ್ಲ ಕಂಪ್ಲೀಟ್ ಮುಗಿಸ್ಕೊಂಡು ಯಾವ ಕರ್ಮ ಬಾಧೆಗಳು, ಯಾವ ಋಣ ಬಾಧೆಗಳು ಏನು ಇಲ್ದೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ನಾವೆಲ್ಲ ಯಾವ್ದಕ್ ಇಷ್ಟಪಡ್ತೀವಿ? ಕುತ್ಕೊಂಡ್ ಕಡೆ ಪ್ರಾಣ ಹೋಗ್ಬಿಡ್ಬೇಕು. ಯಾವ ಹಾಸ್ಪಿಟ್ಲು ಅದು ಇದು ಏನು ಬೇಡ, ಅನಾಯಾಸೇನ ಮರಣಂ ಅಂತ ಹೋಗ್ಬಿಡ್ಬೇಕು ಅಂತ ಇಷ್ಟಪಡ್ತೀವಿ. ಆದ್ರೆ ತುಂಬಾ ತಿಳಿದಿರೋರು ಏನ್ ಹೇಳ್ತಾರೆ ಗೊತ್ತಾ, ಆತರ ಹೋದ್ರೆ ಮತ್ ಬರಕ್ಕೂ ಬರ್ಬೋದೇನೋ ಗೊತ್ತಿಲ್ಲ, ಯಾಕಂದ್ರೆ ಒಂದಷ್ಟು ಉಳಿಸ್ ಹೋಗಿರ್ತೀವಿ ನಮ್ದನ್ನ. ಆದ್ರೆ ಏನು ಇನ್ನಿಲ್ಲ ನಂದು ಅಂತ ಹೋಗ್ಬೇಕಂತೆ. ಹಂಗೆ ಅಂತ ಎಲ್ಲಾರು ಕೋಮಾ ಸ್ಟೇಜ್ಗೆ ಹೋಗ್ಬೇಕು ಅಂತ ನಾ ಹೇಳ್ತಾ ಇಲ್ಲ. ಆಮೇಲೆ ಅದನ್ನ ಏನೋ ಅರ್ಥ ಕಲ್ಪಿಸ್ಕೋಬೇಡಿ.
அப்படியே உன் பிரகாரம் எல்லாரும் இப்படி கூனி குறுகி அதுக்கப்புறமா போனா போறமே இப்படி ஹாத்தை வேலையெல்லாம் ಕಾತ್ಕೊಂಡು எல்லாரும் ಕೋಮಾಕ್ಕೆ போயிட்டு போகணுமா? ಇಲ್ಲ ಆ ತರ ಅಲ್ಲ. ಒಟ್ನಲ್ಲಿ ತುಂಬಾ ಸಫರ್ ಮಾಡಿರೋರ್ಗೂ ಆ ತರ ಒಂದು ಒಳ್ಳೆಯ ಸ್ಮರಣಾತ್ಮಕ ಭಾವವನ್ನ ಕೊಡ್ತಾರೆ ನಮ್ಮ ಸನಾತನ ಧರ್ಮದಲ್ಲಿ. ஐயையோ இந்த மாதிரி நரளி 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 போனாலேன்னு சொல்றಲ್ಲ. ನರಳಿನಾಳೋ ಪರವಾಗಿಲ್ಲ. ತನ್ನ ಕರ್ಮಾಧೀನವಾದಂತಹ ಅಲ್ಪ ಸ್ವಲ್ಪ ಉಳಿದಿದಂತಹ ಎಲ್ಲವನ್ನೂ ಮುಗಿಸ್ಕೊಂಡು ಪರಮಾತ್ಮನ ಸ್ಮರಣೆಯಲ್ಲಿ ಅವರು ಹೋದ್ರು ಅಂತ ಹೇಳ್ತಾರೆ. ನೋಡಿ, ಅಲ್ಲೂ ಕೂಡ ಆ ಸ್ಮರಣ ಭಕ್ತಿ ಅನ್ನೋದನ್ನ ನಮ್ಮಲ್ಲಿ ತರ್ತಾರೆ. ಆ ಸ್ಮರಣೆ ಇಲ್ದೆ ಏನಾದ್ರೂ ಜಗತ್ತಲ್ಲಿ ಇದೆಯಾ ಏನಾದ್ರೂ ಜಗತ್ತಲ್ಲಿ? ಪರಮಾತ್ಮನ ನಿರ್ಹೇತುಕವಾದ ಸ್ಮರಣೆ ಅನ್ನೋದು ನನಗೆ ಬುದ್ಧಿ ತಿಳಿಯಕ್ ಮುಂಚೆಯಿಂದಾನೂ ಇದೆ, ಇನ್ ಮುಂದಕ್ಕೂ ಇರುತ್ತೆ. ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ತುಂಬಾ ಸ್ಮರಣೆಯಲ್ಲಿ ಎಂಫಸಿಸ್ ಮಾಡ್ತಾರೆ. ಮಹಾ ಪೆರಿಯವ ಅಂದ್ರೆ ಅವರಿಗೆ ಜೀವನಾಧಾರ. ಯಾರೋ ಒಬ್ರು ಕೇಳಿದ್ರು ಸ್ಟೂಡೆಂಟ್, ಮಹಾ பெரியவாளை எப்போ முதல்ல நீங்க கண்டே, எப்போ பார்த்தேள் ಅಂತ. அது எனக்கு தெரியாது. சின்ன பருவத்துல இருந்தே தூக்கின்னு போயிட்டு இருக்கா காமக்கோட்டி பீட்டத்துக்கு. அந்த காமாட்சி அம்பாளை எப்படி பார்ப்பேனோ காஞ்சிபுரத்துல, அது போல மகா பெரியவாளை பார்ப்பேன். சில சமயம் என்னுடைய ப்ரோக்ராம்ஸ் எப்படி டைட் ஸ்கெடியூல் இತ್ತು ಅಂದ್ರೆ காமாட்சி அம்மனை பார்க்கவே முடியாது காஞ்சிபுரத்துக்கு போனா கூட. ஆனா இந்த ಸ್ವಾಮಿಯನುடைய ಕಣ್ಲ ಕಾಮಾಕ್ಷಿಯ ಪಾತುಟ್ಟು ಬಂದ್ಬಿಡುವೆ. ಆ ರೀತಿ ಸ್ಮರಣೆ ಬಲವಾಗಿ. ನಾನು ಅವ್ರ ಜೊತೆ ಉಡುಪಿಗೆ ಹೋಗಿದ್ದೆ. ಶಿ ಯೂಸ್ ಟು ಕಾನ್ವರ್ಸ್ ವಿತ್ ಕೃಷ್ಣ. ಆ ಕನಕನ ಕಿಂಡಿನಲ್ಲಿ ಹಿಂಗ್ ನೋಡ್ಬಿಟ್ಟು, ಅವತ್ತಿನ ದಿನ ಶುಕ್ರವಾರ, ಅವತ್ತು ನಂದು ಪ್ರೋಗ್ರಾಮು ಅವ್ರದ್ದು ಪ್ರೋಗ್ರಾಮು ಒಂದೇ ಸ್ಟೇಜ್ ಅಲ್ಲಿ ಕೃಷ್ಣ ಸಭಾಂಗಣದಲ್ಲಿ. ನಾನು ಮಾಮಿ ಪಕ್ಕ ನಿಂತ್ಕೊಂಡಿದ್ದೆ. ಪದ್ದು ಅಕ್ಕ ಅಣ್ಣನೇ ಪಾತೇಳ ಅಂತ ನೋಡ್ತಾ ಇದ್ದೆ. ಪಾತಂಡೇ ಇರ್ಕೆ ಅಂತ. ಶುಕ್ರವಾರ ಮೋಹಿನಿ ಅಲಂಕಾರ ಕೃಷ್ಣನಿಗೆ, ರುಕ್ಮಿಣಿ ಅಲಂಕಾರ, ಸತ್ಯಭಾಮೆ ಅಲಂಕಾರ, ಅನ್ನಪೂರ್ಣೆ ಅಲಂಕಾರ, ದುರ್ಗಾ ಪರಮೇಶ್ವರಿ ಅಲಂಕಾರ. ಯಾವ್ದೋ ಒಂದು ಸ್ತ್ರೀ ರೂಪದಲ್ಲಿ ಕೃಷ್ಣ ಇರ್ತಾನ ಅವತ್ತಿನ ದಿನ. ಲಂಗ ಜಂಪರು, ಲಂಗ ದಾವಣಿ, ಕಚ್ಚೆ ಸೀರೆ, ಏನೆಲ್ಲಾ ಉಡಿಸ್ತಾರೋ ಅವನಿಗೆ. ಒಟ್ನಲ್ಲಿ ಎಲ್ಲಾದ್ರಲ್ಲೂ ಬ್ಯೂಟಿಫುಲ್ ಆಗಿ ಇರ್ತಾನೆ. ನೋಡ್ತಾ ಇದ್ರು. ನೋಡಿದ ಕೂಡ್ಲೆ ಮಾತಾಡಕ್ ಶುರು ಮಾಡ್ಬಿಟ್ರು. என்னதான் அந்த தாயாரோ அம்பாளோ வேஷத்தை நீ தரிச்சாலோ, அந்த திருட்டுத்தனமும் துருதுருப்பும் சுறுசுறுப்பும் உன் கண்ணை விட்டு போகாது கண்ணா. அதனால என்ன ஆனாலும் நீ தாயார் ஆகவே முடியாது. தாயார் தான். அந்த கண்ணே காட்டி கொடுத்துடு, திருட்டு கண்ணன் நீ அப்படி. மாமி யார்கிட்ட பேசுறேள்? பத்து அக்கா யார்கிட்ட நீங்க பேசுறேள் இந்த மாதிரி? இதோ இந்த கண்ணன் கிட்டதான். உடுப்பி கிருஷ்ணன் கடகோல் வச்சுண்டு ஒரு கையில் நான் கயிறு பிடிச்சுட்டு இருந்தால்தான் உடுப்பி கண்ணன். அப்படி இல்ல, அவன் பெண் வேஷதாரியா இருந்தாலும் இதோ கண்ணே காட்டி கொடுத்துடு இவன் உடுப்பி கிருஷ்ணன். திருட்டு காலத்துல முழிச்சுட்டு இருக்கான். காருண்யமே இல்லாத ஒரு முழிப்பு. ஆனா காருண்யம் இவனுக்கு வருதுன்னா தாயாருடைய அந்த வக்ஷஸ்தலத்துல இருக்கிற குணம் அது அவனை விட்டு போகாது. பிகாஸ் ஆஃப் ஹர் காருண்யம் we can see காருண்யம் in பெருமாள். இல்லைன்னா எப்ப பார்த்தாலும் அங்க இங்க ತುಡಿಚಿಂಡು இருப்பான். அந்த ಕಣ್ಣು அப்படி இருக்கும். ಗಮನಿಸಿ ನೋಡು ಅಂತ ಹೇಳಿದ್ರು. ನಾ ಗಮನಿಸಿ ನೋಡಿದ್ರೆ ಹೌದು, ನನಗೂ ಅದೇ ಭಾವ ಬಂತು. ಮೇ ಬಿ ಹರ್ ಎಕ್ಸ್ಪ್ಲನೇಷನ್ ಮೇಡ್ ಮೀ ಟು ದಟ್ ಥಿಂಕಿಂಗ್ ಇನ್ ದಟ್ ಆಂಗಲ್ ಆರ್ ವಿಜುವಲೈಸಿಂಗ್ ಲಾರ್ಡ್ ಇನ್ ದಟ್ ಆಂಗಲ್. பட் அவர் ಹೇಳಿದ್ கரெக்ட் ಆಗಿತ್ತು. என்னதான் பெண் வேஷதாரியா இருந்தாலும் உன் கண்ணே காட்டி கொடுத்துடு, நீ கண்ணந்தா, நீ தாயாராக முடியாது ಅಂತ. How could she converse that with him? Only through ಸ್ಮರಣೆ. ನಮ್ಮ ಸ್ಮರಣೆ ಬಲವಾಗಿದ್ರೆ ನೋ ಮ್ಯಾಟರ್ ನೀವು ಜಾಗೃತ್, ಸುಷುಪ್ತಿ ಅಥವಾ ಸ್ವಪ್ನಾವಸ್ಥೆ ಯಾವ ಸ್ಟೇಟಸ್ ಅಲ್ಲಿದ್ರು ಆ ಸ್ಮರಣೆ ಅನ್ನೋದು ನಿರಂತರ ಓಡ್ತಾ ಇರುತ್ತೆ. ಇದಕ್ಕೆ ನಿದರ್ಶನವೇ ಸೀತೆ. ಬರ್ಕೊಂಡ್ರ ಇದನ್ನ? ಮುಗಿತಾ ಈ ಸೆಂಟೆನ್ಸು? ಪರ್ವಕಾಲದಲ್ಲೂ ಮತ್ತೆ ಹುಟ್ಟಿನಿಂದಲೂ ಬಾಲ್ಯದಲ್ಲೂ ಆ ವ್ಯಕ್ತಿತ್ವದ ಗುಣವನ್ನು ತನ್ನಲ್ಲಿ ಅನುಸಂಧಾನ ಮಾಡುವುದೇ ಸ್ಮರಣ ಭಕ್ತಿ. ನೆಕ್ಸ್ಟ್ ಬರ್ಕೊಳ್ಳಿ. ಸೀತೆ ಮಾತೆಯು ತನ್ನ ಸ್ಮರಣ ಭಕ್ತಿಯ ಮೂಲಕ ಸೀತಾಮಾತೆಯು ತನ್ನ ಸ್ಮರಣ ಭಕ್ತಿಯ ಮೂಲಕ ರಾಮನನ್ನು ಉಲ್ಲೇಖಿಸಲಿಲ್ಲ. ಎಲ್ಲ ಅರ್ಥ ಆಗ್ತಾ ಇದೆಯಾ ಎಕ್ಸ್ಪ್ಲನೇಷನ್?
ಅರ್ಥವಾಗ್ತಾ ಇದೆಯೋ ವ್ಯರ್ಥವಾಗ್ತಾ ಇದೆಯೋ? ಎಲ್ಲ ಕಡುಮೌನ ವಹಿಸಿದ್ದೀರಲ್ಲ, ಸುಮ್ನೆ அப்படியே ಮಂಡೆ ಮೇಲೆ ಚಿಟ್ಟೆಯ ಪರದಂಡ್ರಕ್ಕೋ ಇಲ್ಲ ಮಂಡೆக்குள்ள ಇಲ್ಲ, கொஞ்சம் ಅರ್ಥ ಆಗ್ತಾ ಇದೆ. ಸಿಂಪಲ್ ಲ್ಯಾಂಗ್ವೇಜ್ ತಾನೆ, ಅರ್ಥ ಆಗುತ್ತೆ. ಸೀತಾಮಾತೆಯು ತನ್ನ ಸ್ಮರಣ ಭಕ್ತಿಯ ಮೂಲಕ ರಾಮನನ್ನು ಉಲ್ಲೇಖಿಸಲಿಲ್ಲ. ರಾಮನ ವ್ಯಕ್ತಿತ್ವವಾದ ರಾಮ ತತ್ವವನ್ನು ಉಲ್ಲೇಖಿಸಿದಳು. ರಾಮನ ವ್ಯಕ್ತಿತ್ವವಾದ ರಾಮನ ತತ್ವವನ್ನು ಉಲ್ಲೇಖಿಸಿದಳು. ಇದೇ ಸ್ಮರಣಾ ಭಕ್ತಿಯ ಪರಾಕಾಷ್ಠತೆ. ಇದೇ ಸ್ಮರಣಾ ಭಕ್ತಿಯ ಪರಾಕಾಷ್ಠತೆ. ಇದು ಪ್ರಹ್ಲಾದನಲ್ಲಿ ಪ್ರತಿಬಿಂಬಿತ. ಇದು ಪ್ರಹ್ಲಾದನಲ್ಲಿ ಪ್ರತಿಬಿಂಬಿತ. ಕೋಲನ್ ಹಾಕೊಳ್ಳಿ. ತಂದೆಯ ವೈರತ್ವದಲ್ಲೂ ಕೂಡ ಬೈಯುವಾಗ ನಾಸ್ತಿಕನಾಗಿ ಇದೇ ಸ್ಮರಣಾ ಭಕ್ತಿಯ ಪರಾಕಾಷ್ಠತೆ. ಫುಲ್ ಸ್ಟಾಪ್. ಇದು ಪ್ರಹ್ಲಾದನಲ್ಲಿ ಪ್ರತಿಬಿಂಬಿತ ಕೋಲನ್. ಯಾವ ರೀತಿ ಅಂದ್ರೆ, ತಂದೆಯ ವೈರತ್ವದಲ್ಲೂ ಕೂಡ ಬೈಯುವಾಗ ನಾಸ್ತಿಕನಾಗಿ ಸರ್ವೇಶ್ವರನು ಇಲ್ಲವೇ ಇಲ್ಲ ಎಂದು, ತಂದೆಯ ವೈರತ್ವದಲ್ಲೂ ಕೂಡ ಬೈಯುವಾಗ ನಾಸ್ತಿಕನಾಗಿ ಸರ್ವೇಶ್ವರನು ಇಲ್ಲವೇ ಇಲ್ಲ ಎಂದು ಉದ್ಘರಿಸಿದಾಗಲೂ ಆ ಉದ್ಗಾರದ ಗರ್ಜನೆಯಲ್ಲಿ ಪರಮಾತ್ಮನನ್ನು ಕಂಡ ತತ್ಪರತೆ. ತಂದೆಯ ವೈರತ್ವದಲ್ಲೂ ಕೂಡ ಬೈಯುವಾಗ ನಾಸ್ತಿಕನಾಗಿ ಸರ್ವೇಶ್ವರನು ಇಲ್ಲವೇ ಇಲ್ಲ ಎಂದು ಉದ್ಗರಿಸಿದಾಗಲೂ ಆ ಉದ್ಗಾರದ ಗರ್ಜನೆಯಲ್ಲಿ ಪರಮಾತ್ಮನನ್ನು ಕಂಡ ತತ್ಪರತೆ. ವೈರತ್ವದಲ್ಲೂ ಪರಮಾತ್ಮನನ್ನು ಕಾಣುವ ಪರಮಾತ್ಮನನ್ನೇ ಕಾಣುವ ವೈಶಿಷ್ಟ್ಯಪೂರ್ಣ ಭಕ್ತಿಯೇ ಸ್ಮರಣಾ ಭಕ್ತಿ. ತಂದೆಯ ವೈರತ್ವದಲ್ಲೂ ಕೂಡ ಬೈಯುವಾಗ ನಾಸ್ತಿಕನಾಗಿ ಸರ್ವೇಶ್ವರನು ಇಲ್ಲವೇ ಇಲ್ಲ ಎಂದು ಉದ್ಘರಿಸಿದಾಗಲೂ ಆ ಉದ್ಗಾರದ ಗರ್ಜನೆಯಲ್ಲಿ ಪರಮಾತ್ಮನನ್ನು ಕಂಡ ತತ್ಪರತೆ. ವೈರತ್ವ ಸ್ಮರಣಾ ಭಕ್ತಿ. ಸರ್ವ ಅಂತರ್ಯಾಮಿತ್ವ ಕಾಮ ಸರ್ವ ಅಂತರ್ಯಾಮಿತ್ವ ಕಾಮ ತನ್ನಲ್ಲೂ ಜಗತ್ತಲ್ಲೂ ಜಗತ್ತಿನ ಒಳ ಹೊರ ಭಾಗಗಳಲ್ಲಿಯೂ ಜಗತ್ತಿನ ಒಳ ಹೊರ ಭಾಗಗಳಲ್ಲಿಯೂ ಕಾಮ ರೂಪವಾದ ಆಲೋಚನೆಗಳಲ್ಲಿಯೂ. ನಿಮಿಷ ಬಹಳ ಫಾಸ್ಟ್ ಆಗ್ತಾ ಇದೆ, ಬರೆಯಕ್ ಆಗ್ತಿಲ್ಲ. ಎಲ್ಲಿಂದ ಹೇಳಿ, ಸ್ಲೋ ಮಾಡ್ತೀನಿ. ಸರ್ವ ಜಗತ್ ಕನಲು ಜಗತ್
ಹೇಳ್ಕೊಂಡ್ ಬರ್ತಾಳೆ. ಹೇಳ್ಕೊಂಡ್ ಬರುವಾಗ ನಿಂದನೆಯನ್ನ ಮಾಡುವ ರೂಪದಲ್ಲಿ ಸ್ತುತಿಯನ್ನೇ ಮಾಡ್ತಾಳೆ. ಅದನ್ನ ಮಡಲೆಡ್ಕರುದು ಅಂತ ಹೇಳೋದು. ಗೊತ್ತಾಯ್ತಾ? ನಿಂದನೆ ಮಾಡ್ತಾ ಇದ್ದಾಳೇನೋ ನಮಗೆ ಅನ್ಸುತ್ತೆ. ಆಳ್ವಾರ್ ಪಾಶುರವನ್ನ, ತಿರುಮಂಗೈ ಆಳ್ವಾರ್ ಪಾಶುರಗಳನ್ನ ನೀವು ನೋಡಿ, ಎಲ್ಲ பெருமாளை நிந்தனை பண்ற போலயே ஆரம்பிக்குமே. நிந்தனை இல்லை, ಸ್ತುತಿದಾ பண்ணிட்டு ஆஹ் 1000 நாமம் உடையவன் ಅಂತ ಹೇಳ್ತಾರೆ. என்னத்துக்கு பிரயோஜனம்? ஒரு நாமும் எனக்கு கூப்பிடுறதுக்கு வக்கல்ல. என்ன சத்து இங்க வாருங்கோ அப்படி சொல்றதுக்கும் எனக்கு கூடவே இல்லை. ஆனா 1000 ನಾಮಂ ಉடையವನ್. ಆ ತರ ನಿಂದೆಯನ್ನ ಸೂಕ್ಷ್ಮ ರೂಪದಲ್ಲಿ ಮಾಡ್ತಾರೆ. ಆದ್ರೆ ಅದೇ ತನ್ನ ಪತಿಯ ಇಲ್ಲದ ಆ ಒಂದು ಅಭಾವ ವೈರಾಗ್ಯವನ್ನ ತೋರ್ಸ್ಕೊಂಡು ಹೋಗ್ತಾರೆ. ಆದ್ರೆ அந்த மடல் முடியும் போது, பெரிய திருமடலோ சிறிய திருಮಡಲೋ முடியும் போது ನನ್ನ ಸ್ಮರಣೆಯಲ್ಲಿ ಯಾವಾಗ್ಲೂ ಪರಮಾತ್ಮ ಇದಾನಲ್ವಾ, ಅದು ಗುಪ್ತವಾಗಿ ತಾನೇ ಪ್ರಚುರ ಮಾಡ್ತಾ ಇದ್ದಾನೆ. ಹೇ ಭಗವನ್ನೇ, ನನ್ನ ಬೇರೆ ಇದೆಲ್ಲ பெரிய திருமொழி ಇನ್ಯಾವುದೋ பெரிய திருமொழி, ತಿರುವೈಕೂತಿರುಕೈ ಮತ್ತೆ ತಿರುಚೆಂದ ವಿರುತ್ತಂ ಇದೆಲ್ಲ ಹೇಳುವಾಗ ನಿನ್ನನ್ನ ಸ್ತುತಿ ಮಾಡಕ್ಕೆ ನನ್ನನ್ನ ಪ್ರಚೋದನೆ ಮಾಡಿದೆ. ಈಗ பெரிய ತಿರುಮಡಲ್ ಸಿರಿಯ ತಿರುಮಡಲ್ ಹೇಳುವಾಗ ನಿನ್ನನ್ನ ನಾನು ನಿಂದನೆ ಮಾಡಕ್ಕೆ ನೀನ್ ನನ್ನಲ್ಲಿ ಕೂತು ಪ್ರಚೋದನೆ ಮಾಡಿದ್ದೀಯ. ಹಾಗೆ ನಿಂದನೆ ನಾನು ನಿನ್ನನ್ನು ಮಾಡಿರೋದು ಸ್ವಬುದ್ಧಿಯಿಂದ ಅಲ್ಲ, ನೀನು ಕೊಟ್ಟಂತಹ ಪ್ರಚೋದಿತ ಬುದ್ಧಿಯಿಂದ. ಒಬ್ರನ್ನ ಬೈಬೇಕಾದ್ರೂ ಒಳಗಡೆ ಪ್ರಚುರವಾಗ್ಬೇಕಲ್ವಾ, ಯಾವ ರೀತಿ ಬೈಬೇಕು ಅಂತ. ಸುಮ್ನೆ ಬೈಯಕ್ಕಾಗಲ್ವಲ್ಲ. ಒಬ್ರನ್ನ ನಿಂದನೆ ಮಾಡ್ಬೇಕಾದ್ರೂ ಒಳಗಡೆ ಬುದ್ಧಿ ವರ್ಕ್ ಆಗ್ಬೇಕು ಕರೆಕ್ಟ್ ಆಗಿ, ಅವಾಗ್ಲೇ ನಿಂದನೆನೂ ಮಾಡಕ್ ಸಾಧ್ಯ. ಆ ಬುದ್ಧಿಯೇ ನೀನಾಗಿದ್ದೀಯ, ಆ ಪ್ರಚುರ ಸ್ವಭಾವವೇ ನೀನಾಗಿದ್ದೀಯ. ತಿರುಮಡಲಲ್ಲಿ ನೀನು ನನ್ನನ್ನ ನಿಂದನೆ ಮಾಡುವ ರೀತಿಯಲ್ಲಿ ಪ್ರಚುರ ಮಾಡಿ ನಿಂದಾಸ್ತುತಿಯನ್ನ ನನ್ನಿಂದ ನೀನು ಅನುಭವಿಸಿ ಪಡ್ಕೋತಾ ಇದೀಯ ಅಂತ ತಿರುಮಂಗೈ ಆಳ್ವಾರರು ಮಡಲ್ನ ಮುಗಿಸ್ತಾರೆ. ஒரு ನಾಯಿಕೆ ನಾಯಕನಿಂದ ಅಗಲಿ ಇರ್ಬೇಕಾದ್ರೆ ಆ ನಾಯಿಕೆ ತನ್ನ ಪತಿಯನ್ನ ಬೈಯುವ ರೀತಿಯಲ್ಲಿ ಪತಿಯ ಹಿರಿಮೆ ಗರಿಮೆಗಳನ್ನೆಲ್ಲ ಎಲ್ಲಾರ್ಗೂ ಪ್ರಚಾರ ಮಾಡ್ಕೊಂಡು ಬರ್ತಾಳೆ. ಇನ್ಯಾರು ಈ ರೀತಿ ಮಾಡಿದ್ರು? ತಿರುಮಂಗೈ ಆಳ್ವಾರ್ போலவே இன்னொருத்தர் பண்ணார். ಯಾರು? ಅಯ್ಯೋ, ಎಷ್ಟು ಸಿಂಪಲ್ ಉತ್ತರ ಇದ್ಯಾಕ್ ಹಿಂಗ್ ಕೂತಿದೀರಾ? ಪರಕಾಲ ನಾಯಿಕ ಮಾದ್ರಿ ಇನ್ನೊತ್ತರ್ ಪಣ್ಣಾರ್. பெரியாழ்வார் மிஸ்ஸே இல்லையே, பாவம் மிஸ்ஸே பண்ணிக்கல. அவர் யசோதா பாவத்துல இருந்தார், மிஸ்ஸே ஆக ಚಾನ್ಸ್ கிடையாது. ನಾಯಕ ಭಾವದಲ್ಲೇ ಫುಲ್ ಹೇಳಿದ್ರು. ಪುರಂದರ ಕೃತಿಗಳಲ್ಲಿ ಬರುತ್ತೆ, ನಿಂದಾಸ್ತುತಿ ಬರುತ್ತೆ. ವೆರಿ ಗುಡ್. ಇನ್ನೊಬ್ರು ಪರಕಾಲ ನಾಯಿಕ ಅಂತ ಹೇಳೋವಾಗ್ಲೇ ಇದೊಂದು ಪೂರ್ತಿ ನಾಯಕ ಭಾವದಲ್ಲೇ ಪೂರ್ತಿ ಹೇಳಿದಾರಲ್ಲ. ಪರಾಂಕುಶ ನಾಯಿಕ ನಮ್ಮಾಳ್ವಾರ್. ವೆರಿ ಗುಡ್, ನಮ್ಮಾಳ್ವಾರ್. ತಟ್ಟಂತ ಬರ್ಬೇಕು ಆನ್ಸರ್. ಹಿಂಗೆಂಗೋ சுத்தி ஒழிச்சு புரந்தரதாசருக்கெல்லாம் போச்சு ஆன்சர். அதுக்கு இதுக்கு போடு பக்கத்திலேயே இருக்காரு. ಇದು ತಟ್ಟಂತ ಹೇಳಿ ಪ್ರೋಗ್ರಾಮ್ ಅಲ್ವಲ್ಲ, ಅದಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದ್ಸಲ ನಾಯಿಕಾ ಭಾವದಲ್ಲಿ ಆ ವಿರಹವನ್ನ ವ್ಯಕ್ತ ಮಾಡುವಂತಹ ಪರಕಾಲ ನಾಯಕಿ ಅಂದ್ಮೇಲೆ ಅದಕ್ಕೆ ರಿಫ್ಲೆಕ್ಷನ್ ಮಿರರ್ ಯಾರು? ಪರಾಂಕುಶ ನಾಯಕಿ ಅಲ್ವಾ? ಒಂದು ತಿಳ್ಕೊಳ್ಳಿ, ಪ್ರಬಂಧವನ್ನ ಓದಿರೋರೆಲ್ಲಾರುವೆ ನಮ್ಮಾಳ್ವಾರ್ ಮಿರರ್ ರಿಫ್ಲೆಕ್ಷನ್ ತಿರುಮಂಗೈ ಆಳ್ವಾರ್, ತಿರುಮಂಗೈ ಆಳ್ವಾರ್ ಮಿರರ್ ರಿಫ್ಲೆಕ್ಷನ್ ನಮ್ಮಾಳ್ವಾರ್.
ಅದಕ್ಕೆ ಮುಖಾವಾಸಿ ಶ್ರೀ ವೈಷ್ಣವ ದೇವಸ್ಥಾನಗಳಲ್ಲಿ ಬೇರೆ ಆಳ್ವಾರುಗಳ ತಿರುಮೇನಿನೂ ಇರುತ್ತೋ ಇಲ್ವೋ ಗೊತ್ತಿಲ್ಲ, ವಿಗ್ರಹಗಳು ಇರುತ್ತೋ ಇಲ್ವೋ, ಬಟ್ ದೇರ್ ವಿಲ್ ಬಿ ಅ ಪ್ರೆಸೆನ್ಸ್ ಆಫ್ ನಮ್ಮಾಳ್ವಾರ್ ಅಂಡ್ ತಿರುಮಂಗೈ ಆಳ್ವಾರ್ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ 4 ವೇದಗಳಿಗೆ 6 ಅಂಗಗಳು. 4 ವೇದವನ್ನ ಕೊಟ್ಟವರು ನಮ್ಮ ಆಳ್ವಾರ್. ಅದಕ್ಕೆ 6 ಅಂಗಾಂಗಗಳನ್ನ ಕೊಟ್ಟವರು ತಿರುಮಂಗೈ ಆಳ್ವಾರ್. ஒரு வேதத்தை நன்னா புரிஞ்சுண்டேன்னா பெருமாள் புரிஞ்சார். சரி, பெருமாள் புரிஞ்சு கொடுத்துன்னா பெருமாளுடைய அங்காங்கங்கள் நமக்கு புரியணும். அதுக்கு 6 ಅಂಗங்கள் கொடுத்தவர் ಯಾರು? ತಿರುಮಂಗೈ ಆಳ್ವಾರ್. ಇಟ್ಸ್ ಅ ಮಿರರ್ ರಿಫ್ಲೆಕ್ಷನ್ ಅವರಿಬ್ಬರದು. ಗೊತ್ತಾಯ್ತಾ? ಅವರಿಬ್ಬರನ್ನ ತಿಳ್ಕೊಂಡ್ರೆ ಮಧ್ಯದಲ್ಲಿ ಉಳಿದಿರೋ 10 ಆಳ್ವಾರಗಳು ತಾನೇ ಡೈಜೆಸ್ಟ್ ಆಗಿ ಹೋಗ್ತಾರೆ. ಅವ್ರನ್ನ ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ஒரு பெரியாழ்வாரோ, ஒரு ஆண்டாளோ, ஒரு திருமழிசை ஆழ்வாரோ, பொய்கை பூதத்து பெய்யாழ்வாரோ, அல்லது ஒரு மதுரகவியோ, அல்லது ஒரு குலசேகர மன்னனோ, தொண்டரடி மன்னனோ, யாரு புரியணுமானாலும் முதல்ல நமக்கு புரிய வேண்டியது இவ 2 பேர் தான். நம்மாழ்வார் ಇಲ್ದೆ ತಿರುಮಂಗೈ ಇಲ್ಲ, ತಿರುಮಂಗೈ ಇಲ್ದೆ நம்மಾழ்ವಾರ್ ಇಲ್ಲ. ಬೋತ್ ಆರ್ ಮಿರರ್ ರಿಫ್ಲೆಕ್ಷನ್. ಇದನ್ನ ನೀವು ತಿಳ್ಕೋಬೇಕು. ಇಲ್ಲಿ ನಾ ಪರಾಂಕುಶ ನಾಯಕಿ ಬಗ್ಗೆ ಏನಾದ್ರೂ ಹೇಳ್ತಾ ಇದ್ದೀನಿ ಅಂದ್ರೆ that applies to Parakala Nayika. If I am telling something to Parakala Nayika, immediately you have to connect to Parakusha Nayika. ಏನೆಲ್ಲ ಈ ತಿರುಮಂಗೈ ಆಳ್ವಾರಲ್ಲಿ ನಡೆಯುತ್ತೋ ಅದು ಅವರಲ್ಲೂ ನಡೆದಿದೆ. ಅಂದ್ರೆ ತಿರುಮಂಗೈ ಆಳ್ವಾರಲ್ಲಿ ಎಕ್ಸ್ಟೆಂಡೆಡ್ ವರ್ಷನ್ ನಡೆಯುತ್ತಷ್ಟೇನೆ. 5 ಸಲ ಇವರು ಪ್ರತಿಭಕ್ತಿ ಮಾಡಿ ಶರಣಾಗತಿ ಮಾಡಿದ್ರೆ ಅವ್ರು 9 ಸಲ ಮಾಡಿದ್ರು. இவர் எதை பண்ணாலும் அவர் அத 2 மடங்கு ஜாஸ்தி பண்ணுவார். ஓகே, இவ ஏதாவது ரிஸ்வமா சொன்னா அத்தை அவ அப்படியே பெருக்கி விட்டுடுவா, பெருசா அப்படியே எக்ஸ்பிளைன் பண்ணி விட்டுடுவா திருமங்கை ஆழ்வார். இல்ல நம்மாழ்வாரே ரொம்ப அதை பெருத்து எக்ஸ்பிளனேஷனோட பண்ணா இதை அவ ரிஸ்வமா ஃபார்முலா மாதிரி கொடுத்து விட்டுடுவா. ಅವ್ರಿಗೂ ಅಷ್ಟು ಒತ್ತುಮೆ ಇದೆ ಪ್ರಬಂಧದಲ್ಲಿ. ಇಲ್ಲಿ ನಿಂದಾಸ್ತುತಿಯಾಗಿ ಮಡಲೆಡುತ್ತ ಪಾಡ್ರ ಯಾರು? ಪರಕಾಲ ನಾಯಿಕ. ಆದ್ರೆ ನಿಂದನೇನೆ ಮಾಡಲ್ಲ. ಆ ವಿರಹ ವ್ಯಾತನೆಯಲ್ಲಿ ஒரு மடலா பாடக்கூடியது அதே திருவாய்மொழியிನಲ್ಲಿ ಬರುವಂತಹ 7ஆம் பத்து 8ஆம் பத்து 9ஆம் பத்து ಬಿಕಾಸ್ ಆಫ್ ವಿರಹ. ಗೊತ್ತಾಯ್ತಾ? ತಿರುವಾಯ್ಮೊழிನಲ್ಲಿ ಇವರು ಯಾರು? ಪರಾಂಕುಶ ನಾಯಿಕ. ಇದನ್ನೆಲ್ಲ ನಾವು ನೋಡೋದೇ ಸ್ಮರಣ ಭಕ್ತಿಯಲ್ಲೇ. ವಿರಹದಲ್ಲಿ ಸ್ಮರಣೆ, ಸಿಕ್ಕದಾಗ ಸ್ಮರಣೆ, ಸಿಗದೇ ಇದ್ದಾಗ ಸ್ಮರಣೆ. ಭಗವಂತನಿಗೆ ಕನ್ಫ್ಯೂಷನ್. ಎನ್ನದದು ನಾಯಿಕ இந்த மாதிரி வரಲಿಯೇ ಪೇಚಾಡ್ತಾ ಇದ್ದೆ. ಬಂದು ನಿಂತ್ಕೊಂಡ್ರೆ ನಿರ್ದಾಕ್ಷಿಣ್ಯವಾಗಿ ಮುಖದ ಮೇಲೆ ಡಬ್ಬಾರ್ ಅಂತ ಬಾಗಿಲನ್ನ ಹಾಕಿ ಬರ್ಬೇಡ ಹೋಗಂತೀಯ. ಏನ್ ಮಾಡ್ಲಿ ನಾನು ನಿನ್ನ ಹತ್ರ? ಬರ್ಲಾ, ಬರ್ದೇ ಇರ್ಲಾ, ಸುಮ್ಮನೆ ವೈಕುಂಠದಲ್ಲೇ ಇರ್ಲಾ, ಅಥವಾ ನಿನ್ನವರೆಗೂ ಆಳ್ವಾರ್ವರೆಗೂ ಬರ್ಲಾ? வாட் ஷுட் ஐ டு? டெல் மீ. திக்க முக்க ஆடி வச்ச 2 ஆழ்வார்கள் பெருமாளையே திக்கு முக்கா பண்ணி வச்சார் ಅಂತ ಹೇಳ್ತಾರೆ. பெருமாளுக்கே தெரியாது. His ಸ್ಥಿತಿ was like whether I had to be with the Nayika or not. ಆ ಭಕ್ತಿಯ ಪರಾಕಾಷ್ಠತೆ ಸಂಶ್ಲೇಷ ವಿಶ್ಲೇಷ ಭಾವಾದಿಗಳಿಗೆ ಬೆಲೆಯನ್ನ ಕೊಟ್ಟು ಪರಮಾತ್ಮನನ್ನ ಬರಮಾಡ್ಕೊಳ್ಳೋದ, ಇಲ್ದಿದ್ರೆ ಅವನ ತಿರಸ್ಕಾರ ಮಾಡಿ ಹೋಗ್ ನೀನ್ ಬರ್ಬೇಡ ನನ್ನ ಹತ್ರಕ್ಕೆ, ನಾ ಕರ್ದಾಗ ಬರ್ದೇ ಇದ್ಮೇಲೆ ನಿನ್ನಿಷ್ಟಕ್ ನೀ ಬರಕ್ಕೆ ನಿನ್ನ ಅಡಿಯಾಳಲ್ಲ, ಈಗ ಕರ್ದಾಗ ಬರ್ತಾ ಇದ್ದೀನಿ ಅಂತ ಬಂದ್ರೆ ನಿನ್ನ ಅಡಿಯಾಳು, ಯಾವಾಗ್ಲೂ ನೀನ್ ಕರಿತಾ ಇದ್ದೀನಿ, ಬರೋದು ಅಂತ ಒಂದು ಕಾನ್ಸೆಪ್ಟ್ ನ ಯಾಕೆ ತೋರಿಸ್ತೀಯ? ಸದಾ ನನ್ನಲ್ಲಿ ನೀ ಇರ್ಬೇಕಲ್ವಾ, ಮರೆಸಕ್ ಆಗಲ್ವಲ್ಲ ಅಂತ ಪರಮಾತ್ಮನೆ ತಿಕ್ಕುಮುಖ ಮಾಡಿ ಹಾಕಿದಂತಹ ಆಳ್ವಾರುಗಳು ಇವರಿಬ್ರು. ಇದಕ್ಕೆ ಸ್ಮರಣ ಭಕ್ತಿ ಅಂತ ಹೇಳೋದು. ಇದೆಲ್ಲ ನಾನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾ ಇರೋದು. ಬಟ್ ಇದ್ರಲ್ಲಿ ನೋಟ್ಸ್ ಅಲ್ಲಿ ಅದೆಲ್ಲ ಬೇಕಿಲ್ಲ, ಇಷ್ಟೇ ಸಾಕು. ನೆಕ್ಸ್ಟ್ ಪಾದ ಸೇವನಾ ಭಕ್ತಿ. ಯಾರು ಪಾದ ಸೇವನೆಗೆ ಎಕ್ಸಾಂಪಲ್ ತಗೊಂಡ್ವಲ್ಲ? ಲಕ್ಷ್ಮಿ. ವೆರಿ ಗುಡ್. ಯಾವ ತರ? ಜೊತೆ ಯಾವಾಗ್ಲೂ ಇರ್ತಾರಲ್ವಾ, ಪಾದ ಸೇವೆ ಮಾಡ್ಕೊಂಡು ಇರ್ಬೋದ ಆ ತರ? ವೆರಿ ಗುಡ್. ಅದೇ ಬೇಸಿಕ್ ಆಗಿ ನೀವು ಸರಳವಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದಾನೇ ಶುರು ಆಗ್ಲಿ. ದೊಡ್ಡ ವ್ಯಾಖ್ಯಾನ ಬೇಕಿಲ್ಲ ಇದಕ್ಕೆ. ಈಗ ಯಾವಾಗ್ಲೂ ಪರಮಾತ್ಮನ ಜೊತೆ ಪಾದ ಸೇವೆ ಮಾಡ್ಕೊಂಡೇ ಇರ್ತಾರೆ ಮಹಾಲಕ್ಷ್ಮಿ. ಮೇಲು
ಹ್ಮ್. ಶೈಲಾ ಆಂಟಿ ಹೇಳಿದ್ರು, ಬೇಸಿಕ್ ಅರ್ಥ ಹೇಳಿದ್ರು. ಎಂದಿಗೂ ಯಾವಾಗ್ಲೂ ಅನವರತ ಮಹಾಲಕ್ಷ್ಮಿ ಪಾದ ಸೇವೆಯನ್ನೇ ಮಾಡ್ತಾ ಇರ್ತಾಳೆ. ವೆರಿ ಗುಡ್. ಮೇಲು ಹೌದಾ? ಬರೀದೆ. ಅದು ಪರಮಾತ್ಮನಿಗೆ ಏನಾಗಬಹುದು ಅಂತ ಯಾವಾಗ್ಲೂ ಸಹಾಯ ಪೂರಕವಾಗಿರೋದು ದಾಸ್ಯ. ಅದು ಪಾದ ಸೇವನೆ ಅಲ್ಲ. ಪರಮಾತ್ಮನಿಗೆ ಏನಾಗುತ್ತೋ ಬಿಡುತ್ತೋ, ನನ್ನ ಪಾದ ಸೇವನೆ ನಿರಂತರ ಅಲ್ವಾ. ಪಾದ ಸೇವನೆ ಅನ್ನೋದು ಇಲ್ಲಿ ಏನಂದ್ರೆ ನಮ್ಮ ಲಕ್ಷ್ಯಗಳು ಸದಾ ಪರಮಾತ್ಮನಡೆಗೆ ಇರುವುದು. ಗೊತ್ತಾಯ್ತಾ? ಅನಯ ಲಕ್ಷ್ಯ ಲಾತಿ ಇತಿ ಲಕ್ಷ್ಮೀಹಿ ಅಂತ ಡೆಫಿನಿಷನ್ನೇ ಲಕ್ಷ್ಮಿ ಅನ್ನೋ ಪದಕ್ಕೆ. ನಮ್ಮ ಲಕ್ಷ್ಯಗಳನ್ನ ನಿರಂತರ ಕೈಂಕರ್ಯ ರೂಪದಲ್ಲಿ ಇಡುವುದೇ ಲಕ್ಷ್ಮಿ. ಸದಾ ನಮ್ಮ ಲಕ್ಷ್ಯಗಳು ಕೈಂಕರ್ಯಾತ್ಮಕವಾದ ರೂಪದಲ್ಲಿ ಇರುತ್ತೆ. ಪರಮಾತ್ಮನಿಗೆ ಸೇವೆ ಮಾಡ್ಬೇಕು, ಪರಮಾತ್ಮನಿಗೆ ಕೈಂಕರ್ಯವನ್ನ ಮಾಡ್ಬೇಕು, ಪರಮಾತ್ಮನಲ್ಲಿ ನನ್ನ ಕೈಂಕರ್ಯ ನಿರಂತರವಾಗಿ ಇರ್ಬೇಕು. ಲಕ್ಷ್ಮಿ ಬಿಟ್ರೆ ಇನ್ಯಾರಾದ್ರೂ ಈ ರೀತಿ ಮಾಡಕ್ ಸಾಧ್ಯವಾ? ಎಷ್ಟೋ ಜನ ಇದ್ದಾರೆ, ಅನಂತ, ಗರುಡ, ವಿಶ್ವಕ್ಸೇನ, ಎಷ್ಟೋ ಜನ ಇದ್ದಾರೆ, ನಿತ್ಯ ಸೂರಿಗಳು, ಜಯ, ವಿಜಯ, ಚಂಡಾದಿ ದ್ವಾರಪಾಲಕರು, ಎಷ್ಟು ಜನ ಇದ್ರು ಲಕ್ಷ್ಮೀ ತರದ ಸೇವೆ ಇನ್ಯಾರಾದ್ರೂ ಮಾಡಕ್ ಸಾಧ್ಯವಾ? ನಿರಂತರ ನಿತ್ಯ ಸೇವೆ ಅಲ್ವಾ. ಲಕ್ಷ್ಮಿ ಅನ್ನೋಳು ನಿತ್ಯ ನಿರಂತರ ಪಾದ ಸೇವನೆಯಲ್ಲಿ ನಿರತರಾಗಿರ್ತಾಳೆ. ಸದಾ ಆ ಶ್ರೀಚರಣಗಳನ್ನ ಸದಾ ಪ್ರಕ್ಷಾಳನ ಮಾಡಿ ಒತ್ತಾನೆ ಇರ್ತಾಳೆ ಅಲ್ವಾ. ಇನ್ನೊಬ್ರು ಪಾದ ಸೇವನೆಗೆ ನಾವು ಈ ಒಂದು ಕಲಿಯುಗದಲ್ಲಿ ನೋಡೋದಿದ್ರೆ ಸದಾ ಕಾವೇರಿ ರಂಗನಾಥನ ಪಾದವನ್ನ ವರ್ಡಿಕೊಂಡೇ ಇರ್ಕ ಅಂತ ಹೇಳ್ತೀವಿ. ಹೆಂಗೆಲ್ಲಾ ರಂಗರ್ ಇರ್ಕಾರೋ ಹಂಗೆಲ್ಲ ಕಾವೇರಿ ಇರ್ಕ. ಅದೇನಮೋ தெரியல, காவேரிய பார்த்தாலே பெருமாளுக்கு இடுப்பு விழுந்துடும், உடனே ಶಯನಿಸುಂಡ್ರುವಾರ್ ಅಂತ ವೇಲಕುಡಿ ಸ್ವಾಮಿ ಪರಿಹಾಸಿವಾಗಿ ಹೇಳ್ತಾರೆ. காவேரிய பார்த்தாலே போரும், பாம்பைய கூப்பிட்டு பாம்பனையப்பன விரி பாயை அப்படி சொல்லி படுத்து நோடுவார், அதற்கு இடுப்பு விழுந்துடும் ಕಾವೇರಿಯ பார்த்தாಳೆ. ಯಾಕಂದ್ರೆ ಕಾವೇರಿ ಕೇಳ್ಕೊಂಡ್ ಬಂದಿರೋ ಭಾಗ್ಯ. ಎಲ್ಲೆಲ್ಲಾ ಪರಮಾತ್ಮ ಪೌಡಿಸಿದ್ದಾನೋ ಅಲ್ಲೆಲ್ಲಾ ಅವಳು ಪಾದ ಸೇವೆಯನ್ನ ಮಾಡ್ಕೊಂಡು ಪರಮಾತ್ಮನನ್ನ ಪ್ರಕ್ಷಾಳನ ಮಾಡ್ಕೊಂಡೇ ಹರಿತಾ ಇರ್ತಾಳೆ. ಗಂಗೆಯಾದ್ರೂ ಒಮ್ಮೆ ಪರಮಾತ್ಮನ ಶ್ರೀಪಾದಗಳಿಂದ ಹೊರಹೊಮ್ಮಿದ್ಲು, ಆದ್ರೆ ಕಾವೇರಿ ಆದವಳು ನಿತ್ಯ ಪರಮಾತ್ಮನ ಶ್ರೀಪಾದಗಳನ್ನ ಪ್ರಕ್ಷಾಳನ ಮಾಡ್ತಾನೆ ಇದ್ದಾಳೆ. ದಿಸ್ ಇಸ್ ದ ಪಾದ ಸೇವನಂ. ಪಾದ ಸೇವನಂ ಅಂದ್ರೆ ಲಿಟ್ರಲ್ ಆಗಿ ಪಾದವನ್ನ ಮುಟ್ಟುವುದು ಅಂತ ಅಲ್ಲ. ನಮ್ಮ ಗುರಿ, ನಮ್ಮ ಲಕ್ಷ್ಯ ಎಲ್ಲ ಕೈಂಕರ್ಯ ಸ್ವರೂಪವಾಗಿಯೇ ಇರ್ಬೇಕು. ದಟ್ ಇಸ್ ಪಾದ ಸೇವನಂ. ದ್ವಯ ಮಂತ್ರ ಹೇಳಿ ಯಾರಾದ್ರೂ ಒಬ್ರು. ಶ್ರೀಮನ್ ನಾರಾಯಣ ಚರಣಂ ಶರಣಂ ಶ್ರೀಮತಿ ನಾರಾಯಣಾಯ. ನಾರಾಯಣಾಯ ಶ್ರೀಮತಿ ನಮಃ ಕಂಪ್ಲೀಟ್ ಮಾಡಿ. ಶ್ರೀಮನ್ ನಾರಾಯಣ ಚರಣಂ ಚರಣಂ ಶರಣಂ ಶರಣಂ ಶ್ರೀಮತೆ ನಾರಾಯಣಾಯ ನಮಃ. ಶ್ರೀಮನ್ನಾರಾಯಣ ಚರಣೌ ಶರಣಂ ಪ್ರಪದ್ಯೆ ಶ್ರೀಮತೆ ನಾರಾಯಣಾಯ ನಮಃ. ಇದು ದ್ವಯ ಆಯ್ತಾ. ದ್ವಯದಲ್ಲಿ ಶ್ರೀಮನ್ನಾರಾಯಣ ಚರಣೌ ಗಮನಿಸ್ಕೊಳ್ಳಿ. ಅದೇ ದ್ವಯದ ಉತ್ತರಾರ್ಧದಲ್ಲಿ ಶ್ರೀಮತೆ ನಾರಾಯಣಾಯ. ನಾರಾಯಣ ಅದೆಲ್ಲ ಮರ್ತ್ ಹೋಗಿ ಬಿಟ್ಬಿಡಿ. ಶ್ರೀಮನ್ ಶ್ರೀಮತೆ, ಶ್ರೀಮನ್ ಶ್ರೀಮತೆ, ಶ್ರೀಮನ್ ಶ್ರೀಮತೆ ಆಯ್ತಾ. ಶ್ರೀಮನ್ ಶ್ರೀಮನ್ ಶ್ರೀಮನ್. ನನ್ನ ಚಿತ್ತಕ್ಕೆ ಶ್ರೀ ಇಲ್ಲದೆ ನಾರಾಯಣ ಗೋಚರ ಆಗಲ್ಲ. ಹಾಗಾಗಿ ನನ್ನ ಚಿತ್ತದಲ್ಲಿ ಮೊದಲು ಶ್ರೀ ಅನ್ನೋ ಕೈಂಕರ್ಯ ಸ್ವರೂಪಿಣಿಯಾದ ಮಹಾಲಕ್ಷ್ಮಿಯ ಕಟಾಕ್ಷ ಇಲ್ಲ ಅಂದ್ರೆ ಏನೂ ನಡೆಯಲ್ಲ. ಶ್ರೀಮನ್ ಶ್ರೀಮನ್. ನಾರಾಯಣ ಚರಣವು ಶರಣಂ ಪ್ರಪತ್ತಿ ಅದೆಲ್ಲ ಆಮೇಲೆ. ನಾರಾಯಣ ಚರಣಗಳಲ್ಲಿ ನಾನು ಪ್ರಪತ್ತಿಯನ್ನ ಹೊಂದಿ ನನ್ನ ನ್ಯಾಸವನ್ನ ಪೂರಕವಾಗಿ ಭರಣವಾಗಿ ನಾನು ಅವನಲ್ಲಿ ನನ್ನ ಭಾರವನ್ನ ಇಳಿಸ್ತೀನಿ ಅನ್ನೋ ಅರ್ಥಗಳೆಲ್ಲ ಆಮೇಲೆ. ಅದಕ್ ಮುಂಚೆ ಇನಿಷಿಯಲ್ ಏನೋ ಶ್ರೀಮನ್ ಅಲ್ವಾ.
ಆ ಶ್ರೀ ಎನ್ನುವಳು ನನ್ನ ಚಿತ್ತದಲ್ಲಿ ಬಂದು ಪ್ರಚೋದನೆ ಮಾಡೋವರೆಗೂ ನನಗೆ ಪರಮಾತ್ಮನ ಗೋಚರಿಕೆನೇ ಆಗಲ್ಲ. ನೆಕ್ಸ್ಟ್ ಆಯ್ತು, ಹೆಂಗೋ ಪರಮಾತ್ಮನ ಗೋಚರಿಕೆ ಶ್ರೀಮನ್ನಿಂದ ಆಯ್ತು. ಶ್ರೀಮತೆ, ನನ್ನ ಮತಿಯಲ್ಲಿ ಪರಮಾತ್ಮನಿಗೆ ಮಾತ್ರ ನಾನು ಮೀಸಲಾಗಿ ಕೈಂಕರ್ಯ ಮಾಡಬೇಕೇ ಹೊರತು ಯಾರ್ಯಾರಿಂದಲೋ ಉಪಯೋಗಿಸುವಂತಹ ವಸ್ತು ಅಲ್ಲ. ನಾನು ಪರಮಾತ್ಮನಿಂದಲೇ ಉಪಯೋಗಿಸಲ್ಪಡುವಂತಹ ವಸ್ತು. ಅದ್ ಬರ್ಬೇಕಾದ್ರೆ ನಾರಾಯಣಾಯ ನಮಃ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಅರ್ಥ ಆ ಪೂರ್ವಾರ್ಧ ಅರ್ಥ ಯಾವುದು? ಶ್ರೀಮತೆ ಶ್ರೀಮತೆ ಶ್ರೀಮತೆ. ಅದಕ್ಕೆ ನೋಡಿ ರಾಮಾನುಜರು ಎಲ್ಲದಕ್ಕಿಂತಲೂ ಮೂಲ ಮಂತ್ರ ನಾವು ತಿಳ್ಕೊಂಡಿದ್ ಯಾವುದು? ಓಂ ನಮೋ ನಾರಾಯಣಾಯ ಅಂತ. ಅದಲ್ಲ ಅಂದ್ರು, ಅಷ್ಟಾಕ್ಷರ ಅಲ್ಲ ಅಂದ್ರು. ರಾಮಾನುಜರು ಹೇಳಿದ್ದು ದ್ವಯಾನುಸಂಧಾನವೇ ಎಲ್ಲಕ್ಕಿಂತಲೂ ಮೂಲ ಮಂತ್ರ. ಒಪ್ಕೋತೀರಾ? ಯಾಕಂದ್ರೆ ಎರಡು ಕಡೆ ಶ್ರೀ ಬರ್ತಾಳೆ. ಒಂದು ನಮ್ಮ ಚಿತ್ತದಲ್ಲಿ ಸ್ಫುರಿಸ್ತಾಳೆ, ಇನ್ನೊಂದು ನಮ್ಮ ಒಂದು ಕಾರ್ಯಗಳ ಲಕ್ಷ್ಯವನ್ನ ಪರಮಾತ್ಮನ ಕಡೆಗೆ ತಿರುಗಿಸ್ತಾಳೆ. ಶ್ರೀಮನ್ ಶ್ರೀಮತೆ, ಶ್ರೀಮನ್ ಶ್ರೀಮತೆ, ಶ್ರೀಮನ್ ಶ್ರೀಮತೆ. ರಾಮಾನುಜರ ದ್ವಯ ಯಾರಾದ್ರೂ ಹೇಳಿ? ರಾಮಾನುಜರ ದ್ವಯ ಗೊತ್ತಿಲ್ವಾ? ಗೊತ್ತಿರೋರು ಹೇಳಿ. ಗೊತ್ತಿಲ್ಲ. ಮತ್ತೆ ಅದು ಅದೇ ತರನೇ ಬರುತ್ತಲ್ವಾ ಅಂದೆ. ಹೇಳಿ. ಶ್ರೀಮತಿ ರಾಮಾನುಜ ಚರಣಂ ಶರಣಂ ಪ್ರಪದ್ಯೆ. ಶ್ರೀಮದ್ ರಾಮಾನುಜ ಚರಣೌ ಶರಣಂ ಪ್ರಪದ್ಯೆ. ಶ್ರೀಮದ್ ಅಂತ ಬರ್ಬೇಕಾ? ಓಕೆ. ಶ್ರೀಮತೆ ರಾಮಾನುಜಾಯ ನಮಃ ಅಷ್ಟೇ. ನಾರಾಯಣ ರಾಮಾನುಜ ರಿಪ್ಲೇಸ್ ಮಾಡ್ಕೊಳ್ಳಿ, ಇನ್ನೇನು ಇಲ್ಲ ಅಲ್ಲಿ. ಶ್ರೀಮನ್ನಾರಾಯಣ ಚರಣೌ ಶರಣಂ ಪ್ರಪದ್ಯೆ, ಶ್ರೀಮತೆ ನಾರಾಯಣಾಯ ನಮಃ. ಆ ನಾರಾಯಣ ಇರೋ ಕಡೆ ರಾಮಾನುಜ ಹಾಕೊಳ್ಳಿ. ಶ್ರೀಮದ್ ರಾಮಾನುಜ ಚರಣೌ ಶರಣಂ ಪ್ರಪದ್ಯೆ, ಶ್ರೀಮತೆ ನಾರಾಯಣಾಯ ಬದಲು ರಾಮಾನುಜಾಯ ನಮಃ. ವೆರಿ ಸಿಂಪಲ್. ಅಲ್ಲೂ ಅಷ್ಟಾಕ್ಷರಿನೇ. ಓಂ ನಮೋ ನಾರಾಯಣಾಯ ಅನ್ನೋದನ್ನ ಓಂ ನಮೋ ರಾಮಾನುಜಾಯ ಮಾಡ್ಕೊಳ್ಳಿ ಅಷ್ಟೇನೆ. ನಾರಾಯಣ ರಾಮಾನುಜ ಅಲ್ವಾ? ಸೊ ರಾಮಾನುಜರ ದ್ವಯದಲ್ಲೂ ಶ್ರೀಮತಿಯಾದಂತಹ ನನ್ನ ಮತಿಗೆ ಮಹಾಲಕ್ಷ್ಮಿಯೇ ಲಕ್ಷ್ಯಗಳನ್ನ ಸೆಟ್ ಮಾಡೋಳು ಅಂತ ಅರ್ಥ. ಯಾರ್ ನಿಮ್ಮ ಲಕ್ಷ್ಯಗಳನ್ನ ಗುರಿಗಳನ್ನ ನಿಮ್ಮಲ್ಲಿ ಏರ್ಪಡಿಸೋಳು? ಯಾರು? ಮಹಾಲಕ್ಷ್ಮಿನೇ. ನಿಮ್ಮ ಲಕ್ಷ್ಯಗಳೆಲ್ಲ ಹೆಂಗೆಂಗೋ ಇರುತ್ತೆ. ಮದ್ವೆ ಆದಾಗ 1 ಲಕ್ಷ, ಮದ್ವೆಗ್ ಮುಂಚೆ 1 ಲಕ್ಷ ಸರಿಯಾದ ಪತಿ ಸಿಗಬೇಕು ಅಂತ, ಮದ್ವೆ ಆದ್ಮೇಲೆ ನನ್ನ ಮಕ್ಕಳು ಸರಿಯಾಗಿರೋ ಮಕ್ಕಳು ಹುಟ್ಟಬೇಕು, ನನಗೆ ಒಂದು ಸಂತಾನ ಪ್ರಾಪ್ತಿ ಚೆನ್ನಾಗ್ ಆಗ್ಬೇಕು ಅಂತ. ಆಮೇಲೆ ಮದ್ವೆ ಆಗಿ ಮಕ್ಕಳಾದ್ಮೇಲೆ ಆ ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡು, ಅವರಿಗೆ ವಿದ್ಯೆ ಬುದ್ಧಿ ಒಳ್ಳೆ ಸಿಟಿಸನ್ ಮಾಡಿ ನಮ್ಮ ನೇಷನ್ಗೆ ಕೊಡ್ಬೇಕು ಅನ್ನೋ ಲಕ್ಷ್ಯಗಳು ಎಲ್ಲ ಇರುತ್ತೆ. ಆದ್ರೆ ಅಡಿಪಡಿಯಾಗಿ ಯಾವಾಗ್ಲೂ ಪರಮಾತ್ಮನ ಚಿಂತನೆ ಅನ್ನೋದು ಒಂದು ಹೃದಯದಲ್ಲಿ ಇರುತ್ತೆ. ಯಾವಾಗ ಅದಕ್ಕೆ ಕಾಲಾವಕಾಶ ಸಿಗುತ್ತೋ ಅವಾಗ ಏನ್ ಮಾಡ್ತೀರಾ? ಭಾಗವತವೋ ರಾಮಾಯಣವೋ ದಿವ್ಯ ಪ್ರಬಂಧವೋ ಯಾವ್ದಕ್ಕೋ ಸೇರ್ಕೋತೀರಾ, ಅಲ್ಲಿ ನಿಮ್ಮ ಉಪಾಸನೆಯನ್ನ ಕಂಟಿನ್ಯೂ ಮಾಡ್ತೀರಾ. ಆದ್ರೆ ಇದಕ್ ಮುಂಚೆನೆ ಈ ಲಕ್ಷ್ಯ ಬಂದಿರ್ಬೇಕು. 60 வயசு வந்ததுமே நான் ஏதோ கத்துக்கிறேன்னா முடியாது. 6 வயசுலயே அந்த ஆசை வந்துடணும் நமக்கு. 6 ವಯಸ್ಸಲ್ಲಿ ಬರೋ ಆಶೆ ಯಾವುದು ಅಂದ್ರೆ ಶ್ರೀಮತೆ ಶ್ರೀಮನ್. ಗೊತ್ತಾಯ್ತಾ? ರಾಮಾನುಜರ ದ್ವಯದಲ್ಲೂ ಶ್ರೀಮನ್ ಶ್ರೀಮತೆ ಹೋಗಿಲ್ಲ. ಹೋಗಿದ್ಯಾ? ಶ್ರೀಮದ್ ರಾಮಾನುಜ ಚರಣೌ ಶರಣಂ ಪ್ರಪದ್ಯೆ, ಶ್ರೀಮತೆ ರಾಮಾನುಜಾಯ ನಮಃ. ಆ ಶ್ರೀಮತಿ ಅಥವಾ ಶ್ರೀತನ ಅಥವಾ ಶ್ರೀಮನ್ ಅನ್ನೋದು தாயாருடைய பிரசன்ஸை காட்டும் நமக்கு. அந்த தாயார் பிரசன்ஸ் இல்லாம பெருமாள் பிரசன்ஸ் கிடையாது. ಇದಕ್ಕೆ ಏನೋ ಒಂದ್ ಹೇಳ್ತೀವಿ. ಏನ್ ಹೇಳ್ತೀವಿ? ಏನ್ ಹೇಳ್ತೀವಿ? ಬರ್ಸಿದೀನಿ ಅದನ್ನ ನಾನು. ಅನನ್ಯಾರ್ಹ ಶೇಷತ್ವ ಅಂತ. ಅನನ್ಯಾರ್ಹ ಶೇಷತ್ವ ಅದು ಶರಣಾಗತಿಗೆ ಬರುತ್ತೆ. ಬಟ್ ಇದಕ್ಕೆ தாயார் எல்லாமே ஸ்ரீ இல்லாம வைஷ்ணவத்துக்கு வேல்யூ கிடையாது. வைஷ்ணவம் ಅಲೋನ್ ಕೆನಾಟ್ ಎಕ್ಸಿಸ್ಟ್. ಇದಕ್ಕೆ ಏನಂತ ಹೇಳ್ತೀವಿ? ಇದಕ್ಕೆ
ಶ್ರೀ ವೈಷ್ಣವ ತತ್ವ ಅಂತ. ಶ್ರೀ ವೈಷ್ಣವ ತತ್ವವೇ ವೆರಿ ಗುಡ್, ಬಟ್ ಅದಕ್ಕೊಂದು ಟೆಕ್ನಿಕಲ್ ವರ್ಡ್ ಇದೆ, ಬರ್ಸಿರಿ ನೋಟ್ಸ್ ಅಲ್ಲಿ. ನಾ ಹೇಳ್ದಾಗ ಹೂ ಅಂತೀರಾ ಎಲ್ರೂವೆ, ಅದು ನಂಗೆ ಗೊತ್ತಿದೆ. ಸ್ವರೂಪ ನಿರೂಪಕ ಧರ್ಮ, ಸ್ವರೂಪಕ ನಿರೂಪಕ ಧರ್ಮ ಬರ್ಸಿದೀನಲ್ವಾ. ದೇವಸ್ಥಾನಕ್ ಹೋಗ್ತೀರಾ, ಹೋದ ತಕ್ಷಣ ಏನನ್ ನೋಡ್ತೀರಾ? ತಾಯಾರ ಸನ್ನಿಧಿ ನೋಡ್ತೀರಾ. ஒரு தாயாரா? அங்க தாயார் சந்நிதி. பிராகாரத்தை சுத்தும் போது பிராகாரத்துல ஒரு தாயார், அதுக்கப்புறமா அடுத்து மடப்பள்ளி தாயார், மடப்பள்ளியில இருந்து ஒரு மலைகில இருந்தா அந்த மலைக்கு ஒரு அதிಪತಿயான ತಾಯಾರ್, ವಿಮಾನ ತಾಯಾರ್, ವಿಮಾನ ಗೋಪುರಕ್ಕೆ ಒಂದು ತಾಯಾರ್ ಇರ್ತಾರೆ ಗೊತ್ತಾ ನಿಮಗೆ? ಪ್ರತಿಯೊಂದು ದಿವ್ಯದೇಶದಲ್ಲೂ ವಿಮಾನದ ತಾಯಾರೇ ಒಬ್ರು ತನಿயா இருப்பா. நீங்க கேட்டு பார்க்கணும். இந்த விமானத்து தாயார் எங்க இருக்கா ಅಂದ್ರೆ அವಾಗ அர்ச்சகರು தோரிஸ்ತಾರೆ. இல்லைன்னா விமானமே எத்தனையோ பேர் பார்க்க மாட்டா, அது வேற விசாரம். இங்க ஒரு விமானம் இருக்குன்ட்டு எத்தனையோ பேருக்கு ಗೋಚರಿக்காது. ಒಂದೊಂದು ವಿಮಾನಕ್ಕೂ ತಾಯಾರಿದ್ದಾರೆ. ಇಫ್ ಯು ಗೋ ಟು ತಿರುಕುರ್ಮುಡಿ, ಹೇಮಚಂದ ವಿಮಾನಂ ಕೇಳಿದ್ರೆ ಹೇಮಾಬ್ಜ ನಾಯಕಿ ತಾಯಾರ್ ಮೇಲೆ ಉಕ್ಕಾந்துருக்கா. ಪಂಚಖೇದಕ ವಿಮಾನಂ ಎನ್ನಿದುದನ್ನ ಪಂಚಾಗ್ನಿ ವಿದ್ಯೆಯನ್ನ ಕಲ್ತಂತಹ ತಾಯಾರು ಮೇಲೆ ಕೂತಿದ್ದಾಳೆ. ರಂಗ ವಿಮಾನಂ, ನಮ್ಮ ಪ್ರಣವಾಕಾರ ವಿಮಾನಂ, ಶ್ರೀರಂಗದ விமானத்துல தாயார் இருக்கா. ஸ்ரீரங்க நாச்சியார் மாதிரி அங்க ஒரு நாச்சியார், விமான நாச்சியார் அங்க இருக்கா. பெருமாளுக்கு எங்க போனாலும் தாயார் தான். ಉಭಯ ಕಾವೇರಿ ಮಧ್ಯದಲ್ಲಿ ಮಲಗಿರುವ ರಂಗ ನಂಬೆರುಮಾಳ್ ನಿಂತಿದ್ರೆ ಇಬ್ರು ತಾಯಾರುಗಳು ಕೂತಿದ್ದಾರೆ ಪಕ್ಕದಲ್ಲಿ. ಅವರಿಬ್ರಾಯ್ತಾ? பின்னாடியே விமானத்துக்கு பின்னாடியே ஒரு தாயார், சேரபுர நாயಕಿ தாயார், சேரಕುಲವಲ್ಲಿ ಕುಲಶೇಖರ ಆಳ್ವಾರ್ ಮಗಳಾಗಿ. ನಂತರ ಯಾರೋ ವಿಮಾನದಲ್ಲಿ ஒரு தாயார், மடப்பள்ளிಯಲ್ಲಿ ஒரு தாயார், ஸ்ரீரங்க க்ஷேத்திரಕ್ಕೆ ஒரு தாயார், அவளதான் ரங்கநாச்சியார், ஸ்ரீரங்கநாயகி பெரிய பிராட்டி. 6 பேர் தாயார். எத்தனை பெருமாள்? ஒரே பெருமாள் ಅಲ್ವಾ? ಒರೇ ಪೆರುಮಾಳ್. ಸ್ವರೂಪ ನಿರೂಪಕ ಧರ್ಮ ಅಂತ ಇದನ್ನ ಹೇಳೋದು ಗೊತ್ತಾಯ್ತಾ? ಕಂಚಿಪುರಕ್ಕೆ ಹೋಗ್ತೀರಾ, ಮೊದಲು வரதே யாரு நமக்கு? பெருந்தேவி தாயாருக்கு முன்னாடி ஒரு தாயார் வரா, ಅಮ್ಮಂಗಾರ್ ಅಂತ ಹೇಳ್ತೀವಿ. ಅಮ್ಮಂಗಾರ್ ತಾಯಾರ್ ತಾದೇಶಿಕನ್ ಸನ್ನಿಧಿಲಿ ಇದಾರೆ ಅವರು. ಇಫ್ ಯು ಅಬ್ಸರ್ವ್, ಮೊದಲ ಅನಂತ ಸರಸ್ ಪುಷ್ಕರಣಿ ಬರುತ್ತಲ್ಲ, ಸರಸ್ ಪುಷ್ಕರಣಿಗೆ ஒரு தாயார் இருக்கா. ಯಾಕೆ ಪುಷ್ಕರಣಿಗೆಲ್ಲ ஒரு தாயாரா? ஆமா, போட்டுதான் ஆகணும். ಯಾಕಂದ್ರೆ ಹಂಗಿರೋದೇ ಪುಷ್ಕರಣಿಲಿ ಒಳಗಡೆ 40 ವರ್ಷಕ್ಕೆ ಒಂದ್ಸಲ ಹೊರಗಡೆ ಬರುವಂತಹ ಅತಿ ವರದ, ಅಲ್ಲೊಂದ್ ತಾಯಾರ್ ಬೇಕು. ಅದಕ್ಕೆ ಪುಷ್ಕರಣಿ ತಾಯಾರ್ ಅಂತ ಒಬ್ರಿದ್ದಾರೆ. ಹೋಗ್ ನೋಡಿಲ್ಲ ಯಾರು ನೀವುಗಳು, ನಂಗ್ ಚೆನ್ನಾಗ್ ಗೊತ್ತದು. ಯಾರು பார்க்கவும் முடியாது. முன்னாடி எல்லாம் போய் பார்க்கலாம், இப்ப முடியாது, ಬಿಕಾಸ್ ಫೆನ್ಸ್ ಹಾಕ್ಬಿಟ್ಟಿದ್ದಾರೆ ಈಗ. ಯಾಕಂದ್ರೆ ಅತಿ ವರದ್ರದ್ದು ಇದು 2019 ಅಲ್ವಾ, 2019 ಅಲ್ಲಿ ಅವ್ರು ಹೊರಗಡೆ ಬಂದ್ರು. ಅದಾದ್ಮೇಲೆ ರೊಂಬ ಕೂಟಮ ಎಲ್ಲಾರು ಪುಷ್ಕರಣಿಗೆ ಬರ್ತಾ ಇದಾರೆ ಅಂತ ಫೆನ್ಸ್ ಹಾಕ್ಬಿಟ್ರು. ಅದಕ್ ಮುಂಚೆ ಎಲ್ಲ ಆ ಕಡೆ ಇರೋ ಭೂವರಾಹ, ರಂಗನಾಥ, ಕೋದಂಡರಾಮ ಮತ್ತೆ ಪುಷ್ಕರಣಿ ತಾಯಾರ್, ಇಷ್ಟು ಜನನು ದರ್ಶನ ಈಸಿಯಾಗಿ ಮಾಡ್ಬೋದಿತ್ತು. ನಿಮಗ್ ಫೆನ್ಸ್ ಹಾಕ್ತಿದ್ದಾರೆ. ಅಲ್ಲಿ ಒಬ್ರು ಪುಷ್ಕರಣಿ ತಾಯಾರ್. ಅದಾದ್ಮೇಲೆ ತಾದೇಶಿಕನ್ ಸನ್ನಿಧಿಲಿ ಒಬ್ರು ಅಮ್ಮಂಗಾರ್ ತಾಯಾರ್, தேசிகருக்கே ஒரு தாயாரவ. அங்கிருந்து உள்ளே போற பெருந்தேவி தாயார். அதுக்கப்புறமா திருக்கச்சி மலையை ஏறணும் இல்லையா, மலை ஏறதுக்கு முன்னாடி இடது பக்கம் ஆண்டாள், வலது பக்கம் மலை ஆளும் நாச்சியார். அது மலையாளம் நாச்சியார் கிடையாது, மலையாளமோ தெலுங்கோ நாச்சியார் இல்லை, இது மலைய ஆளும் நாச்சியார். அந்த மலை திருக்கச்சி மலைய ஆள்ற ஒரு நாச்சியார். மேல போனா உபய நாச்சிமார்கள். ಎಷ್ಟು நாச்சியார்? வரதர் ஒத்தர்தான், ஒரு மூல வரதர், ஒரு உற்சவ வரதர், அவ்வளவுதான். பெரிய பெருமாள் இல்ல, ತಾಯಾರ್ ಎಲ್ಲ ಪಕ್ಕಮೂ. ಮಡಪಳ್ಳಿ ನಾಚಿಯಾರ್, ಪ್ರದಕ್ಷಿಣೆ ಬರ್ಬೇಕಾದ್ರೆ ಮಡಪಳ್ಳಿ ನಾಚಿಯಾರ್. ಸ್ಟೋರ್ ರೂಮ್ ಅಲ್ಲಿ ಕೂಡ ಅದು ಒಂದು ಜಾಗದಲ್ಲಿ ಮಾತ್ರ, ಎಲ್ಲಾ ದಿವ್ಯ ದೇಶಗಳಲ್ಲೂ ಇಲ್ಲ. ಉಗ್ರಾಣ ನಾಚಿಯಾರ್ ಅಂತ ಒಬ್ಳಿದಾಳೆ. ಕಾಂಚೀಪುರಕ್ಕೆ ಹೋದ್ರೆ ಮಾತ್ರ ನೀವು ಉಗ್ರಾಣ ನಾಚಿಯಾರ್ ನೋಡ್ಬೋದು. ಕೇಳಿ ನೋಡ್ಬಿಟ್ಟು ಬನ್ನಿ ನೆಕ್ಸ್ಟ್ ಟೈಮ್ ಹೋದ್ರೆ. ಹಿಂಗೆ ಉಗ್ರಾಣ ನಾಚಿಯಾರ್ ಸನ್ನಿಧಿ ಇರ್ಕಾಮೆ ಸ್ಟೋರ್ ರೂಮ್ ತೆಗೆದು ಬಿಟ್ಟು ತೋರಿಸ್ತಾರೆ ನಿಮಗವರು. ತುಂಬಾ ಚೆನ್ನಾಗಿದ್ದಾಳೆ ನೋಡಕ್ಕೆ. இந்த மாதிரி ஒரு தாயார் இருக்கிறது நம்ம பார்த்தಲಿಗೆ ಯಾವ ವಿದೇಶದಲ್ಲೂ ಇಲ್ಲ. ಕಾಂಚೀಪುರದಲ್ಲಿ ಅದು ವರದನ್ ಸನ್ನಿಧಿಯಲ್ಲಿ ಮಾತ್ರ ಉಗ್ರಾಣ ನಾಚಿಯಾರ್, ಮಡಪಳ್ಳಿ ನಾಚಿಯಾರ್, ಉಗ್ರಾಣ ನಾಚಿಯಾರ್, ಮಲಯಾಳಂ ನಾಚಿಯಾರ್, ಆಂಡಾಳ್ ನಾಚಿಯಾರ್, ಪುಷ್ಕರಣಿ ನಾಚಿಯಾರ್, ಅಮ್ಮಂಗಾರ್ ನಾಚಿಯಾರ್,
எல்லாத்துக்கும் இருப்பிடமாக பெருந்தேவி நாச்சியார். 7 நாச்சிமார்கள் ஒரே வரதன். ಇದನ್ನೇ ಹೇಳೋದು ಸ್ವರೂಪ ನಿರೂಪಕ ಧರ್ಮ. ಸ್ವರೂಪ ಅಂದ್ರೆ ನಿಮ್ಮ ಸ್ವರೂಪ. ನಿಮ್ಮ ಸ್ವರೂಪ ಯಾವುದು? ಯಾವುದು ನಿಮ್ಮ ಸ್ವರೂಪ? ಪರಮಾತ್ಮನಲ್ಲಿ ಕೈಂಕರ್ಯ ನಿರೂಪವನ್ನ ತೋರಿಸುವುದೇ ಜೀವಾತ್ಮದ ಸ್ವರೂಪ. ಇದೇ ತಾಯಾರ್ ಪ್ರತಿನಿಧಿಯಾಗಿ ರೆಪ್ರೆಸೆಂಟ್ ಮಾಡ್ತಾಳೆ. ಒಪ್ಕೋತೀರಾ? ದಿಸ್ ಇಸ್ ಕಾಲ್ಡ್ ಪಾದ ಸೇವನ. ನನ್ನ ಸ್ವರೂಪ, ಜೀವಾತ್ಮದ ಸ್ವರೂಪ ಏನು ಅಂದ್ರೆ ನಿರೂಪಣೆಯಾಗಿ ಪರಮಾತ್ಮನಲ್ಲೇ ಅನುರಕ್ತವಾದ ಕೈಂಕರ್ಯ, ನಿರಂತರವಾದ ಕೈಂಕರ್ಯ. ಯಾವಾಗ್ಲೂ ನಾನು ಅವನಲ್ಲಿ ಕೈಂಕರ್ಯ ಮಾಡತಕ್ಕದ್ದು. ಇದೇ ನನ್ನ ಸ್ವರೂಪ. ಅದನ್ನ ತಾಯಾರ್ ತೋರಿಸ್ತಾಳೆ. ಹಂಗಾಗಿ ಪಾದ ಸೇವನೆಗೆ ವಾಟ್ ಕ್ಯಾನ್ ಬಿ ದಿ ಬೆಟರ್ ಎಕ್ಸಾಂಪಲ್ ದ್ಯಾನ್ ದಿಸ್? ಟೆಲ್ ಮಿ. ಯಾರನ್ನು ಪಾದ ಸೇವನೆಗೆ ನಿಲ್ಸಕ್ಕಾಗಲ್ಲ. ಕೆಲವರು ಭರತ ಅಂತಾರೆ, ಕೆಲವರು ಲಕ್ಷ್ಮಣ ಅಂತಾರೆ, ಇನ್ ಕೆಲವರು ಬಲರಾಮ ಅಂತಾರೆ. ನೋ ಬಡಿ ಕ್ಯಾನ್ ಮ್ಯಾಚ್ ಲಕ್ಷ್ಮೀಸ್ ಪಾದ ಸೇವನ. ಯಾಕಂದ್ರೆ ನಮ್ಮ ಲಕ್ಷ್ಯಗಳನ್ನು ಅದೇ ಕಡೆಗೆ ತಿರುಗಿಸೋಳು ಅವಳಾಗಿದ್ದಾಳೆ. ಹಂಗಾಗಿ ಪಾದ ಸೇವನೆಗೆ ನಿರ್ದಿಷ್ಟವಾದಂತಹ ಒಂದು ರೂಪ ಬರ್ಕೊಳ್ಳಿ. 4ನೇದು 1-2 ಲೈನ್ ಬರ್ಸ್ತೀನಿ, ನಿಲ್ಲಿಸ್ತೀನಿ. ನೆಕ್ಸ್ಟ್ ಕ್ಲಾಸ್ ವಿ ಕ್ಯಾನ್ ಕಂಟಿನ್ಯೂ. ಪಾದ ಸೇವನ. ಪರಾಶರ ಭಟ್ಟರ ಹಾಗೂ ನಡಾದೂರ್ ಅಮ್ಮಾಳರ ಪರಾಶರ ಭಟ್ಟರ ಹಾಗೂ ನಡಾದೂರ್ ಅಮ್ಮಾಳರ ಪೂರ್ವಾಚಾರ್ಯ ನಿರ್ವಹಣಂ. ಪೂರ್ವಾಚಾರ್ಯರ ಗ್ರಂಥಗಳನ್ನ ವಿಶ್ಲೇಷಿಸಿ ನೋಡುವಾಗ ಅವರುಗಳು ನಿರ್ವಹಣೆ ಕೊಟ್ಟಿರೋ ಪ್ರಕಾರ ಪಾದ ಸೇವನೆ ಇಲ್ಲ ಬರೆಸ್ತಾ ಇದ್ದೀನಿ. ಒಬ್ರು ಪರಾಶರ ಭಟ್ಟರು. ಯಾರು ಪರಾಶರ ಭಟ್ರು? ವೆರಿ ಗುಡ್. ಪರಾಶರ ಭಟ್ಟ ಶ್ರೀರಂಗೇಶ ಪುರೋಹಿತ ಅಂತ ಹೇಳ್ತೀವಲ್ವಾ. ಸ್ವಾಮಿ ಕೂರೇಶರ ಮೊದಲನೇ ಸುಪುತ್ರರು. ನಡಾದೂರ್ ಅಮ್ಮಾಳ್ ಯಾರು? ನಡಾದೂರ್ ಅಮ್ಮಾಳು ಇವ್ರಿಗೆ ಅಡಿಗೆ ಮಾಡ್ತಾ ಇದ್ರು ಅನ್ನೋದು ಅಷ್ಟು ಗೊತ್ತಿದೆ. ಯಾರಿಗೆ? ರಾಮಾನುಜರಿಗೆ ಅಲ್ವಾ? ಅವರು ವಡಗನಂಬಿ. ನಾಡಾದೂರ್ ಅಮ್ಮಾಳು ಯಾರ್ದು ನಿರ್ವಹಣೆ ಅಂತ ಬರ್ಕೊಂಡ್ರಿ. ನಿರ್ವಹಣೆ ಯಾರ್ದು ಅಂದ್ರೆ ಅವ್ರ ಪೆರುಮೆ ನಿಮ್ಗೆ ಗೊತ್ತಾಗಿರ್ಬೇಕು. ಪೆರುಮೆ ಗೊತ್ತಾಗಿರೋದಕ್ಕೆ ತಕ್ಷಣ ಅನ್ಮ್ಯೂಟ್ ಮಾಡ್ಕೊಂಡು ಪರಾಶರ ಭಟ್ರು ಪುರತಾಳ್ವಾರರ ಸುಪುತ್ರರು ಅಂತ ಹೇಳ್ಬಿಟ್ರಿ. ಇವರುடைய ಪೆರುಮೆ ನಡಾದೂರ್ ಅಮ್ಮಾಳ್. ಅದ್ರದ್ದು ಅವ್ರ ಕತೆ ಗೊತ್ತಿದೆ ಕರೆಕ್ಟ್ ಆಗಿ. ಅದೇ ನಾನದು ಕನ್ಫ್ಯೂಷನ್ ಆಗ್ತದೆ ಹೆಸರುಗಳು ಚೂರು. ಭಗವಂತನಿಗೆ ಹಾಲು ಕಾಯಿಸಿ ಬಿಸಿ ಮಾಡಿದಾಗ ನಡಾದೂರ್ ಅಮ್ಮ ಅಲ್ವಾ? ಅದೇ ಕತೆ. ವೆರಿ ಗುಡ್ ಅಲ್ವಾ? ಸ್ವಲ್ಪ ಹೇಳಿದ್ರೆ ಮುಂದುವರಿಸ್ತೀನಿ ನಾನು. ಸ್ವಲ್ಪ ಆದ್ರೂ ಹೇಳ್ಬೇಕು. ಗುಡ್. ಸೊ ಕಾಂಚೀಪುರದಲ್ಲಿ ಸಾಕ್ಷಾತ್ ಸ್ವಾಮಿ ವೇದಾಂತ ದೇಶಿಕರ ಸೋದರ ಮಾವ ನಡಾದೂರ್ ಅಪ್ಪುಳಾರ್ ಅಂತ ಅವ್ರ ಹೆಸರು. ಅಪ್ಪುಳಾರ್ ನಡಾದೂರ್ ಅನ್ನೋದು ಊರು. ಈಗ್ಲೂ ನಡಾದೂರ್ ಇದೆ. ಅಲ್ಲಿ ಅಪ್ಪುಳಾರ್ ಅಂತ ಅವ್ರ ಹೆಸರು. ಆದ್ರೆ ಅವ್ರಿಗೆ ಅಮ್ಮಾಳ್ ಅಂತ ವರದರಾಜರೇ ಹೆಸರನ್ನ ಕೊಟ್ರು. ಯಾರೋ ಒಬ್ರು ಬಿಸಿಯಾಗಿ ಹಾಲನ್ನ ತಗೊಂಡು ಹೋಗ್ತಾ ಇದ್ರು. ಕ್ಷೀರವನ್ನ ಚೆನ್ನಾಗಿ ಜಾಕಾಯಿ, ಜಾಪತ್ರೆ, ಕುಂಕುಮ ಕೇಸರಿ, ಪಚ್ಚಕರ್ಪೂರ, ಏಲಕ್ಕಿ, ಲವಂಗ, ನಂತರ ಕ್ಯಾಶು, ಬಾದಾಮಿ ಎಲ್ಲ ಅರೆದು ದೇವರಿಗೆ ಬಿಸಿ ಬಿಸಿಯಾಗಿ ಶೈಲದಲ್ಲಿ ಹಾಲನ್ನ ಸಮರ್ಪಣೆ ಮಾಡ್ತಾರೆ. ಬಿಸಿಯಾಗಿ ತಗೊಂಡು ಹೋಗ್ತಾ ಇದ್ರು. ಶೈಲಾಮಾಮಿ ಹೇಳ್ದಂಗೆ எங்க கொண்டு போற, இப்படி பொங்குறதே பாಲು எங்க கொண்டு போறே ಅಂತ ನಡಾದೂರ್ ಅಪ್ಪುಳಾರ್ ಕೇಳಿದ್ರು. ಸ್ವಾಮಿ ವೇದಾಂತ ದೇಶಿಕರ ಸೋದರ ಮಾವ ಇವರು. ಅಪ್ಪುಳಾರ್ ಅವ್ರ ಕಥೆಗಳೆಲ್ಲ ಬರುತ್ತೆ ಅಲ್ಲಿ. ಅವಾಗ பெருமாளுக்கு சயனம் இன்னேன்னு பெருமாள் உறங்கிடுறார். அவருக்கு போய் பால் சமர்ப்பிக்கணும். இங்க வா, இங்க போய் இந்த மாதிரி பெருமாள் பகவானுடைய அந்த உதடுக்கு எவ்வளோ ஹிதமா இருக்கோ அந்த ஹிதமா பால் சமர்ப்பிக்கணுமா,
இல்லை உனக்கு ஹிதமாற போல பொங்க பொங்க பால் சமர்ப்பிக்கணுமா. பெருமாள் என்ன சாப்பிடுறாரா? ஓய், எதுக்கு இப்படி நீர் மெனகட்டுண்டு? அதெல்லாம் அப்படியெல்லாம் அலட்சியமே படுத்தக்கூடாது. நீ நினைச்சுட்டு இருக்கியா அவர் வெறும் விக்கிரகம்? அப்படி சகதேகமான திருமேனி அவர். நீ அப்படி நினைச்சு பாரு, அவர் அப்படிதான் உனக்கு ಕಾಟಿ ಕೊಡುತ್ತಾರೆ ಅಂತ ಹೇಳಿ ಏನ್ ಮಾಡಿದ್ರು ನಡಾದೂರ್ ಅಮ್ಮಾಳ್. ಒಂದು ಗ್ಲಾಸ್ ತಗೊಂಡ್ರು, ಒಂದು ಲೋಟ ತಗೊಂಡ್ರು, ಈ ಚೊಂಬನ್ ತಗೊಂಡ್ರು, ಚೆನ್ನಾಗಿ ಆರಿಸಿದ್ರು. ಇದು ಬೆಚ್ಚಗಿದೆ, ಈಗ ಉಗುರು ಬೆಚ್ಚಗಿದೆ, ಕೈಯಲ್ಲಿ ಹಿಡಿಯೋ ತರ ಇದೆ. ನೀನ್ ಬೇಕಾದ್ರೆ ವರದನ್ನ ಹೋಗಿ ಕೇಳು, ವರದನ ತುಟಿಗೆ ಅನುಗುಣವಾಗಿ ಈ ಬಿಸಿ ಇದೆ. ಆರು ಇಲ್ಲ ಜಾಸ್ತಿ, ಹಂಗೆ ಅಂತ ಇದು ಆಗಿಲ್ಲ, ತುಂಬಾ ಬಿಸಿ ಬಿಸಿಯಾಗೂ ಇಲ್ಲ, ಕರೆಕ್ಟ್ ಆಗಿದೆ. ಈಗ ತಗೊಂಡ್ ಹೋಗು ಅಂದ್ರಂತೆ. ಅವಾಗ ஒரு அம்மா குழந்தைக்கு பார்த்து 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 எவ்வளவு அரவணைப்பு செய்யறாளோ அப்பேற்பட்ட வரதர் சொன்னானா, இனி நான் அநாதை கிடையாது. பெருந்தேவி, இத்தனை நாள் கேட்டுட்டு இருந்த இல்லையா, உனக்காக யாருக்கா? அப்படி எனக்காக நடாதூர் அம்மாள் இருக்கா. அம்மாள் ಅನ್ನೋ ಬಿರುದನ್ನ ವರದರಾಜರ್ ಅಮ್ಮ ಅಮ್ಮಾಳವೇ ವಾರು ಅಂತ ಕೊಟ್ರಂತೆ. ಇವತ್ತಿಗೂ ಕಾಲದಲ್ಲಿ ಶೈನದಲ್ಲಿ ಕ್ಷೀರವನ್ನ ನಡಾದೂರ್ ಅಮ್ಮಾಳ್ ವಂಶೀಕರೇ ಸಮರ್ಪಣೆ ಮಾಡ್ತಾರೆ. ದಟ್ ರೈಟ್ಸ್ ಇಸ್ ಬಿನ್ ಗಿವನ್ ಓನ್ಲಿ ಟು ನಡಾದೂರ್ ಅಮ್ಮಾಳ್ ವಂಶಂ, ನೋಬಡಿ ಎಲ್ಸ್. ನನಗ್ ಒಂದು 3 ಸಲ ಶೈನದ ಹಾಲ್ ಸಿಕ್ತು. ಏನಾಗೋಯ್ತು ಅಂದ್ರೆ ಬಿಡದಿಂದಲ್ಲಿ ಹೋಗಿದ್ದೆ. ಶ್ರೀರಾಮ್ ಭಟ್ರು ಇನ್ನಿಕ್ಕೆ ಶೈನಂ ಇರಕ್ಕೆ ನಿತ್ಯ ಶಯನ ಇರುತ್ತೆ. ಒಬ್ಬಾಕೆ ಬರ್ತಾರೆ, ಬಂದ್ಬಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ನೀರೆಲ್ಲ ಸಿಂಪಡಿಸಿ ರಂಗೋಲಿಯನ್ನ ಹಾಕ್ತಾರೆ. ಬೇರಮೂರ್ತಿ ಅಲ್ವಾ, ಪಂಚಬೇರ ಮೂರ್ತಿ. ಅದಕ್ಕೆ ಶಯನ ಬೇರ ಮೂರ್ತಿ ಅಂತ ಒಬ್ರು ವರದರು ಇರ್ತಾರೆ, ಶೆಲ್ವರ್ ಅಂತ ಅವ್ರಿಗೆ ಹೆಸರು. ಅವ್ರನ್ನ ತೊಟ್ಲಲ್ಲಿ ಮಲಗಿಸ್ತಾರೆ. ಮೂಲವರೇ ಮಲಗೋದು ಅಂತ ಅದು ಭಾವ. ಅವಾಗ ಯಾವ್ದಾದ್ರು ஒரு தாலாட்டு பாஷை இರುತ್ತೆ, அந்த அம்மா பாடுவா. அந்த அம்மா அந்த வம்சத்துல மாட்டு பொண்ணா இருக்கணும். நடாதூர் வம்சிக்கர மாட்டு பொண்ணா இருக்கணும் அவள். அது போல அந்த வம்சத்துல வந்தவாದ ಕ್ಷೀರತೆ ಸಮರ್ಪಣೆ பண்ணுವ. ಆದ್ರೆ ಏನ್ ಗೊತ್ತಾ ಅದ್ರಲ್ಲಿ ಟ್ವಿಸ್ಟ್, ಯಾರ್ ಪಾಲ ಸಮರ್ಪಿಪಾಳೋ ಅವಳಕ್ಕೆ பொட்டு பாலும் போகாது. ಅವ್ರು ಅದನ್ನ ಕುಡಿಬಾರ್ದು, ದೋಷ ಅದು. ಹಂಗಾಗಿ ಆ ವಂಶಿಕರಿಗೆ ಹಾಲೇ ಇಲ್ಲ. ಅವ್ರ ಸಮರ್ಪಣೆ ಮಾಡೋದಷ್ಟೇ ಅವ್ರ ಭಾಗ್ಯ. ಅದು ಪರಿಹರಿದು ಬೇರೆವಾ ಭಾಗ್ಯ. ನನ್ನ ಭಾಗ್ಯ ಏನಂದ್ರೆ 3 ಸಲ ಯಾರೂ ಇರ್ಲಿಲ್ಲ, ನಾನು ಒಬ್ಬನೇ ಇದ್ದೆ. ಕೆನೆ ಭರಿತವಾದ ಹಾಲು ನನಗೋ ಕೆನೆ ಅಂದ್ರೆ ಆಗಲ್ಲ. ಒಂದಿಷ್ಟು ಕೆನೆ ನಾನು ಬೇರೆಯವ್ರು ಕುಡಿತಾ ಇದ್ರು ನನಗೆ ಇಲ್ಲಿ ವೈಕ್ ವೈಕ್ ಅನ್ನತ್ತೆ ಅದ್ ನೋಡುವಾಗ. ಆದ್ರೆ ಬಿಂದಿಗೆ ಗಟ್ಲೆ ಹಾಲು. ಅಯ್ಯೋ ಇಂದ ಮಾದ್ರಿ ಯಾರ್ಕೋ ಕುಡ್ಕೋಣೋ இல்லைன்னா ಅದನ್ನ ತಗೊಂಡ್ ಹೋಗಿ ತುಳಸಿಗೋ ಇಲ್ಗೋ ಚೆಲ್ಲಬೇಕು. உங்க பாக்கியம் அதிர்ஷ்டம், ಭಗವಂತ ಎಚ್ಚಿಲ್ ಪಣ್ಣಿ ಬಿಟ್ಟ ಪಾಲ್ உங்களுக்கு கிடைக்கிறದಂತ 3 ಸಲನು ನನ್ಗೆ ಬಾಟ್ಲಲ್ಲಿ ಹಾಕೊಟ್ಬಿಟ್ರು. ನಂಗೋ ಇಟ್ಕೊಳ್ಳೋದು ಕುಡಿಯೋದೋ ಏನ್ ಮಾಡೋದು ಗೊತ್ತಿಲ್ಲ, ಬಿಸಾಕಕ್ಕೂ ಆಗಲ್ಲ. 3 ಸಲನು ಕಷ್ಟಪಟ್ಟು ಕುಡ್ದೆ. ಹಲೋ ಹಾಲು ಅಂದ ತಕ್ಷಣ ಕೃಷ್ಣ ಬಂದ್ಬಿಟ್ಟ ನೋಡಿ ಅಲ್ವಾ. ಹ ಶ್ರೇಯಸ್ ಮಗು ಅಲ್ವಾ ಇದು? ಏನ್ ಹೆಸರು? ಆದರ್ಶ, ಆಕಾಶ್, ಅಗಸ್ತ್ಯ. ಅಗಸ್ತ್ಯ. ವೆರಿ ಗುಡ್, ಬ್ಯೂಟಿಫುಲ್ ನೇಮ್. ಅಗಸ್ತ್ಯ ಮಹರ್ಷಿ. ಕಾವೇರಿಕೆ ಸ್ವಂತಮಾನವರ್ ಅಗಸ್ತ್ಯರು ಅಲ್ಲಿಯಾ. ಆದಿತ್ಯ ಹೃದಯವನ್ನೇ ಕೊಟ್ಟವರು ರಾಮನಿಗೆ ಅಗಸ್ತ್ಯರು. ರಾಮನಿಗ ಒಂದು ಗುರು ಅಗಸ್ತ್ಯರು, ಪಂಚಗುರುಗಳಲ್ಲಿ ಒಬ್ಬರು ಅಂತ. ವಿಶ್ವಾಮಿತ್ರರು, ವಸಿಷ್ಠರು, ಅಗಸ್ತ್ಯರು, ಗೌತಮರು, ನಂತರ ಶತಾನಂದರು. 5 ಜನ. ರಾಮಾನುಜರ್ಗೆ ಎಪ್ಪಡಿ ಪಂಚಗುರುಗೋ ರಾಮನಿಗೂ ಹಂಗೆ 5 ಗುರುಗಳು. ಸೊ ಈ ನಡಾದೂರ್ ಅಮ್ಮಾಳ್ ಆ ರೀತಿ ಪ್ರಮುಖವಾದ ಸ್ಥಾನವನ್ನ ಪಡೆದ್ರು. ಅದೇ ನನ್ ಕತೆ ಹೇಳ್ತಾ ಇದ್ದೆ, 3 ಸಲನು ಆ ತರ ಹಾಲ್ ಸಿಕ್ತು, ಸೇರಲ್ಲ ನಂಗೆ. ಆದ್ರೂ ಕಷ್ಟ ಪಟ್ಕೊಂಡ್ ಕುಡ್ದೆ. ಕುಡಿದ್ಬಿಟ್ಟು ಮಾರನೇ ದಿನ ಎಲ್ಲ ಏನು ಊಟವೇ ಮಾಡ್ಲಿಲ್ಲ. ತುಂಬಾ ಗಟ್ಟಿ ಹಾಲು, ತುಂಬಾ ಚೆನ್ನಾಗಿರುತ್ತೆ. ಕೆನೆ ಇಷ್ಟ ಆದವ್ರು ತುಂಬಾ ಇಷ್ಟ ಆಗುತ್ತೆ. ನನ್ನ ಜೊತೆ ಯಾರಾದ್ರೂ ನೆಕ್ಸ್ಟ್ ಟೈಮ್ ಕಾಂಚೀಪುರಕ್ಕೆ ಬರೋರಿದ್ರೆ ಹೇಳಿ, ಬನ್ನಿ, ಆ ಹಾಲು ಕೊಡಿಸ್ತೀನಿ ನಿಮ್ಗೆ. ನನಗ್ ಸಿಗುತ್ತಾ ಹಾಲು? ದಯವಿಟ್ಟು ನೀವು ಕುಡೀರಿ, ನಿಮ್ಗೆ ಕೆನೆ ಸೇರೋದಿದ್ರೆ. ತುಂಬಾ ಪರಮಭೋಗ್ಯವಾಗಿರುತ್ತೆ. ಆದ್ರೆ ಒಂದೇನ್ ಗೊತ್ತಾ, ಮಾರನೇ ದಿನ ನೀವೇನು ತಿನ್ನಕ್ಕಾಗಲ್ಲ, ಏನು ಊಟವೂ ಇಲ್ಲ, ಎಂತದೂ ಇಲ್ಲ. ಬಟ್ ನೀವ್ ಅದಕ್ಕೆ ರೆಡಿ ಆಗಿರ್ತೀರ ಗೊತ್ತು. ಭಗವಂತನ ಹಾಲ್ ಸಿಗೋದಿದ್ರೆ ನಾನು ಏನ್ ಬೇಕಾದ್ರೂ ಬಿಡಕ್ ರೆಡಿ ಅಂತೀರಾ ನೀವು ಅಲ್ವಾ. ಹೊಟ್ಟೆ ತುಂಬ ಬಿಡುತ್ತೆ. ಹೊಟ್ಟೆ ಎಷ್ಟು ತುಂಬ ಬಿಡುತ್ತೆ ಅಂದ್ರೆ
ನಾನು ಅವತ್ತಿನ ದಿನ ರಾತ್ರಿನೂ ಊಟ ಮಾಡ್ಲಿಲ್ಲ. 3 ಸಲ ನಮ್ಗೆ ಆತರ. ಒಂದ್ಸಲ ನಲ್ಲ ವೇಳೆ ದೀಪ ಕೂಡವೇ ದೀಪನ ಕೊಟ್ಬಿಟ್ಟೆ, ಜಾರಿಸ್ಬಿಟ್ಟೆ. ಆದ್ರೆ ಇನ್ 2 ಸಲ ಅಂತೂ ಎಲ್ಲ ಮುಳುಕ ನಾನೇ ಕುಡಿಬೇಕಾಗ್ ಬಂತು. ಅವ್ರು ಹೇಳ್ತಾ ಇದ್ರು, ಇದು ನಡಾದೂರ್ ವಂಶத்துக்கும் உங்களுக்கும் ಕನೆಕ್ಷನ್ ಇருக்கு போல் இருக்கு. ಅದೃಷ್ಟ ಯೂಶಲಿ ಆ ತರ ಸಿಗಲ್ಲ. ಯಾರಾದ್ರೂ ಒಬ್ರು 4 ಜನ ಸೇವಾರ್ಥಿಗಳಾದ್ರೂ ಇರ್ತಾರೆ. ಆದ್ರೆ 3 ಸಲ ನಂಗೆ ಆ ತರ ಆಯ್ತು. ನೆಕ್ಸ್ಟ್ ಟೈಮ್ ನಾನು ಹೇಳಿದೆ, ಶೈನத்துக்கு மட்டும் என்னை கூப்பிடாம இருங்கோ, இது ரொம்ப கஷ்டம், அந்த பாலை பருகிறதே ரொம்ப கஷ்டம் ಅಂತ. ಅದಕ್ಕೆ ಶ್ರೀರಾಮ್ ಭಟ್ರು ಹೇಳಿದ್ರು, ಆ ಕುಡಿಯೋ ಪ್ರೋಸೆಸ್ ನೆನೆಸ್ಕೊಂಡು ಚಿಂತನೆ ಮಾಡ್ಬೇಡಿ, ಆ ಶೈನ ಸಿಗೋದೇ ತುಂಬಾ ಅಪರೂಪ. ಅದೇನೋ ನಿಮ್ ಭಾಗ್ಯ ಸಿಗ್ತಾ ಇದೆ, ಶೈನಕ್ ಅಟೆಂಡ್ ಮಾಡಿ ಹಾಲ್ ಬೇಕಾದ್ರೆ ಅರ್ಧ ಬಾಟ್ಲ್ ಕುಡಿದ್ಬಿಟ್ಟು ನಾಲ್ಕು ತುಳಸಿಗೆ ಸಮರ್ಪಣೆ ಮಾಡ್ಬಿಡಿ ಅಷ್ಟೇನೆ ಅಂತ. ಶೇಷವಾಗಿ ಸಮರ್ಪಣೆ ಮಾಡ್ಬಿಡಿ, ನಿಮ್ಗೆ ಎಷ್ಟ್ ಬೇಕೋ ಅಷ್ಟ್ ತಗೊಂಡ್ಬಿಡಿ ಲೋಟದಲ್ಲಿ, ಸಮರ್ಪಣೆ ಮಾಡ್ಬಿಟ್ಟು ಬಂದ್ ಇದನ್ ಕುಡೀರಿ, ಆತರ ಮಾಡಿ ಅಂತ. ಬಟ್ ಮನ್ಸ್ ಬರಲ್ಲ, ಅಷ್ಟ್ ಚೆನ್ನಾಗಿರೋ ಹಾಲನ್ನ ಎಲ್ಲೋ ಹೋಗಿ ಸುರಿಯಕ್ಕ ಮನ್ಸ್ ಬರುತ್ತೆ. ನೆಕ್ಸ್ಟ್ ಟೈಮ್ ಯಾರಾದ್ರೂ ನನ್ ಜೊತೆ ಬರೋರ್ ಇದ್ರೆ ಹೇಳಿ, ಹಾಲ್ಗೋಸ್ಕರನೇ ಹೋಗ್ಬಿಡ್ಬಿಡೋಣ ಒಂದ್ಸಲ, ಬೇಕಾದ್ರೆ ಕಾಂಚಿಪುರಂ. எதுக்கு காஞ்சிபுரம் பார்க்கலையா பெருமாளே? ஐயோ நிறைய வரதர சேவிச்சாச்சு, பாலுக்காக போயிட்டு வரலாம் ಅಂತ ಬನ್ನಿ ಸುಜಾತ ಮ್ಯಾಮಿ ಕೊಡಿಸ್ತೀನಿ. ಅದಕ್ಕೆ ಲೀಟರ್ ಕೊಟ್ರೆ ಕೊಡ್ತಾರ. ಸುಜಾತನೂ ಬರ್ತಾಳೆ, ಹೋಗೋಣ. ಅಯ್ಯೋ 3-4 ಜನ ಉಷಾ ಅಕ್ಕ ಕೈ ಮೊಮ್ಮಗುನು ಕೈ ಎತ್ತದೆ ನಾನೇ ಅಂತ ಅಲ್ವಾ. ತುಂಬಾ ಚೆನ್ನಾಗಿರುತ್ತ ಆ ಹಾಲು ಮಾತ್ರ ವಿಶೇಷ. ಅದು ಆ ಹಾಲು ಕುಡಿಯೋವಾಗ ನಿಜವಾಗ್ಲೂ ಈ ಕತೆ ನಮ್ಗೆ ಸ್ಮರಣೆ ಬರುತ್ತೆ. ಇಷ್ಟು பரிவும் பொங்கோட ஒரு தாயார் ஒரு குழந்தைக்கு பண்ற நன்மையோட வரதற்கு இவர் காண்பிச்சார். ಇದೆಲ್ಲ ಕೈಂಕರ್ಯ ಭಕ್ತಿ, ಇದೆಲ್ಲ ಪಾದ ಸೇವನಾ ಭಕ್ತಿ. ಪಾದ ಅಂದ್ರೆ ಪಾದ ಮುಟ್ಟಿನೇ ಇಲ್ಲ ಅಂತ ಈಗ ತಾನು ಹೇಳಿದೆ ಅಲ್ವಾ. ಪರಾಶರರು ಯಾವ ರೀತಿ ಕೈಂಕರ್ಯ ಮಾಡಿದ್ರು ಅನ್ನೋ ನಿರ್ವಹಣೆ ನೆಕ್ಸ್ಟ್ ಕ್ಲಾಸ್ ನೋಡಿ. ಈ ನೋಟ್ಸ್ ಅನ್ನ ನಿಮ್ಗೆ ಪೂರ್ತಿ ಬರ್ಸ್ತೀನಿ. ಇದು ಪ್ರಹ್ಲಾದನ ಪರ್ಯಂತ ರಿಫ್ಲೆಕ್ಟ್ ಆಗ್ಬೇಕು, ಬರೀ ಆಳ್ವಾರ ಆಚಾರ್ಯರುಗಳಲ್ಲ. ಪ್ರಹ್ಲಾದನ ಪರ್ಯಂತ ಹೆಂಗಿದು ತಗೊಂಡ್ ಹೋಗೋದು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಹಾಲು ಕುಡ್ದಷ್ಟೇ ಸಂತೋಷ ಆಯ್ತಲ್ವಾ? ನಿಜವಾಗ್ಲೂ ಆಗತ್ತೆ. ಯಾಕಂದ್ರೆ ಆ ಭಾವುಕ ಇದೇ ಬೇರೆ, ಆ ಭಕ್ತಿಯ ಭಾವವೇ ಖಂಡಿತ. ಅನುಗ್ರಹ ಇದ್ರೆ ಸಿಗುತ್ತೆ, ವರದನ ಅನುಗ್ರಹ ಇದ್ರೆ ಎಲ್ಲಾರ್ಗೂ ಹಾಲ್ ಸಿಕ್ಲಿ, ನನ್ನ ಮೂಲಕನೇ ಸಿಕ್ಲಿ. ನಾವೆಲ್ಲ ಒಟ್ಟಿಗೊಂದ್ಸಲ ಕಾಂಚೀಪುರಕ್ಕೆ ಹೋಗಿ ಪಾಲಕಾಹವೇ ಒಂದಿರ್ಕು ಅಂತ ಬೇಕಾದ್ರೆ ಮುಗಿ ಬಿದ್ದು ಅವರಲ್ಲಿ ಹಾಲ್ ತಗೊಂಡ್ ಬರೋಣ, ಆಯ್ತಾ? ಓಕೆ, ಲೆಟ್ ಅಸ್ ಫಿನಿಶ್ ಟುಡೇಸ್ ಕ್ಲಾಸ್. ಬಾಯ್. ತುಂಬಾ ಮುದ್ದಾಗಿದ್ದಾನೆ. ಥ್ಯಾಂಕ್ ಯು. ಶ್ರೇಯಸ್ಸನ್ ನೋಡ್ದಂಗಾಯ್ತು, ಶ್ರೇಯಸ್ಸನ್ನೇ ನೋಡ್ದಂಗಾಯ್ತು. ಅವರ ತಾಯಿದು ಛಾಯೆ ಇರುತ್ತೆ ಮಕ್ಕಳಿಗೆ. ನಮಗೇನಂದ್ರೆ ನಮಗ್ ಯಾರು ಬೇಕೋ ಅವ್ರನ್ನೇ ಅವ್ರ ಮುಖದಲ್ಲಿ ನೋಡ್ತೀವಿ ಅಲ್ವಾ. ಅವ್ರವ್ರ ಮನೆಯವ್ರದನ್ನ ಅವ್ರವ್ರು ನೋಡ್ಕೋತಾರೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ನೆಕ್ಸ್ಟ್ ಕ್ಲಾಸು ಮತ್ತೆ ಯಥಾ ಪ್ರಕಾರ 7 o'clock, ಐ ಮೀನ್ ಸಾರಿ 5 o'clock. 5 ಓಕೆ, ನೋಡೋಣ. ಬಾಯ್ ಎಲ್ರಿಗೂ. ಬಾಯ್.